ಸರ್ಕಾರಿ ಕೆಲಸಗಳು ಅದಕ್ಕಿರೋ ಇಂಪಾರ್ಟೆನ್ಸು ಅದು ಇವತ್ತಿಗೂ ಆ ಹೈಪ್ ಎಲ್ಲ ಹೇಗಿದೆ ಸರ್? ಆಲ್ಮೋಸ್ಟ್ ಒಂದು 700 ಪೋಸ್ಟ್ ಖಾಲಿ ಇದೆ. ಈಗ ಇಮ್ಮಿಡಿಯೇಟಾಗಿ 38 ಪೋಸ್ಟಿಗೆ ನಾವು ಗೌರ್ಮೆಂಟಿಗೆಲ್ಲ ಬರೆದಿದ್ದೀವಿ, ಗೌರ್ಮೆಂಟಿಂದ ಅಪ್ರೂವ್ ಆಗಿ ಬಂದಿದೆ. ಇನ್ನು 140 ಪೋಸ್ಟ್ಗಳು ಗೌರ್ಮೆಂಟಲ್ಲಿ ಅಪ್ರೂವಲ್ಗೆ ಕಾಯ್ತಾ ಇದೆ ಮೇಡಮ್. ತನ್ನ ಪ್ರಜೆಗಳನ್ನು ಮಕ್ಕಳ ರೀತಿ ನೋಡಿ ಏನಾದ್ರು ಒಂದು ಆಡಳಿತ ಮಾಡಿದ್ದಾರೆ ಅಂತಂದರೆ ನಮ್ಮ ಕರ್ನಾಟಕ ಅಥವಾ ಭಾರತ ಇತಿಹಾಸದಲ್ಲಿ ಮೈಸೂರು ಮಹಾರಾಜರ ಒಂದು ಕೊಡುಗೆ ತುಂಬ ಇದೆ ಮೇಡಮ್. ಸೋಪು ಅಂದರೆ ನಾವು ಯಾವುದೋ ಒಂದು ಸೀಸನಲ್ ಸೋಪ್ ಆಗಿ ಒಂದು ಉಪಯೋಗಿಸ್ತೀವಿ ಮೇಡಮ್. ಬಟ್ ಶ್ರೀಗಂಧದಲ್ಲಿ ಆ್ಯಂಟಿ ರಿಂಕಲ್ ಇದೆ, ಆ್ಯಂಟಿ ಏಜಿಂಗ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಸ್ಕಿನ್ನಿಗೆ ಬೆಸ್ಟ್ ಇದೆ. ನಮ್ಮದು ಒಂದು ಈ ಮಿಲೇನಿಯಂ ಸೋಪ್ ಅಂತಿದೆ, ವಿಚ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಸೋಪ್ ಇನ್ ಇಂಡಿಯಾ. ಅದರ ಆಲ್ಮೋಸ್ಟ್ 840 ರುಪೀಸಿಗೆ ಒಂದು ಸೋಪ್ ಇದೆ. ಆಲ್ಮೋಸ್ಟ್ ಇನ್ನೊಂದು 45 ರುಪೀಸ್ದು ಒಂದು ಸೋಪ್ ಇದೆ. ಅಷ್ಟು ಹ್ಯೂಜ್ ವೇರಿಯೇಷನ್ಸಲ್ಲಿ ನಮ್ಮ ಸೋಪ್ ಪ್ರಾಡಕ್ಟ್ಸ್ ಇದಾವೆ ಮೇಡಮ್. Today on Just Curious, eminent personality, of course representing KSDL Karnataka Soaps and Detergent Limited, ನಮ್ಮ MD ಪ್ರಶಾಂತ್ ಸರ್ ಸ್ಟುಡಿಯೋನಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು. ಮತ್ತು ತಾವೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಏನಂದರೆ ದಿನನಿತ್ಯದ ಬಳಕೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಇಟ್ಸ್ ಲೈಕ್ ಅವತ್ತಿಂದ ಒಂದು ಹೆಮ್ಮೆ ಅಲ್ವಾ ಸ್ಯಾಂಡಲ್ ಸೋಪು ಅಂತ. ಅಂತಹ ಒಂದು KSDLನ MD ಆಗಿ ಇವತ್ತು ನಾನು ನಿಮ್ಮನ್ನು ಮಾತಿಗೆ ಎಳಿತಾ ನಿಮ್ಮ KSDL ಶುರುವಿನ ದಿನಗಳಿಂದ ಹಿಡಿದು ಇತ್ತೀಚೆಗೆವರೆಗೂ ಏನೆಲ್ಲ ನಡೀತಾ ಇದೆ ತಿಳ್ಕೊಳ್ಳೋಕೆ ಭಾಳ ಕುತೂಹಲದಿಂದ ಒಂದು ಬಿಳಿ ಹಾಳೆ ಥರ ಕೂತ್ಕೊಂಡಿದ್ದೀನಿ ಸರ್. ಒಂದು ಸ್ಟೂಡೆಂಟ್ ಥರ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಐ ಹೋಪ್ ಯು ಆರ್ ಈಕ್ವಲಿ ಎಕ್ಸೈಟೆಡ್ ನಮ್ಮ ಆಡಿಯನ್ಸ್ಗೆ ನಿಮ್ಮ ಜರ್ನಿನ ತಿಳಿಸ್ಕೊಡೋದಕ್ಕೆ. ಹಾಂ ಮೇಡಮ್, ಡೆಫಿನೆಟ್ಲಿ. ಸೊ ಫಸ್ಟ್ಲಿ MD ಆಗಿ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತಲೇ ನನ್ನ ಕ್ಯೂರಿಯಾಸಿಟಿ. ಯಾಕೆಂದರೆ ಯೂಶ್ವಲಿ ಪವರ್ಫುಲ್ ಪೊಸಿಷನ್ಸ್ಗಳಲ್ಲಿ ನಿಮ್ಮ ಎಕ್ಸಾಮ್ಸ್ಗಳ ಮೂಲಕ ಅಂತಂಥ ಹುದ್ದೆಗಳನ್ನು ಆಕ್ಯುಪೈ ಮಾಡ್ತೀರಾ. ಬಟ್ ಒನ್ಸ್ ಅದೇ ಹೇಳ್ತಾರಲ್ಲ, ಎತ್ತರದ ಬೆಟ್ಟ ಹತ್ತುವರೆಗೂ ಕಷ್ಟ, ಹತ್ತಿದಾಗ ವ್ಯೂ ಕೆಲವುದು ಚೆನ್ನಾಗಿರುತ್ತೆ, ಒಂದು ಪವರ್ಫುಲ್ ಪ್ಲೇಸು, ಈ ಥರದ್ದೆಲ್ಲ ಮಾತುಗಳು. ಸೊ MD ಆಗಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಜವಾಬ್ದಾರಿನ KSDLಲ್ಲಿ? ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಮೇಡಮ್. ಇದೇನು ಕೇಕ್ ವಾಕ್ ಆಗಿಲ್ಲ. ಇಟ್ಸ್ ಅ ಟಫ್ ಪ್ಲೇಸ್ ಟು ಲೀಡ್ ಮಾಡೋಕ್ಕೆ, ಆಮೇಲೆ ಆ ಡಿಸಿಷನ್ ತೊಗೊಳಕ್ಕೆ. ಬಟ್ ಐ ಆಮ್ ಎಂಜಾಯಿಂಗ್ ಆ್ಯಂಡ್ ನನ್ನ ಕೈಲೇ ಹಾನೆಸ್ಟಾಗಿ ಏನು ನಾನು ಕಾಂಟ್ರಿಬ್ಯೂಟ್ ಮಾಡೋದು ಅನ್ನೋದನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಈ ಶೆಡ್ಯೂಲ್ ಆ್ಯಕ್ಚುಲಿ ಬ್ಯುಸಿಯಾಗಿರುತ್ತೆ. ಸ್ಟಾರ್ಟ್ ಫ್ರಮ್ 9, ಒಂದೊಂದು ಸತಿ 8:30 and 9 ತನಕನೂ ಕೆಲಸ ಮಾಡಿದ್ದೀನಿ. ಮತ್ತು ರಾತ್ರಿ ಕೂಡ ನಾನು ಫ್ಯಾಕ್ಟ್ರಿಗೆ ಹೋಗಿ ಆ ವಿಸಿಟ್ ಮಾಡಿದ ದಿನಗಳುಂಟು. ಓವರಾಲ್ ನಾನು ನಮ್ಮ ಮಿನಿಸ್ಟರ್ ಸಾಹೇಬರಾಗಲಿ, ನಮ್ಮ ಚೇರ್ಮನ್ ಸಾಹೇಬರಾಗಲಿ, ಅಥವಾ ನಮ್ಮ ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಒಂದೆಲ್ಲ ಸಪೋರ್ಟಿಂದ ಮೊದಲು ಪರ್ ಡೇ 100 ಮೆಟ್ರಿಕ್ ಟನ್ಸ್ ನಾವು ಸೋಪ್ಸ್ನ ಇದು ಮಾಡ್ತಾಯಿದ್ವಿ. ಅದು ಈಗ 135 to 140 ಮೆಟ್ರಿಕ್ಸ್ ಟನ್, ಅರೌಂಡ್ 35 to 40% ನಾವು ಈ ಪ್ರೊಡಕ್ಷನ್ನ ಜಾಸ್ತಿ ಮಾಡಿದ್ದೀವಿ. ಹಾಗೆ ನಮ್ಮ ಸೇಲ್ಸು ಕೂಡ ಎಲ್ಲ ಜಾಸ್ತಿ ಆಗಿದೆ ಮೇಡಮ್. ಸೊ ಹೀಗಾಗಿ ನಾನು 1 year ಜರ್ನಿನ ನಾನು ಭಗವಂತನ ದಯದಿಂದ ಚೆನ್ನಾಗಾಯಿತು ಅಂತ ಹೇಳ್ಕೊಳ್ಳೋಕ್ಕೆ ನಾನೆಲ್ಲ ಖುಷಿ ಪಡ್ತೀನಿ ಮೇಡಮ್. ಒಂದು ಪದ ಉಪಯೋಗಿಸಿದ್ರಿ, ಇಟ್ ಹ್ಯಾಸ್ ನಾಟ್ ಬಿನ್ ಅ ಕೇಕ್ ವಾಕ್ ಅಂತ. ಯಾಕೆ? ಯಾಕಂದರೆ ಪ್ರತಿಯೊಂದು ಫೈಲು ಲಾಸ್ಟಿಗೆ ಎಂಡ್ ಆಗೋದು ನನ್ನ ಡಿಸಿಷನ್ಸ್ ಮೇಲೆ ಮೇಡಮ್. ನಾನು ಮಾಡೋ ಆ ಡಿಸಿಷನ್ನು ನನ್ನ ಕಂಪ್ನಿಗೆ ಯಾವಾಗಲೂ ಪ್ರಾಫಿಟ್ ಆಗಬೇಕು, ಒಳ್ಳೆಯದಾಗಿರಬೇಕು. ನನ್ನ ಕಾರ್ಮಿಕರಿಗೆ, ನಮ್ಮ ಇವತ್ತು ನನ್ನ ಕಾರ್ಖಾನೆಯ ಏನು ಪಿಲ್ಲರ್ಸ್ ಇದ್ದಾರಲ್ಲ, ಎಲ್ಲ ಕಾರ್ಮಿಕ ಮತ್ತು ಆಡಳಿತ ವರ್ಗದವರು, ಅವರಿಗೆ ಒಳ್ಳೆಯದು ಆಗಬೇಕು, ಹಾಗೆ ಕಂಪ್ನಿಗೂ ಒಳ್ಳೆಯದಾಗಬೇಕು ಅಂತ ಡಿಸಿಷನ್ಗಳು ನಂದಾಗಿರಬೇಕು. ಸೊ ಆ ಡಿಸಿಷನ್ ತೊಗೋಬೇಕಾದ್ರೆ ಸಾಕಷ್ಟು ಆಲೋಚನೆಗಳನ್ನು, ಸಾಕಷ್ಟು ಜವಾಬ್ದಾರಿಯುತವಾಗಿ ನಾನು ಬಿಹೇವ್ ಮಾಡಬೇಕಾಗುತ್ತೆ. ಅಂತಹ ಡಿಸಿಷನ್ಸ್ನ ನಾನು ಎಲ್ಲ ತೊಗೋಬೇಕಾಗುತ್ತೆ. ಸೊ ಆ ಡಿಸಿಷನ್ ತೊಗೋಬೇಕಾದ್ರೆ ನಾನು ಅಷ್ಟೇ ಎಲ್ಲ ಮೆಚ್ಯೂರ್ಡಾಗಿ, ಅಷ್ಟೇ ಒಂದು ಈ ಇನ್ವಾಲ್ವ್ ಇದ್ದರೆ ಮಾತ್ರ ನನಗೆ ಆ ಡಿಸಿಷನ್ಸ್ ಬರುತ್ತೆ. ಎಲ್ಲ ಕ್ಷೇತ್ರದ ಒಂದೊಂದು ಚಿಕ್ಕ ಚಿಕ್ಕ ವಿಚಾರದ ಬಗ್ಗೆನೂ ನಿಮಗೆ 11 ಡಿಪಾರ್ಟ್ಮೆಂಟ್ ಇದ್ದಾವೆ. 1800 61 ಮೆಂಬರ್ಸ್ ಇದ್ದಾರೆ. ಇಂಡಿವಿಜುವಲ್ ಅವ್ರದ್ದೇ ಆದ ಒಂದು ಕ್ವೇರೀಸ್ ಇರುತ್ತೆ. ಇಂಡಿವಿಜುವಲ್ ಆ ಡಿಸಿಷನ್ ತೊಗೋಬೇಕಾಗುತ್ತೆ. ಈಗ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಡಿಸಿಷನ್ಸ್ ಅಕ್ಯುರೇಟಾಗಿ ಯಾವಾಗಲೂ ಪಾಸಿಟಿವ್ ರಿಸಲ್ಟ್ಸ್ ಕೊಡಬೇಕಾಗುತ್ತೆ. ಸೊ ಆ ರೀತಿ ಔಟ್ಪುಟ್ ಡೆಲಿವರಿ ಮಾಡಬೇಕಾದಂಥ ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಡಿಸಿಷನ್ ತೊಗೊಳ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ನಾನು ಪ್ರತಿದಿನವೂ ಒಂದು ರೀತಿ ಚಾಲೆಂಜಿಂಗ್ ಆಗೇ ಫೇಸ್ ಮಾಡ್ತೀನಿ. ಎಲ್ಲದರಲ್ಲೂ ಭಗವಂತನ ದಯದಿಂದ ನಾನು ಸಕ್ಸೀಡ್ ಕೂಡ ಆಗಿದ್ದೀನಿ. ನೈಸ್ ಸರ್. 11 ಸೆಕ್ಟರ್ ಅಂತ ಹೇಳಿದ್ರಿ. ಅಂದರೆ ಈಗ ನೋಡಿ, ನಾವು ಒಂದು ಶೂಟ್ ಮಾಡಬೇಕಂದ್ರೆ ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಲೈಟು, ಆಡಿಯೋ ಅಂತ ನಮ್ಮದು ಈ ಥರ ಲೆಕ್ಕಾಚಾರಗಳು. KSDL ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಆ KSDL ಜುರಿಸ್ಟಿಕ್ಷನಲ್ಲಿ ಈ 11 ಡಿಪಾರ್ಟ್ಮೆಂಟ್ಸ್ ಏನು ಸರ್?
ಮೇಡಮ್ ನಮ್ಮದು ಸ್ಟಾರ್ಟಿಂಗ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾವು ಇದು ಮಾಡಬೇಕಾಗುತ್ತೆ. ಪ್ರೊಕ್ಯೂರ್ಮೆಂಟ್ ಮಾಡಿದ್ದನ್ನ ಸ್ಟೋರ್ ಮಾಡಬೇಕಾಗುತ್ತೆ. ಸ್ಟೋರ್ ಮಾಡಿದ್ದನ್ನ ನಾವು ಇದಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಈ ಪ್ರೊಡಕ್ಷನಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಈ ಪ್ರೊಡಕ್ಷನ್ ಆಗಿದ್ದನ್ನ ಮಾರ್ಕೆಟಿಂಗ್ ಇದು ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಮಾರ್ಕೆಟಿಂಗ್ ಆಗಿದ್ದನ್ನ ಈ QAD ಅನಾಲಿಸಿಸ್ ಮಾಡ್ತಾರೆ, ಅಲ್ಲಿ ಕಳಿಸ್ಬೇಕಾಗುತ್ತೆ. ಅದರಿಂದ R&D ನಮ್ಮದು ಏನು ಅದ್ರ ಪ್ರಕಾರ ಇದೆಯಲ್ಲ, ಮತ್ತು ಫೈನಲ್ ನಮ್ಮ ಪ್ರಾಡಕ್ಟ್ ಏನು ಮಾರ್ಕೆಟಿಂಗ್ ಇದು ಮಾಡೋದಿದೆಯಲ್ಲ, ಕನ್ಸ್ಯೂಮರ್ ಲೆವೆಲ್ಗೆ ಏನು ತಲುಪಿಸೋದಿದೆಯಲ್ಲ, ಇದಿಷ್ಟು. ಇದ್ರ ಜೊತೆಗೆ HRD ಡಿಪಾರ್ಟ್ಮೆಂಟು, ಹೀಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುವಂಥ ಒಂದಿದಾವೆ ಮೇಡಮ್. ಆಮೇಲೆ ಯಾವುದ್ರಲ್ಲೂ ಸ್ವಲ್ಪನಾದರೂ ಎಲ್ಲ ವ್ಯತ್ಯಾಸ ಆಗಿಬಿಟ್ರೆ ಕೊನೆಗೆ ಔಟ್ಪುಟ್ ಮೇಲೆ ಹೊಡ್ತಾ ಬೀಳ್ತಾ ಇರುತ್ತೆ. ಹೀಗಾಗಿ ಇವಿಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಈ ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ GM ಫೈನಾನ್ಸ್ ಇರ್ಬೋದು, ನಮ್ಮ GM ಅಡ್ಮಿನ್ ಇರ್ಬೋದು, ನಮ್ಮದೆಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜೊತೆಗೆ ಒಬ್ಬ ಟೀಮ್ ಆಗಿ ನಾವು ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲ ಡಿಸಿಷನ್ಸ್ಗಳಲ್ಲೂ ಅವ್ರು ಯಾವ ಡಿಪಾರ್ಟ್ಮೆಂಟಿಂದ ಬರ್ತಾರೋ ಅವ್ರಿಗೆ ನಾನು ಹ್ಯಾವ್ ಟು ಗಿವ್ ಮೈ ಔಟ್ಪುಟ್ ಸೊ ದಟ್ ದೇ ಕ್ಯಾನ್ ಟೇಕ್ ಎ ಗುಡ್ ಡಿಸಿಷನ್. ಸೊ ಹೀಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕಾಗುತ್ತೆ, ಮತ್ತು ನಾನು ಕೂಡ ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ ಮೇಡಮ್. ಸೊ ಟುಡೇ ಇನ್ 2024 ಇವತ್ತಿಗೂ ಸರ್ಕಾರಿ ಕೆಲಸ ಅಂದರೆ ಮೊದಲಿಗೊಂದು 40-50 ವರ್ಷದ ಮುಂಚೆ, ಅಂದರೆ 40-50 ತುಂಬ ದೂರದ ಮಾತು ಸರ್. ಒಂದು 25 ವರ್ಷ ಹಿಂದೆನೂ ನೀವು ಹೋದರೆ, ಬಿಫೋರ್ ದಿ IT ಸರ್ಚ್, ಗೌರ್ಮೆಂಟ್ ಜಾಬ್ ಅಂದರೆ ವಾಸ್ ಅ ಬಿಗ್ ಡೀಲ್. ಸೊ ಟುಡೇ ಆಲ್ಸೋ ವಿ ಸಿ ಕೋಆಪರೇಟಿವ್ಸ್ ಲೈಕ್ KMF ಆಗಿರಲಿ, ವಿಚ್ ಇಸ್ ಗೌರ್ಮೆಂಟ್ ಕೋಆಪರೇಟಿವ್, ಈ ಕಡೆ ಲಿಮಿಟೆಡ್ ಕಂಪನಿ ಲೈಕ್ KSDL. ಈ ಸರ್ಕಾರಿ ಕೆಲಸಗಳು ಅದಕ್ಕಿರೋ ಇಂಪಾರ್ಟೆನ್ಸು, ಅದು ಇವತ್ತಿಗೂ ಆ ಹೈಪ್ ಎಲ್ಲ ಹೇಗಿದೆ ಸರ್? ಜನ ಈ ಥರ ಕಂಪ್ನಿಗಳಿಗೆ ಸೇರ್ಕೋಬೇಕು ಅಂದರೆ ಈ ಪ್ರೈವೇಟೈಸೇಷನ್ ಮಧ್ಯ. ಮೇಡಮ್, ಯಾವಾಗಲೂ ಗೌರ್ಮೆಂಟ್ ಜಾಬ್ ಅಂದರೆ ಭಾಳಷ್ಟು ಒಂದು ಸೇಫ್ ಮತ್ತು ಚೆನ್ನಾಗಿರೋ ಜಾಬ್ ಅಂತಲೇ ಮೊದಲಿಂದನೂ ನಮ್ಮ ಈ ಜನಸಾಮಾನ್ಯರಲ್ಲಿ ಎಲ್ಲ ಬಂದುಬಿಟ್ಟಿದೆ ಮೇಡಮ್. ಆಮೇಲೆ ಓದಿ ಆ ಫೀಲ್ಡಲ್ಲಿ ಸರ್ವ್ ಮಾಡಬೇಕು ಅನ್ನೋದು ಒಂದು ಆಸೆ ಕೂಡ ಇರುತ್ತೆ. ಸೊ ಹೀಗಾಗಿ KSDLನಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿತ್ತು. ಆದರೆ ವೇಕೆನ್ಸೀಸ್ ಕಳೆದ 6-7 ವರ್ಷದಿಂದ ಎಲ್ಲ ಫಿಲಪ್ ಆಗಿಲ್ಲ ಮೇಡಮ್. ನಮಗೆ 980 ಜನರು ಒಂದು ವೇಕೆನ್ಸಿ ಓವರ್ ಆಲ್ ಸ್ಟ್ರೆಂತ್ ಇದ್ದರೆ ಕೇವಲ 200 ಜನ ಮಾತ್ರ ಇದ್ದಾರೆ. 700 ಪೀಪಲ್ಸ್ದು ನಾವು ಈಗ ವೇಕೆನ್ಸಿ ಇದೆ. ಈಗಾಗಲೇ ಆ ಸರ್ಕಾರಕ್ಕೆ ಬರೆದಿದ್ದೀವಿ ಮೇಡಮ್. ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿ ನಮಗೆ ನಮಗೆ ಕ್ಯಾಂಡಿಡೇಟ್ಸ್ನ ಕೊಡ್ತಾರೆ ಮೇಡಮ್. ಸರ್, ಈಗ ಎಂಟ್ರಿ KSDL ಕೆಲಸ ಮಾಡಬೇಕಂದ್ರೆ ಯಾವ್ಯಾವ ಥರ ಎಕ್ಸಾಮ್ಸ್ಗಳಿದೆ, ಮತ್ತು ಇವತ್ತಿನ ಜಾಬ್ ಆಪರ್ಚುನಿಟೀಸ್ ಯಾವ್ಯಾವ ಹುದ್ದೆಗಳಿದೆ ಸರ್? ಮೇಡಮ್, ಡಿಫ್ರೆಂಟ್ ಕ್ಯಾಟಗರಿ ಇದ್ದಾವೆ. ಜನರಲ್ ಮ್ಯಾನೇಜರ್ ಪೋಸ್ಟಲ್ಲಿದೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟ್ ಇದೆ, QAD ಲ್ಯಾಬ್ಸಲ್ಲಿದೆ, ಆಮೇಲೆ HRD ಡಿಪಾರ್ಟ್ಮೆಂಟಲ್ಲಿದೆ. ಈ ರೀತಿಯಾಗಿ ಎಲ್ಲ ಡಿಫ್ರೆಂಟ್ ಹುದ್ದೆಗಳಿದೆ. ಆಮೇಲೆ ಲ್ಯಾಬ್ ಅಸಿಸ್ಟೆಂಟು, P1ಸು, ಡ್ರೈವರ್ಸು, ಆ ರೀತಿ ಇದ್ದಾವೆ. ಆಲ್ಮೋಸ್ಟ್ ಒಂದು 700 ಪೋಸ್ಟ್ ಖಾಲಿ ಇದೆ. ಈಗ ಇಮ್ಮಿಡಿಯೇಟಾಗಿ 38 ಪೋಸ್ಟಿಗೆ ನಾವು ಗೌರ್ಮೆಂಟಿಗೆಲ್ಲ ಬರೆದಿದ್ದೀವಿ, ಗೌರ್ಮೆಂಟಿಂದ ಅಪ್ರೂವ್ ಆಗಿ ಬಂದಿದೆ. ಇನ್ನು 140 ಪೋಸ್ಟ್ಗಳು ಗೌರ್ಮೆಂಟಲ್ಲಿ ಅಪ್ರೂವಲ್ಗೆ ಕಾಯ್ತಾ ಇದೆ ಮೇಡಮ್. ಇನ್ನೊಂದು ಈ 15 ಡೇಸ್ ಅಥವಾ 1 ಮಂತಲ್ಲಿ ಅದು ಕೂಡ ಅಪ್ರೂವ್ ಆಗಿ. ಹೈರಿಂಗ್ ಯೂಶಲಿ ವರ್ಷಕ್ಕೆ ಎಷ್ಟು ಸತಿ ಆಗುತ್ತೆ ಸರ್, ಅಥವಾ ವರ್ಷಕ್ಕೆ ಒಂದು ಸತಿನ ಹೇಗೆ ಇದು ಲೈಕ್ KSDL ಅಂತಂದರೆ? ನಮ್ಮದು ಮೋಸ್ಟ್ ಆಫ್ ದಿ ಗೌರ್ಮೆಂಟ್ಗೆ ರಿಕ್ರೂಟ್ಮೆಂಟ್ ಒನ್ಸ್ ಇನ್ ಎ 4-5 ಇಯರ್ಸ್ ಮೇಡಮ್. ಅಷ್ಟು ಇದು ಮಾಡ್ತೀವಿ. ಇನ್ನೂ ಇದರಲ್ಲಿ ಔಟ್ಸೋರ್ಸಿಂಗ್ ಇದೆ. ಔಟ್ಸೋರ್ಸಿಂಗ್ ಅಥವಾ ಕಾಂಟ್ರಾಕ್ಚುಯಲ್ ಬೇಸಿಸಲ್ಲಿ ನಾವು ಹೀಗೆ ಈ ಎಂಪ್ಲಾಯೀಸ್ ಯಾವುದು ಇದಕ್ಕೆ ನಮ್ಮ ಯಾವ ಈ ಡೆಸಿಗ್ನೇಷನಿಗೆ ಬೇಕಾಗಿರುತ್ತಾರೋ ಆ ಡೆಸಿಗ್ನೇಷನ್ ಅವ್ರನ್ನ ನಾವೆಲ್ಲ ತೊಗೊಳ್ತೀವಿ ಮೇಡಮ್. ಸರ್, ನಿಮ್ಮ ಥರ ಒಂದು ಹುದ್ದೆ ನಂಗೆ ಗೊತ್ತು. ಈಗ ನಮ್ಮ KMF ಅವ್ರ ಕಡೆಯಿಂದ ಜಗದೀಶ್ ಸರು ಬಂದಿದ್ದರು, ಅವ್ರು KS ಎಕ್ಸಾಮ್ ಅಂತ ಬರೆದಿರೋದು. ಈಗ ನಿಮ್ಮ ಥರದ್ದು ಪ್ರೊಫೈಲೆಲ್ಲ ಅಂದರೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮೂಲಕನೇ ಬರಬೇಕಲ್ವಾ? ಹೌದು ಮೇಡಮ್. ನಾನು 2011-13 ಬ್ಯಾಚ್ ACF ಆಗಿ ರೆಕ್ರೂಟ್ ಆದೆ. ಆಮೇಲೆ 2017 ಬ್ಯಾಚು ನಾನು IFS ಆಫೀಸರ್ ಆಗಿ ನಂದೆಲ್ಲ ಪ್ರಮೋಷನ್ ಆಯಿತು. ಸೊ ಐ ಸರ್ವ್ಡ್ ಇನ್ ಆಲ್ಮೋಸ್ಟ್ ಇನ್ ಮೈ 11 years of my service, I served in 8 districts madam. Starting from Mangalore, Udupi, Mudubidre, Ballari, ಬಿಜಾಪುರ, ಆ ರೀತಿ. ಇದೇ ಥರ ನಿಮಗೆ ಟ್ರಾನ್ಸ್ಫರ್ಸ್ಗಳು ಬ್ಯಾಂಕ್ ಟ್ರಾನ್ಸ್ಫರ್ ಥರನೇ 2-3 ವರ್ಷನಾ? 2 ವರ್ಷನೇ ಮೇಡಮ್, ಅದಕ್ಕಿಂತ ಹೆಚ್ಚಿಗಿಲ್ಲ. ಸೊ ಐ ಸರ್ವ್ಡ್ ಇನ್ ಆಲ್ಮೋಸ್ಟ್ ಆಲ್ 10 districts ಆಫ್ ದಿ ಸ್ಟೇಟ್ ಮೇಡಮ್. ಅಮೇಝಿಂಗ್, ಥ್ಯಾಂಕ್ ಯು ಸರ್. ಅಂದರೆ ಇವತ್ತಿನ ಒಂದು KSDLನ ಸೇರಬೇಕಂದ್ರೆ ಎಕ್ಸಾಮ್ಸ್ಗಳು ಯಾವ ಥರ ಇದೆ, ರಿಕ್ರೂಟ್ಮೆಂಟ್ ಹಿಂಗೆ ಆಗ್ತಾಯಿದೆ, ಇದ್ರ ಬಗ್ಗೆ ಒಂದು ಪಕ್ಷಿ ನೋಟ ನಮಗೆ ಕೊಟ್ರಿ. ಈಗ ನಾವು ಒಂದು ಹಿನ್ನೋಟ ಅಂತ ಹಾಕಿದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೇ ಐ ಥಿಂಕ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಹಾಗೆ ನಮ್ಮ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಾರಥ್ಯದಲ್ಲಿ
ನಮ್ಮ 1916ನಲ್ಲಿ ಮೈಸೂರಿನಲ್ಲಿ ಮೈಸೂರು ಸ್ಯಾಂಡಲ್ ಆಯಿಲ್ ಅಂತ ಫಸ್ಟು ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಅದನ್ನು ನಮ್ಮ ಫ್ರೇಗ್ರೆನ್ಸ್ ಅಂಬಾಸಡರ್ ಆಫ್ ಇಂಡಿಯಾ ಆಗಿ ಅದನ್ನು ನಾವು ಮಾಡಬೇಕು ಆ ಸ್ಯಾಂಡಲ್ ಆಯಿಲನ್ನು ಅಂತ ಆ ಉದ್ದೇಶದಿಂದ 16ನೇ ಇಸ್ವಿನಲ್ಲಿ 1916ರಲ್ಲಿ ಶುರುವಾದ ಒಂದು ವಿಚಾರ. ಆಮೇಲೇನೋ 1918ನಲ್ಲಿ ಮಹಾರಾಜರಿಗೆ ಯಾರೋ ಆಸ್ಥಾನದಲ್ಲಿ ಒಂದು ಸೋಪ್ ತಂದುಕೊಟ್ರಂತೆ. ಅದನ್ನ ಹೇಳಿ ನೋಡಿ ಇದೇನಿದು ಇದೆಯಲ್ಲ, ನಾವು ಈ ಥರದ್ದು ಏನಾದ್ರು ಮಾಡಬೇಕು ಅಂತ ಮುಂದೆ ನಮ್ಮ HD ಶಾಸ್ತ್ರಿ ಅವರನ್ನು, ಅವತ್ತಿನ ಒಂದು ಕ್ವಾಲಿಫೈಡ್ ಇಂಡಸ್ಟ್ರಿಯಲ್ ಕೆಮಿಸ್ಟನ್ನ ಲಂಡನ್ವರೆಗೂ ಕಳಿಸಿ ಅಲ್ಲಿಂದ ನಮ್ಮ ಮೈಸೂರು ಸ್ಯಾಂಡಲ್ ಒಂದು ಸೋಪ್ನ ಒಂದು ಆ ಜರ್ನಿ ಶುರು ಆಗುತ್ತೆ ಅಂತ ಅದು ಕೇಳೇ ಅಂದರೆ ನೋಡಿ, ಅವತ್ತಿನ ಕಾಲದಲ್ಲಿ ಅಂತಂಥ ಮಹಾನ್ ವ್ಯಕ್ತಿಗಳ ಒಂದು ಸಾಧನೆ ಅಥವಾ ಒಂದು ಕೊಡುಗೆ ಇವತ್ತು 2024 ಇನ್ನೊಂದು ಎಷ್ಟು 100 ವರ್ಷ ಆಗಿನೂ ನಾವು ಇವತ್ತು ಅದರ ಒಂದು ಇದನ್ನ ತಗೋತಾ ಇದ್ದೀವಿ. ಸೊ ಈ ಜರ್ನಿನ ನೀವು ಹಿಂದೆ ತಿರುಗಿ ನೋಡಿದ್ರೆ ಇನ್ಸೈಡ್ ನಿಮ್ಮ ಒಂದು KSDL ಒಳಗೆ ಅಲ್ಲಿರುವಂಥ ಹುರುಪು ಹೇಗಿದೆ, ಇವತ್ತಿನ ಜವಾಬ್ದಾರಿ ಹೇಗಿದೆ, ಈ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು. ಮೇಡಮ್, ಮೊಟ್ಟ ಮೊದಲದಾಗಿ ನಾಲ್ವಡಿ ಕೃಷ್ಣರಾಜರು ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು, BG ಶಾಸ್ತ್ರಿ ಅವ್ರದ್ದೊಂದು ಒಳ್ಳೆ ಗ್ರೇಟ್ ಟೀಮ್ ಮೇಡಮ್. ಕರ್ನಾಟಕದ ಇತಿಹಾಸದಲ್ಲಿ ಅವರು ಒಂದು ಐತಿಹಾಸಿಕ ಮೈಲಿಗಲ್ಲುಗಳನ್ನ ಕೊಟ್ಟಿದ್ದಾರೆ. ಹಲವಾರು ಇಂಡಸ್ಟ್ರಿಗಳು, ಮೆಡಿಕಲ್ ಕಾಲೇಜು, ವುಮೆನ್ಸು ಲಿಟ್ರಸಿ, ಆಮೇಲೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಾಲೇಜಸ್ಸು, ಆ ರೀತಿ ಇಂಡಸ್ಟ್ರೀಸು, ಕಾಲೇಜಸ್ಸು, ಎಜುಕೇಷನ್ನು, ಈ ಮೆಡಿಕಲ್ ಎಜುಕೇಷನ್ನು, ವುಮೆನ್ ಎಜುಕೇಷನ್ನು, ಆಮೇಲೆ ಈ ಡೆಮೋಕ್ರೆಟಿಕ್ ಈ ಸೆಟಪ್ನ ಕೂಡ ತಂದವರು ಅವರೇ ಮೇಡಮ್. ಈಸ್ ಅ ಗ್ರೇಟ್ ವಿಷನರಿ. ಅದೊಂದು ಒಳ್ಳೆ ಟೀಮ್ ಆಗಿ ಇದು ಕೆಲಸ ಮಾಡಿ ಸೊ ಮೈಸೂರು ಕರ್ನಾಟಕ ರಾಜ್ಯ ಆಗೋಕ್ಕಿಂತ ಮೈಸೂರು ಅಂತಂದರೆ ಇಡೀ ಪ್ರಪಂಚದಲ್ಲೇ ಒಂದು ಹೆಸರುವಾಸಿಯಾದಂಥ ಕಿಂಗ್ಡಮ್ ಆಗಿತ್ತು ಅಂದರೆ ತಪ್ಪಾಗಲಾರ್ದು. ಖಂಡಿತ ಅತಿ ಶ್ರೀಮಂತ ಹಾಗೂ ಧೀಮಂತ ನಾಯಕ. ಆಮೇಲೆ ರಾಜರು ತನ್ನ ಪ್ರಜೆಗಳನ್ನು ಮಕ್ಕಳ ರೀತಿ ನೋಡಿ ಏನಾರು ಒಂದು ಆಡಳಿತ ಮಾಡಿದ್ದಾರೆ ಅಂತಂದರೆ ನಮ್ಮ ಕರ್ನಾಟಕ ಅಥವಾ ಭಾರತ ಇತಿಹಾಸದಲ್ಲಿ ಮೈಸೂರು ಮಹಾರಾಜರ ಒಂದು ಕೊಡುಗೆ ತುಂಬ ಇದೆ ಮೇಡಮ್. ಹಾಗೆ ಮಹಾರಾಣಿಯರು ಕೂಡ ಕಾಂಟ್ರಿಬ್ಯೂಷನ್ ನೋಡಿ. ವಾಣಿ ವಿಲಾಸ್ ಸಾಗರ್ಗೆ ತನ್ನ ಬಂಗಾರ ಒತ್ತಿ ಇಟ್ಟು ಮಹಾರಾಣಿ ಅಮ್ಮಣ್ಣಿ ಅವರು ಕಟ್ಟಿಸ್ತಾರೆ. ಇಟ್ಸ್ ಅ ಗ್ರೇಟ್ ಅಲ್ವಾ, ಯಾರು ಇಮ್ಯಾಜಿನ್ನು ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ನಾಲ್ವಡಿ ಕೃಷ್ಣರಾಜರು ಒಡೆಯರು ಅಂತಂದರೆ ಆ ಭಾಗದಲ್ಲಿ ದೇವ್ರ ರೀತಿಯೇ ಫೋಟೋ ಇಟ್ಟು ಪೂಜೆ ಮಾಡುವಂಥ ಒಂದು, ಈಗಲೂ ಅವ್ರನ್ನ ನೆನೆಸ್ಕೊಳ್ಳುವಂಥ 116 ವರ್ಷಗಳ ನಂತರ ಇಷ್ಟೆಲ್ಲ ಮಾಡಿ ಆದಮೇಲೂ ಅವ್ರನ್ನ ಈ ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ. ಕರ್ನಾಟಕ ಅಥವಾ ಕನ್ನಡ ನಾಡು ಅಂತ ತಕ್ಷಣ ನಾವು ಈ ಶ್ರೀಗಂಧದ ಬೀಡು ಅಂತೇಳಿ ನಮಗೊಂದು ಹೆಸರುಂಟು ಅಥವಾ ಒಂದು ಎಲ್ಲ ಪ್ರಖ್ಯಾತಿ ಉಂಟು. ಈ ಶ್ರೀಗಂಧವನ್ನು ಎಣ್ಣೆ ತೆಗೆದು ಅದನ್ನು ಮೊದಲು ರಾಜ ಮಹಾರಾಜರು ತಮ್ಮ ಉಡುಪಿಗೆ ಹಾಕ್ಕೊಳ್ತಾ ಇದ್ರು. ಅವ್ರಿಗೆ ಮಾತ್ರ ಅವ್ರಿಗೆ ಮತ್ತು ಇದು ರಾಜಾತಿಥ್ಯವಾಗಿತ್ತು. ಶ್ರೀಗಂಧದ ಎಣ್ಣೆ ಅಥವಾ ಈ ರೀತಿ ರಾಜ ಮರ್ಯಾದೆಗಳು ಅಥವಾ ಈ ರೀತಿ ಫ್ರಾಗ್ರೆನ್ಸ್ನ ಯೂಸ್ ಮಾಡುವಂಥದ್ದು ರಾಜ ಆತಿಥ್ಯ ಅಥವಾ ರಾಜರ ಫ್ಯಾಮಿಲಿಗೆ ಮಾತ್ರ ಇತ್ತು. ಅದನ್ನು ಎಣ್ಣೆಯನ್ನು ತೆಗೆದು ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ಸಿಗುವಂಥ ಮಾಡಬೇಕು ಅನ್ನೋ ರಾಜರ ಕನಸನ್ನ ಈ ವಿಶ್ವೇಶ್ವರಯ್ಯನವರು, ಈ BG ಶಾಸ್ತ್ರಿಯವರು ಅವರ ಒಂದು ಕನಸನ್ನು ಅವರು ನೆರವೇರಿಸ್ಕೊಡ್ತಾರೆ ಮೇಡಮ್. ಇವತ್ತೇನಾದರೂ ಶ್ರೀಗಂಧದ ಎಣ್ಣೆಯ ಘಮಲು ಎಲ್ಲರನ್ನೂ ತಲುಪಬೇಕು ಅಂದರೆ ಅದು ಮೈಸೂರು ಸ್ಯಾಂಡಲ್ ಸೋಪಿಂದನೇ ತಲುಪುತ್ತೆ. ಹಾಗೆ ರಾಜರ ಕನಸನ್ನು ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ತಲುಪ್ಸೋಕ್ಕೆ ಒಂದು ಕಾರಣ ಆಗುತ್ತೆ. ಸೋಪು ಅಂದರೆ ನಾವು ಯಾವುದೋ ಒಂದು ಸೀಸನಲ್ ಸೋಪ್ ಆಗಿ ಒಂದು ಉಪಯೋಗಿಸ್ತೀವಿ ಮೇಡಮ್. ಬಟ್ ಶ್ರೀಗಂಧದಲ್ಲಿ ಆ್ಯಂಟಿ ರಿಂಕಲ್ ಇದೆ, ಆ್ಯಂಟಿ ಏಜಿಂಗ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಸ್ಕಿನ್ನಿಗೆ ಬೆಸ್ಟ್ ಇದೆ. ಮಹಾರಾಜರು ನೋಡಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದಲ್ಲಿ ಶ್ರೀಗಂಧದ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾನೆ. ಆಮೇಲೆ ಶಿವಪಾರ್ವತಿಯವರು ಎಲ್ಲ ಮದುವೆಯಲ್ಲಿ ಅರಿಶಿಣದ ಜೊತೆಗೆ ಶ್ರೀಗಂಧ ಹಚ್ಕೊಳ್ತಾ ಇದ್ರು ಅಂತೇಳಿ. ಸೊ ಇದರದ ಬೆನಿಫಿಟ್ಸ್ನ, ಇದರ ಈ ಉಪಯೋಗಗಳು ಶತಶತಮಾನಗಳಿಂದ ನಮ್ಮ ಪುರಾಣ, ಈ ಪುಣ್ಯಕಥೆಗಳಲ್ಲಿ ಸಹ ಹೇಳಿದ್ದಾರೆ. ಅದನ್ನು ಈಗಲೂ ಸಹ ನಮ್ಮ ಜನಸಾಮಾನ್ಯರಿಗೆ ಎಲ್ಲ ಸಿಗಲಿ ಅಂಥೇಳಿ ಅವರು ಒಂದು ಆಸೆ ಮಾಡಿದ್ದು KSDL ಸರ್ಕಾರಿ ಸಂಸ್ಥೆಯಾಗಿ ಈಗಲೂ ಕೂಡ ಹಾಗೆ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದೆ ಮೇಡಮ್. ಅಮೇಝಿಂಗ್ ಸರ್. ನನಗೆ ಗೊತ್ತಿರೋ ಹಾಗೆ ಯಶವಂತಪುರ ಮತ್ತು ಶಿವಮೊಗ್ಗ, ಮೈಸೂರು 3 ಜಾಗಗಳಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಕಾರ್ಖಾನೆ ಇದೆ. ಪ್ರತಿ ಸತಿ ಆ ಪೀಣ್ಯ ಇದರಲ್ಲಿ ಹೋಗಬೇಕಾದಾಗ ನಮಗೆ ಸೋಪ್ ಫ್ಯಾಕ್ಟ್ರಿ ಇದು ಕಾಂಪೌಂಡ್ ನೋಡಿದ್ದೀವಿ ಹೊರತು ಯಾವಾಗಲೂ ಒಂದು ಕುತೂಹಲ, ಒಳಗೆ ಏನು ನಡೆಯುತ್ತೆ, ಎಲ್ಲೆಲ್ಲಿ ಏನೇನು ಸೋಪ್ ಇದೆಲ್ಲ ಆಗುತ್ತೆ ಅಂತ. ಮೊದಲನೇದಾಗಿ ಈ 3 ಫ್ಯಾಕ್ಟ್ರೀಸ್ಗಳಲ್ಲಿ ಏನೇನಾಗುತ್ತೆ ಸರ್? ಇಲ್ಲೇ ಬೆಂಗಳೂರಲ್ಲೂ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತಾ? ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಬೆಂಗಳೂರಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ.
ಸ್ಯಾಂಡಲ್ ಆಯಿಲ್, ಶ್ರೀಗಂಧದ ಎಣ್ಣೆಯನ್ನು ಮೈಸೂರಿನಲ್ಲಿ, ಶಿವಮೊಗ್ಗದಲ್ಲಿ ತೆಗಿತಾ ಇದ್ರು. ಈಗ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬಂದಾಗಿದೆ ಮೇಡಮ್, ಬಿಕಾಸ್ ಆಫ್ ದಿ ನಾನ್ ಅವೈಲಬಿಲಿಟಿ ಆಫ್ ದಿ ಸ್ಯಾಂಡಲ್ವುಡ್. ಓಹೋ. ಈಗ ಸ್ಟಿಲ್ ಮೈಸೂರಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಶಿವಮೊಗ್ಗದಲ್ಲಿರೋ ಫ್ಯಾಕ್ಟ್ರಿ ಮತ್ತೆ ಅಲ್ಲಿ ಏನು ಸರ್ ಅಲ್ಲಿ? ಈಗ ಅದನ್ನು ಯಾವ ರೀತಿ ಹೌ ಬೆಸ್ಟ್ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಬೆಟರ್ ವೇ ಅನ್ನೋದ್ರ ಬಗ್ಗೆ ಒಂದೆಲ್ಲ ಸ್ಟಡೀಸ್ ಎಲ್ಲ ನಡೀತಾ ಇದೆ ಮೇಡಮ್. ಆ ಜಾಗನ ನಾವು ಒಂದು ವಾಟರ್ ಯೂನಿಟ್ ಮಾಡಿದ್ದೀವಿ, MSM ಮೈಸೂರು ಸ್ಯಾಂಡಲ್ ವಾಟರ್ ಬಾಟಲ್, ಲಕ್ಕಿಗೆ ಬಿಸ್ಲರಿ ಟೈಪು. ಇನ್ನು ಯಾವ ರೀತಿ ಚೆನ್ನಾಗಿ ಆ ಲ್ಯಾಂಡ್ನ ಉಪಯೋಗಿಸಬೇಕು ಅನ್ನೋದ್ರದ್ದು ಒಂದೆಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಲಿ ಹೋಟೆಲ್ಸ್ ಅಥವಾ ಕಾಂಪ್ಲೆಕ್ಸ್ ಅಥವಾ ಕನ್ವೆನ್ಷನ್ ಹಾಲ್ಸ್ನ ಅಲ್ಲೆಲ್ಲ ಕಟ್ಟಿಸ್ಬೇಕು ಅಂತೇಳಿ ಒಂದೆಲ್ಲ ಪ್ರಪೋಸಲ್ ಇದೆ ಸರ್ಕಾರ ಮಟ್ಟದಲ್ಲಿ. ಅದನ್ನು ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ಅದನ್ನು ಈ ಡಿಸಿಷನ್ ತೊಗೊಳ್ತೀವಿ ಮೇಡಮ್. ನೈಸ್. ಸೊ ಈಗ ಮೈಸೂರಲ್ಲಿ ಎಣ್ಣೆ ತೆಗಿತಾರೆ, ಅದ್ರದ್ದು ಈಗ ಬೆಂಗಳೂರಿನಲ್ಲಿ ಅದನ್ನ ತಂದು ನಾವು ಸೋಪ್ ರೆಡಿ ಆಗುತ್ತೆ. ಮಾಡ್ತೇವೆ. ಸೊ ಮೊದಲನೇದಾಗಿ ನನಗೆ ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಓವಲ್ ಶೇಪ್ದು ಮತ್ತು ಅದ್ರ ಮೇಲೆ ಒಂದು ಸ್ಟ್ಯಾಂಪ್ ಇದೆಯಲ್ಲ, Yes. ಇದೇ ಕೈಗೆ ಬರೋದು, ಕಣ್ಣಿಗೂ ಬರೋದು. ಅಂದರೆ ಅವತ್ತಿನ ಕಾಲದಲ್ಲೆಲ್ಲ ಈ ಹಮಾಮು, ಲೈಫ್ ಬಾಯ್ ಎಲ್ಲ ಇದ್ದಿದ್ದ ಕಾಲದಲ್ಲಿ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ತೊಗೋಬೇಕಂದ್ರೆ ಅದೊಂದು ಒಂಥರ ಘನತೆ. ಲೆವೆಲ್, ಅದು ಘನತೆ ಅದು. ಸೊ ನನಗೆ ಅಲ್ಲಿಂದ ಕಣ್ತುಂಬಿ ಬಂದಿರೋ ದೃಶ್ಯ ಏನಿದೆ ಇವತ್ತಿಗೆ ನನ್ನ ಕುತೂಹಲ ಇರೋದು, ಫ್ಯಾಕ್ಟ್ರಿನಲ್ಲಿ ಹೆಂಗೆ ಸೋಪ್ ತಯಾರಿ ಯಾವ ಸ್ಟೇಜಿಂದ ಸ್ಟಾರ್ಟ್ ಆಗುತ್ತೆ ಸರ್? ಎಸ್ ಮೇಡಮ್, ಆ್ಯಕ್ಚುಲಿ ನಮ್ಮ ಈ ಸೋಪು ಬಂದ್ಬಿಟ್ಟು ಸಫನಿಕ್ವೇಷನ್ ಅನ್ನೋ ಪ್ರೋಸೆಸ್ಸಿಂದ ತಯಾರಾಗುತ್ತೆ ಮೇಡಮ್. ನೀವು ಕೆಮಿಸ್ಟ್ರಿ ಇದ್ರ ಪ್ರಕಾರ ಮಾಡಿದ್ರೆ ಅಂದರೆ ಇಟ್ಸ್ ಇರುತ್ತೆ ಸೋಡಿಯಮ್ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್. ಸೊ ಸೋಪ್ಸ್ ಆರ್ ಸಾಫ್ಟ್ ಇರುತ್ತವೆ, ಆಮೇಲೆ ಸಿಂಪಲ್ ಕೆಮಿಕಲ್ ಮಾಲಿಕ್ಯೂಲ್ ಆ್ಯಂಡ್ ದೀಸ್ ಆರ್ ಬಯೋಡಿಗ್ರೇಡೇಬಲ್ ಓಹೋ. ಸೋಪ್ಸು ನಮ್ಮ ಸೋಪ್ ಯಾಕೆ ಸ್ಪೆಷಲ್ ಇದೆಯಪ್ಪ ಅಂತಂದರೆ, ನಮ್ಮ ಸೋಪ್ಸಲ್ಲಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀವಿ, ಸ್ಯಾಂಡಲ್ ಆಯಿಲ್ನ ಯೂಸ್ ಮಾಡ್ತೀವಿ, ಗ್ಲಿಸರಿನ್ನ ಯೂಸ್ ಮಾಡ್ತೀವಿ. ಸೊ ಬೇರೆ ನಮ್ಮಲ್ಲಿ 100% ಎಲ್ಲ ಪ್ರಾಡಕ್ಟ್ಸು ಈ ನ್ಯಾಚುರಲ್ಲಿಂದ ಬರ್ತಾ ಇರೋದು ಮೇಡಮ್. ನಾವು ಯಾವುದೇ ಈ ಸಿಂಥೆಟಿಕ್ ಕೆಮಿಕಲ್ಸ್ನ ನಮ್ಮ ಸೋಪ್ಸ್ನಲ್ಲಿ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ವರ್ಲ್ಡಲ್ಲಿ ನ್ಯಾಚುರಲ್ ಸ್ಯಾಂಡಲ್ ಆಯಿಲ್ನ ಯೂಸ್ ಮಾಡಿ ಮಾಡುವಂಥ ಏಕೈಕ ಫ್ಯಾಕ್ಟ್ರಿ ಅಂತಂದರೆ ನಮ್ಮದೇ. ಆಮೇಲೆ ಇಂಡಿಯಾದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಸೋಪ್ ಪ್ರಿಪ್ರೇಷನಲ್ಲಿರೋದು KSDL ಒಂದೇ ಮೇಡಮ್. ಇವೆರಡೂ ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡುವಂತಹ ವಿಷಯ ಮೇಡಮ್. ಸೊ ಈ ಸೋಪ್ ಈಗ ಉದಾಹರಣೆಗೆ ದಿನಕ್ಕೆ ಎಷ್ಟು ಸೋಪ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆ ಸ್ಟೇಜಸ್ ಹೆಂಗೆ ಸರ್? ಫಸ್ಟ್ ಈಗ ಹೇಗಂದರೆ ಇದು ಬೇಸ್ ಹೇಳಿದ್ರಿ, ಆಮೇಲೆ ಆಯಿಲ್ ಅಂತ ಹೇಳಿದ್ರಿ, ಹಂತ ಹಂತವಾಗಿ ಮೇಡಮ್ ನಾವು ಈ ಸೋಪ್ಗೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸೋಪ್ ನೂಡಲ್ನ ನಾವು ಇದು ತರಿಸ್ತೀವಿ. ಅದರಲ್ಲಿ ನಾವು 70-30 PFED PKFED ಅಂದರೆ ನಮ್ಮ ಪಾಮ್ ಬೇಸ್ಡ್ ಫ್ಯಾಟಿ ಆ್ಯಸಿಡ್ನ ನಾವು ಯೂಸ್ ಮಾಡ್ತೀವಿ. 70% ಪಾಮ್ ಫ್ಯಾಟಿ ಆ್ಯಸಿಡ್ ಡಿಸ್ಟಿಲೇಟ್ ಅಂತ ಹೇಳ್ತಾರೆ. ಇನ್ನು ಈ 30% ಬಂದ್ಬಿಟ್ಟು ಪಾಮ್ PK ಅಂದರೆ ಪಾಮ್ ಕರ್ನಲ್ ಫ್ಯಾಟಿ ಆ್ಯಸಿಡ್ ಈ ಡಿಸ್ಟಿಲೇಟ್ ಅಂತ ಹೇಳ್ತಾರೆ. ಈ 30% PKFED ಏನಿದೆಯಲ್ಲ ಅದರಲ್ಲಿ ಲೌರಿಕ್ ಆ್ಯಸಿಡ್ ಕಂಟೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 12% ಇರುತ್ತೆ ಮೇಡಮ್. ಆಮೇಲೆ ಈ TFMನ ನೀವು ಅಬ್ಸರ್ವ್ ಮಾಡಬೇಕು, 76% ಎ ಕ್ವಾಲಿಟಿ ಸೋಪ್ ಇರೋದು ಮೈಸೂರು ಸ್ಯಾಂಡಲ್ ಮತ್ತು ಈ ಸಿಂಥಾಲ್ ಸೋಪ್ಗಳು ಮಾತ್ರ ಅಮಾಂಗ್ ದಿ ಎಲ್ಲ ಸೋಪ್ಗಳಲ್ಲಿ. ಸೊ ನಮ್ಮ ಸೋಪ್ ಯಾವಾಗಲೂ ಒಂದು ಪ್ರೀಮಿಯಂ ರಾಯಲ್ ಕ್ವಾಲಿಟಿ ಸೋಪ್ ಆಗಿದೆ ಹೊರತು ನಾವು ಈ ಪಾಪ್ಯುಲರ್ ಸೋಪ್ಸ್ ಕ್ಯಾಟಗರಿಯಲ್ಲಿ ಬರಲೇ ಇಲ್ಲ ಮೇಡಮ್. ಸೊ ಹೀಗಾಗಿ ನಮ್ದು ಯಾವಾಗಲೂ ನಮ್ಮ ತಾಯಂದರು ಒಂದು ಚಾಯ್ಸ್ ಆಗಿ ಒಂದು ಪ್ರೈಮ್ ಇಂಪಾರ್ಟೆಂಟ್ ಕ್ವಾಲಿಟಿದು ಅಫೋರ್ಡಬಲ್ ಪ್ರೈಸಲ್ಲಿ ನಾವೆಲ್ಲ ಕೊಡ್ತಾ ಇದ್ದೀವಿ ಮೇಡಮ್. ಸೊ ಈ PK ಈ ಸೋಪ್ ನೂಡಲ್ ಜೊತೆಗೆ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಅಂದರೆ ಈ ಪರ್ಫ್ಯೂಮರಿ ಐಟಮ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಅದು ಈ ಪರ್ಫ್ಯೂಮಲ್ಲಿ ಆಲ್ಮೋಸ್ಟ್ 185 ಕೆಮಿಕಲ್ಸ್ ಇದಾವೆ ಮೇಡಮ್. ಡಿಫ್ರೆಂಟ್ ಸೋಪ್ಸಿಗೆ ಡಿಫ್ರೆಂಟ್ ಕ್ವಾಂಟಿಟಿಯಲ್ಲಿ ಅದನ್ನು ಆ್ಯಡ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ಯಾಂಡಲ್ ಆಯಿಲ್ನ ಆ್ಯಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ಅದು ನಮ್ಮ ಟ್ರೇಡ್ ಸೀಕ್ರೆಟ್ ಯಾವುದ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಅಂತೇಳಿ ಅದನ್ನು ಹೇಳೋದಿಲ್ಲ, ಬಟ್ ಡೆಫಿನೆಟ್ಲಿ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಸ್ಯಾಂಡಲ್ ಆಯಿಲಿಂದ, ಆಲ್ಮಂಡ್ ಆಯಿಲಿಂದ, ಗ್ಲಿಸರೀನು, ಆಮೇಲೆ ಈ ಪಚೋಲೆ ಆಯಿಲ್ ಇರ್ಬೋದು, ಡಿಫ್ರೆಂಟ್ ಆಯಿಲ್ಸ್ ಇದ್ದಾವೆ. ಅವನ್ನ ಒಂದು ಡೆಫಿನೆಟ್ ಪ್ರಪೋರ್ಷನಲ್ಲಿ ಡಿಫ್ರೆಂಟ್ ಸೋಪ್ರಿಗೆ ಆ್ಯಡ್ ಮಾಡ್ತೀವಿ. ನಮ್ಮದು ಒಂದು ಈ ಮಿಲೇನಿಯಮ್ ಸೋಪ್ ಅಂತಿದೆ, ವಿಚ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಸೋಪ್ ಇನ್ ಇಂಡಿಯಾ. ಅದರ ಆಲ್ಮೋಸ್ಟ್ 840 ರೂಪೀಸಿಗೆ ಒಂದು ಸೋಪ್ ಇದೆ. ಆಲ್ಮೋಸ್ಟ್ ಇನ್ನೊಂದು 45 ರೂಪೀಸ್ದು ಒಂದು ಸೋಪ್ ಇದೆ. ಅಷ್ಟು ಹ್ಯೂಜ್ ವೇರಿಯೇಷನ್ಸಲ್ಲಿ ನಮ್ಮ ಸೋಪ್ ಪ್ರಾಡಕ್ಟ್ಸ್ ಇದಾವೆ ಮೇಡಮ್. ಸೊ ಒಂದು ದೊಡ್ಡ ಪಾಕ ಥರ ಏನಾದ್ರು ಫಸ್ಟ್ ಮಾಡಿಕೊಂಡು ಅದಾದಮೇಲೆ ಅಲ್ಲ ಈ ಯೂಟ್ಯೂಬಲ್ಲೆಲ್ಲ ತುಂಬ ವಿಡಿಯೋಸ್ ನೋಡಿರ್ತೀರಲ್ಲ, ಈ ಫ್ಯಾಕ್ಟ್ರೀಸ್ಗಳಲ್ಲೆಲ್ಲ ಸೋಪು ಅಥವಾ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಹೇಗಾಗತ್ತೆ ಅಂತ. ಸೊ ಮಷಿನರಿಗಳೆಲ್ಲ ತುಂಬ ಇದೆಯಲ್ಲ, ಹ್ಯಾಂಡ್ ಮೇಡಾ ಹೆಂಗೆ ಸರ್? ಇಲ್ಲ ಮೇಡಮ್, ನಮ್ಮದು ಸೆಮಿ ಆಟೋಮೇಟೆಡ್, ನಮ್ಮದು ಕಂಪ್ಲೀಟ್ ಆಟೋಮೇಟೆಡ್ ಇಲ್ಲ. ಸೊ ನಮಗೆ ಏನೇನು ಕೆಮಿಕಲ್ಸ್ ಬೇಕಲ್ಲ ಆ ಎಲ್ಲ ಕೆಮಿಕಲ್ಸ್ನ ಮೊದಲು ಬ್ಲೆಂಡ್ ಮಾಡಿ ಸ್ಯಾಚುರೇಷನ್ಗೆ ಇಡ್ತೀವಿ. 30 days
60 ಡೇಸ್ 90 ಡೇಸ್ ಈ ರೀತಿ ಒಂದು ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಅದನ್ನು ನಾವು ಬ್ಲೆಂಡ್ ಮಾಡಿ ಸ್ಯಾಚುರೇಷನ್ಗೆ ಇಡ್ತೀವಿ. ಅದು ಇಷ್ಟು ಸ್ಯಾಚುರೇಟ್ ಆದಮೇಲೆ ಆ ಸ್ಯಾಚುರೇಷನ್ನ ಸೋಪ್ ನೂಡಲ್ಗೆ ಹಾಕಿ ಮತ್ತು ಕಲರಿಂಗ್ ಏಜೆಂಟ್ನ ಹಾಕಿ ನಾವು ಇದು ಮಾಡ್ತೀವಿ. ಡಿಫ್ರೆಂಟ್ ಯಾವ್ಯಾವ ಸೋಪ್ನ ಮಾಡ್ತಾಯಿದ್ವಿ ಅದಕ್ಕೆ ತಕ್ಕಂತೆ ಆ ಸ್ಯಾಚುರೇಷನ್ ತೊಗೊಂಡು ಇದು ಮಾಡ್ತೀವಿ. ಸ್ಯಾಚುರೇಷನ್ ಏನಕ್ಕೆ ಇಂಪಾರ್ಟೆಂಟ್ ಸರ್? ಏನು ಮಾಡೋದು ಅಂದರೆ ಆ ಕೆಮಿಕಲ್ ರಿಯಾಕ್ಷನ್ಸ್ 2 ಕೆಮಿಕಲ್ಸ್ನ ಹಾಕಿ ಇಮಿಡಿಯೇಟ್ ಇಟ್ಟಾಗ ಅದ್ರ ಪ್ರಾಡಕ್ಟ್ ಏನು ಬರುತ್ತಲ್ಲ ಅದು ಹಾಗಾಗಲ್ಲ ಮೇಡಮ್. ಇಟ್ ಟೇಕ್ಸ್ ಸಮ್ ಟೈಮ್ ಟು ಇಂಟರಾಕ್ಟ್ ವಿತ್ ಆಲ್ ದ ಕೆಮಿಕಲ್ಸ್, ಆಲ್ ದ ಡಿಫ್ರೆಂಟ್ ಕೆಮಿಕಲ್ಸ್ ಇನ್ ದಟ್ ಕಾಂಪೋಸಿಷನ್. ದೆನ್ ದೇ ವಿಲ್ ಗಿವ್ ದ ಅಪ್ರೋಪ್ರಿಯೇಟ್ ಸ್ಮೆಲ್, ಓಡರ್, ಫ್ಲೇವರ್ ಈ ರೀತಿ. ಇಟ್ಸ್ ನಾಟ್ ಆಸ್ ಈಸಿ ಆಸ್ ಎಕ್ಸಾಕ್ಟ್ಲಿ ಹಾಕ್ಬಿಟ್ಟು ಹಿಂಗೆ ಸೋಪ್ ಇಲ್ಲ ಹಾಗಿಲ್ಲ ಮೇಡಮ್, ಹಾಗಿಲ್ಲ. ಸೊ ನೂಡಲ್ ಆಯಿತು, ದೆನ್ ಸ್ಯಾಚುರೇಷನ್ಗೆ ಇಟ್ಟಿದ್ದು ಮಿಶ್ರಣ ಆಯಿತು, ಯಾವ್ಯಾವ ಸೋಪಿಗೆ ಬೇಕೋ ಇದೆಲ್ಲ ಮಷಿನರೀಸು ಬರೀ ಮಿಕ್ಸ್ ಮಾಡಿಡತ್ತೆ. ಬಾಕಿದೆಲ್ಲ ಅದಕ್ಕೇನಾದರೂ ಇಷ್ಟಿಷ್ಟೇ ಗ್ರಾಮ್ ಬೀಳತ್ತೆ? ಹೌದು ನಮ್ಮ ಅಲ್ಲಿ ಡೈಸ್ ಇರುತ್ತೆ, ಅದ್ರ ಮೇಲೆ ಕೇಕ್ ಬರುತ್ತೆ, ಅದ್ರ ಮೇಲೆ ಡೈಸ್ ಎಲ್ಲ ಪ್ರೆಸ್ ಮಾಡಿದಾಗ ವಿತ್ ನಮ್ಮ ಎಂಬ್ಲಮ್ಮು ಅದನ್ನು ಇದು ಮಾಡಿ ಬರುತ್ತೆ. ನಮ್ಮಲ್ಲಿ 75 ಗ್ರಾಮ್ ಸೋಪ್ ಇದೆ, 125 ಗ್ರಾಮ್ ಸೋಪ್ ಇದೆ, 150 ಗ್ರಾಮ್ ಸೋಪ್ ಇದೆ. ಈ ರೀತಿ ಕನ್ಸ್ಯೂಮರಿಗೆ ನೀಡ್ಸ್ ಮೇಲೆ ನಮಗೆ ಈ ಸೋಪ್ಸ್ನ ನಾವು ಆಲ್ಸೋ ಐ ಥಿಂಕ್ ಈ ತೀರ್ಥಕ್ಷೇತ್ರಗಳಲ್ಲೆಲ್ಲ ನೋಡಿರ್ತೀವಿ ಚಿಕ್ಕ ಚಿಕ್ಕ SGT ಅಂತೇಳಿ 25 ಗ್ರಾಮ್ಸ್ದು ಆ ಸೋಪ್ ಇದೆ. ಅದು ಮೋಸ್ಟ್ ಪಾಪ್ಯುಲರ್ ಸೋಪ್ಸ್ ಮೇಡಮ್ ನಮ್ಮದು. ನೋಡಿ ಹೇಗಿದೆ. ಸೊ ಈಗ ದಿನಕ್ಕೆ ರನ್ ರೇಟ್ ಅಂತಾರಲ್ಲ ಕ್ರಿಕೆಟಲ್ಲಿ, ಸೊ ಎಷ್ಟು ಸೋಪ್ ಮಾರಾಟ ಆಮೇಲೆ ಸರ್ ಅಷ್ಟು ಮ್ಯಾನುಫ್ಯಾಕ್ಚರಿಂಗ್? ಮೇಡಮ್ ಮೊದಲು ಪರ್ ಡೇ ನಾವು 100 ಮೆಟ್ರಿಕ್ ಟನ್ಸ್ನ ಸೋಪ್ನ ಮಾಡ್ತಾ ಇದ್ವಿ. ಸರ್ ಈ ಮೆಟ್ರಿಕ್ ಟನ್ಸ್ ಸೋಪ್ ನಂಬರ್ಸ್ ಎಷ್ಟು ಸರ್ ಕನ್ವರ್ಷನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಹೇಳ್ತೀನಿ 12 ಲಕ್ಷ ಬರುತ್ತೆ. 10 ಲಕ್ಷದಿಂದ 12 ಲಕ್ಷ ಒಂದು ದಿನಕ್ಕೆ ಇದಾಗುತ್ತೆ. ಸೊ ನಾವು 10 ಲಕ್ಷ ಮಾಡಿದ್ವಿ ಅಂದರೆ ಅರೌಂಡ್ 3 ಕೋಟಿ ಅಂದರೆ 3 crores ಸೋಪ್ಸ್ ಪರ್ ಮಂತ್ ತಯಾರಿ ಮಾಡ್ತೀವಿ ಮೇಡಮ್. ಸೇಲ್ಸ್ ಬಂದುಬಿಟ್ಟು 100 crores ಸೇಲ್ಸ್ ಪರ್ ಮಂತ್ ಆಗುತ್ತೆ. ಸೊ 100 crores ಮನಿ, 100 crore ಮನಿ ಪರ್ ಮಂತ್. ಓಹೋ, ಸೊ 3 crores ಸೋಪ್ಸ್. ಹಾಂ, ಸೊ ಪ್ರೊಡಕ್ಷನ್ನು. ಹೌದು. ಆ್ಯಂಡ್ ಇನ್ನು ಮಂತ್ 100 crores. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಪರ್ ಸೋಪ್ ಪ್ರೈಸು ಆ್ಯಾವ್ರೇಜ್ ಎಷ್ಟು ಅಂತ ಇಟ್ಕೊಂಡಿದ್ದೀರಾ? ಆವ್ರೇಜ್ 45 to 150 ತನಕ ಇದೆ ಮೇಡಮ್. ಸೊ ಒಂದು 70 ಮಧ್ಯದಲ್ಲಿ ಇಟ್ಕೊಂಡ್ರೆ 70 ಪರ್ ತೊಗೊಂಡ್ರು ದಟ್ ಇಸ್ ದ ಸೇಲ್ಸು. ಸೊ ಇವತ್ತಿಗೂ ಹೀರೋ ಪ್ರಾಡಕ್ಟ್ ಬಂದು ಅದೇನಾ? 75 ಗ್ರಾಮ್ಗೆ ಸೋಪ್ ಇದೆಯಲ್ಲ ಮೇಡಮ್, ಅದೇ ನಮ್ಮ ಪಾಪ. ಯಾಕಂದರೆ ಮೋಸ್ಟ್ ಆಫ್ ದಿ ಕನ್ಸ್ಯೂಮರ್ಸ್ ಅದನ್ನು ಇಷ್ಟಪಡ್ತಾರೆ, ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ನಾವು ಕೂಡ ಕಳೆದ 3 ವರ್ಷದಿಂದ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ, ಎಲ್ಲ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ನಮ್ಮ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ನಮ್ಮ ಉದ್ದೇಶ ಏನಾಗಿದೆ ಅಂದರೆ ಇದು ಕರ್ನಾಟಕದ ಒಂದು ಐತಿಹಾಸಿಕ ಸಾಬೂನು ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಮೇಡಮ್ ನಾವು ಕೇವಲ ಒಂದು 8-10% ಪ್ರಾಫಿಟಲ್ಲೇ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ. ವಿತ್ ಆಲ್ ದಟ್ ಕಳೆದ ವರ್ಷ 252 ಕೋಟಿಗೆ ನೆಟ್ ಪ್ರಾಫಿಟ್ ಆಗಿದೆ. ಮೊದಲೇ ಬಾರಿ 1500 ಕೋಟಿ ನಮ್ಮದು ವಾರ್ಷಿಕ ವಹಿವಾಟು ಆಗಿದೆ ಮೇಡಮ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ವಾವ್. ಸೊ ಇದು ಹೇಳಿ ಶೇರ್ ಹೋಲ್ಡರ್ಸ್ ಇರೋ ಕಂಪನಿ ಹೌದು ಸರ್ ಮೇಡಮ್. ಇದು 100% ಗೌರ್ಮೆಂಟ್ ಶೇರ್ ಹೋಲ್ಡಿಂಗ್ ಇದೆ ಮೇಡಮ್. ಇಟ್ಸ್ ಎ ಗೌರ್ಮೆಂಟ್. ಐ ಕಮ್ ಟು ಗೌರ್ಮೆಂಟ್ ಶೇರ್ ಹೋಲ್ಡಿಂಗ್ ಹೆಂಗಾಗತ್ತೆ ಅಂತ. ಬಿಫೋರ್ ವಿಚ್ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ಮಿಲೇನಿಯಂ ಸೋಪ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್, 841 rupees ಇದು ಅಂತ. ಐ ಥಿಂಕ್ ನನಗೆ ಯಾರೋ ಕೊಟ್ಟಿದ್ರು. ಈ ಯೆಲ್ಲೋ ಕಲರ್ ಒಂದು ಗ್ಲಾಸ್ ಲಿಡ್ ಒಳಗಡೆ ಅದು ಬರುತ್ತಲ್ಲ, ಅದೇ ಅಲ್ಲ ಸರ್ ಅದು? ಅದು ಗಿಫ್ಟಿಂಗ್ ಅಂತಾನು ಕೊಡ್ತಾರೆ. ನೌ ಐ ಆಮ್ ಕ್ಯೂರಿಯಸ್ ಟು ನೋ ಏನಕ್ಕೆ ಸರ್ ಅದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆ್ಯಂಡ್ ಹೌ ಡಿಫ್ರೆಂಟ್ ಇಸ್ ದ್ಯಾಟ್ ಸೋಪ್, ಅಂದರೆ ಅದರದ್ದು ವಿಶೇಷಗಳು? ಈಗ ನೀವು ಈ ಮುಂಚೆ ನಾವು ಇಬ್ಬರು ಈ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ವಿ ಸ್ಯಾಚುರೇಷನ್ ಅಂತೇಳಿ. ಸ್ಯಾಚುರೇಷನ್ ಆ್ಯಂಡ್ ಹೈಯೆಸ್ಟ್ ಪರ್ಸೆಂಟ್ ಆಫ್ ಸ್ಯಾಂಡಲ್ ಆಯಿಲ್ ಇನ್ ಇಟ್ ಮೇಡಮ್. ಅದ್ರದ್ದು ನೀವು ಒಂದು ಸತಿ ನೀವು ಸ್ನಾನ ಮಾಡಿ ಹೊರಗಡೆ ಬಂದರೆ ಆಲ್ಮೋಸ್ಟ್ 48 hours, 24 hours ಅಂತೂ ನಿಮಗೆ ಅದು ಫ್ರಾಗ್ರೆನ್ಸ್ ಇದ್ದೇ ಇರುತ್ತೆ. 48 hours ಕೂಡ ನಿಮ್ಮ ಪಕ್ಕ ಕೂತ್ಕೊಂಡವ್ರು ಹೇಳ್ತಾ ಇರ್ಬೋದು, ಏನು ಮರೆಯ ಯಾವ ಪರ್ಫ್ಯೂಮ್ ಹಾಕಿದೀಯಾ ಅಂತೇಳಿ. ಸೊ ಅದನ್ನು ಎಂಜಾಯ್ ಮಾಡಲಿ ಅಂತೇಳಿ ಆ ಒಂದು ರಾಯಲ್ ಕ್ಲಾಸ್ ಆ ಸೋಪ್ನು ಇಟ್ಟಿದ್ದೀವಿ ಮೇಡಮ್. ಮುಂದಿನ ದಿನಗಳಲ್ಲಿ ಮಿಲೇನಿಯಂ ಗೋಲ್ಡ್ ಅನ್ನೋದು ಅದನ್ನು ತರಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇನು ಸರ್ ಅದು? ಅದು ಇದಕ್ಕಿಂತನೂ ಸ್ಟ್ರಾಂಗ್ ಆಗಿರುವಂಥದ್ದು ಮೇಡಮ್. ಏನು ಸರ್ 1 ವರ್ಷ ಸ್ಮೆಲ್ ಬರೋದಾ? ಅಮೇಝಿಂಗ್ ಸರ್. ಒಂದು ಬರುತ್ತೆ, ನಾನು ವೆಬ್ಸೈಟ್ ನೋಡ್ತಾ ಇದ್ದೆ, ತುಂಬ ವೆರೈಟಿ ಆಫ್ ಸೋಪ್ಸ್ ಇದೆ. ಅಂದರೆ ಮೈಸೂರು ಸ್ಯಾಂಡಲ್ಲು, ಮಿಲೇನಿಯಮ್ಮು, ಗೋಲ್ಡು, ಸಿಕ್ಸರು, ಮೈಸೂರು ಸ್ಯಾಂಡಲ್ ಬೇಬಿ ಮತ್ತು ಸ್ಯಾಂಡಲ್ ಕ್ಲಾಸಿಕ್ಕು. ಇದು ಬರೀ ಮೈಸೂರು ಸ್ಯಾಂಡಲ್ ವೆರೈಟೀಸನ್ನೇ ಮನಸ್ಸಲ್ಲಿ ಇಟ್ಕೊಂಡು
ಯೂಶಲಿ ಈ ಥರ ಗೌರ್ಮೆಂಟ್ ಡ್ರಿವನ್ ಯುನೋ ಲಿಮಿಟೆಡ್ ಕಂಪನಿಗಳಲ್ಲೆಲ್ಲ ಡಿಸಿಷನ್ ಮೇಕಿಂಗ್, ಈಗ ಯಾವ ಪ್ರಾಡಕ್ಟನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು, ಹೊಸದು ಹೆಂಗೆ ತರಬೇಕು, ಕನ್ಸಿಡರಿಂಗ್ ಇದೆಲ್ಲ ಶವರ್ ಜೆಲ್ಲು ಮತ್ತು ಎಲ್ಲ ಪ್ರೈವೇಟ್ ಪ್ಲೇಯರ್ಸ್ಗಳ ಮಧ್ಯಾಹ್ನ ಒಂದು ಗೌರ್ಮೆಂಟ್ ಬಾಡಿ ವಿತ್ ಸಚ್ ಅ ಹಿಸ್ಟ್ರಿ ಆ್ಯಂಡ್ ಲೆಗಸಿ ಡಿಸಿಷನ್ಸ್ ಯಾರು ತೊಗೊತಾರೆ? ಎಷ್ಟು ಆಫನ್ ಇದು ಯು ಗೈಸ್ ವಿಲ್ ಸೇ ಇಲ್ಲ ಇವನು ಹೊಸದೇನೋ ಬಿಡಬೇಕು? ಮೇಡಮ್, ನಮ್ಮಲ್ಲಿ ಒಂದು ಇನ್ಬಿಲ್ಟ್ R&D ಟೀಮ್ ಅಂತ ಇರುತ್ತೆ. ನಾವು ನಮ್ಮ ಕಾಂಪ್ಯೂಟರ್ಸ್ ಏನೇನು ಮಾಡ್ತಾ ಇದ್ದಾರೆ, ನಾವೇನಿದ್ದೀವಿ, ಅವ್ರದ್ದು ಎಷ್ಟು ಸೇಲ್ ಇದೆ, ನಮ್ದು ಎಷ್ಟು ಸೇಲ್ ಇದೆ, ಅವರು ಯಾವ ವೆರೈಟಿಯಲ್ಲಿ ಹೆಚ್ಚಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಎಲ್ಲ ಸ್ಟಡಿ ಮಾಡ್ತಾ ಇರ್ತೀವಿ ಮೇಡಮ್. ನಮ್ಮ R&D ಟೀಮ್ ಇದೆ, ನಮ್ಮ ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು. ನಾವು ಮಂತ್ಲಿ ಒಂದೆಲ್ಲ ಮೀಟಿಂಗ್ ಮಾಡಿದಾಗ ನಮ್ಮದು ಈ ರೆಗ್ಯುಲರ್ ಪ್ರೋಗ್ರೆಸ್ ಆಯಿತು, ಏನೇನಾಯಿತು ಅಂತ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀವಿ. ಆ ನಂತರ ನನ್ನ ಕಾಂಪಿಟೇಟರ್ಸು ಯಾವ ರೀತಿ ಹೊಸ ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದಾರೆ, ಕನ್ಸ್ಯೂಮರ್ ಡಿಮ್ಯಾಂಡ್ ಏನಾಗಿದೆ ಅನ್ನೋದನ್ನು ಒಂದೆಲ್ಲ ಸ್ಟಡಿ ಮಾಡ್ತೀವಿ. ಆ ನಂತರ ಮಾರ್ಕೆಟ್ ಸ್ಟಡಿ ಮಾಡ್ತೀವಿ, ಯಾವ ರೀತಿ ಯಾವ ಪ್ರೈಸಲ್ಲಿ ಯಾವ ಕ್ವಾಲಿಟಿಯಲ್ಲಿ ಜನ ಹೆಚ್ಚಿಗೆ ಪ್ರಿಫರೆನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಆ ಸ್ಟಡಿನ ಮಾಡಿ ಆ ರೀತಿ ನಾವು ಎಂಟ್ರಿ ಆಗೋಕ್ಕೆ ಒಂದೆಲ್ಲ ಸ್ಟಡಿ ಮಾಡ್ತೀವಿ ಮೇಡಮ್. ಈಗ ತಾವು ಹೇಳಿದ್ರಿ ಈ ಮಿಲೇನಿಯಮ್ ಸೋಪಿಂದ ಗೋಲ್ಡು, ಆಮೇಲೆ ಒಂದು 6 ಪ್ಯಾಕಲ್ಲಿ ಬರೋದು ರೋಸು, ಆ ರೀತಿ ನಾವೆಲ್ಲ ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಅದನ್ನು ಬಿಟ್ವಿ. ಸೊ ಅದನ್ನು ಬಿಟ್ಟಾಗ ಕನ್ಸ್ಯೂಮರ್ದು ಒಂದು ಗಿಫ್ಟ್ ಪ್ಯಾಕ್ 6 ಪ್ಯಾಕ್ ತೊಗೊಂಡು ಹೋಗೋರೆ ಆ ಕಸ್ಟಮರ್ಸೇ ಬೇರೆ ಇದ್ದಾರೆ. 840 ರೂಪಾಯಿ ಆದರೂ ಈ ಮಿಲೇನಿಯಮ್ ಸೋಪ್ನ ಮುಂಚೆನೇ ಬುಕ್ ಮಾಡಿ ತೊಗೊಂಡು ಹೋಗೋ ಆ ಕಸ್ಟಮರ್ಸೇ ಬೇರೆ ಇದ್ದಾರೆ. ನಾರ್ಮಲ್ ನಮ್ಮ 125 ಗ್ರಾಮ್ಸ್ದು ಈ ಸೋಪ್ ತೊಗೊಳುವಂಥ ಫ್ಯಾಮಿಲಿ ಮೆಂಬರ್ಸೇ ಬೇರೆ ಇದ್ದಾರೆ. ಸೊ ಇದನ್ನೆಲ್ಲ ಕೇಟರ್ ಮಾಡ್ತೀವಿ ಮೇಡಮ್. ಆ ನಂತರ ಹಿಂದಿನ ವರ್ಷ ನಮ್ಮ ಈ ಈ ಈ ಹೊಸ ಸರ್ಕಾರ ಬಂದಾಗ ನಮ್ಮ ಈ ಮಿನಿಸ್ಟರ್ ಸಾಹೇಬರು ಮತ್ತು ನಮ್ಮ ಚೇರ್ಮನ್ ಸಾಹೇಬರು ಅವರೆಲ್ಲ ಏನು ಒಂದು ಇದನ್ನು ಮಾಡಿದ್ವಿ ಅಂತಂದರೆ, ಮೈಸೂರು ಸ್ಯಾಂಡಲ್ ಆಯಿಲ್ ಅವೈಲಬಿಲಿಟಿ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ವಿ ಶುಡ್ ಗೋ ಫಾರ್ ದಿ ಡೈವರ್ಸಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್ಸ್. ಸೊ ಆಲೋವೆರಾ, ನೀಮ್, ರೋಸ್ ಈ ರೀತಿ ಸೋಪ್ಗಳನ್ನ ಮತ್ತೆ ನಾವು ಈ ಡೈವರ್ಸಿಫೈ ಮಾಡಿ, ಲೈಮ್ ಈ ರೀತಿ ಮಾಡಿ ಅದನ್ನು R&D ಮಾಡಿ ಈಗ ಇದನ್ನು ಬಿಟ್ಟಿವಿ ಮೇಡಮ್. ಮುಂದಿನ ದಿನಗಳಲ್ಲಿ ಸೋಪು ಕೇಕ್ ಫಾರ್ಮಿಂದ ಶವರ್ ಜೆಲ್ ಫಾರ್ಮಿಗೆ ಹೋಗ್ತಾ ಇದೆ. ನಾವು ಚಿಕ್ಕವರಿದ್ದಾಗ ಒಂದು ಸೋಪ್ ಇರ್ತಾಯಿತ್ತು, ತಂದೆ ತಾಯಿ ಅಣ್ಣ ತಮ್ಮ ನಾವೆಲ್ಲರೂ ವಿಸ್ ಟು ಹ್ಯಾವ್ ದಟ್ ಸೋಪ್. ಅಲ್ಲಿ ನಮಗೆ ಈ ಡಿಫ್ರೆಂಟ್ ಸೋಪ್ ಅನ್ನುವಂಥ ಕಾನ್ಸೆಪ್ಟ್ ಇದು ಬರ್ತಾ ಇರಲಿಲ್ಲ. ಆಫ್ಟರ್ ಕೋವಿಡ್ ಒಂದೇ ಫ್ಯಾಮಿಲಿಯಲ್ಲಿ ಯಾರೂ ಸೋಪ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಮೇಡಮ್. ಆ್ಯಂಡ್ ಅಫೋರ್ಡಬಿಲಿಟಿ ಕೂಡ ಈಗ ತುಂಬ ಇಂಪ್ರೂವ್ ಆಗಿದೆ ವೆನ್ ಕಂಪೇರ್ ಟು ಅವರ್ ಚೈಲ್ಡ್ಹುಡ್ ಡೇಸ್. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ನಾವು ಕೂಡ ಶವರ್ ಜೆಲ್ ಟೈಪು ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಆಮೇಲೆ ಹ್ಯಾಂಡ್ ವಾಶು ಈ ಡೆಟಾಲ್ ಟೈಪು ನಮ್ಮದು KSDLದು ಹ್ಯಾಂಡ್ ವಾಶ್ ಬರ್ತಾ ಇದೆ. ಈಗ ನಾವು ಸಾಂಬ್ರಾಣಿ ಕಪ್ಪಲ್ಲಿ ಬರ್ತಾ ಇದ್ದೀವಿ, ಅಗರಬತ್ತಿ ಧೂಪಲ್ಲಿ ನಾವು ಆ ವೆರೈಟೀಸ್ ಬರ್ತಾ ಇದ್ದೀವಿ. ಆಮೇಲೆ ಬೇಬಿ ಸೋಪ್, ನಮ್ಮ ಸೋಪ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಜಾನ್ಸನ್ ಅವ್ರಿಗಿಂತಲೂ ಚೆನ್ನಾಗಿದೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ. ಅದ್ರದ್ದು ನಾವು ಒಂದು ಪಾಪ್ಯುಲಾರಿಟಿ ಮಾಡಬೇಕು. ಆಮೇಲೆ ಹಿಂದಿನ ವರ್ಷ ನಾವು ಆಲ್ಮೋಸ್ಟು 44 ಕೋಟಿ ರೂಪಾಯಿದ 37 ಲಕ್ಷ ಕಿಟ್ನ ಅಲ್ಪಸಂಖ್ಯಾತರಿಗೆ, SC ST ಅವರಿಗೆ, ಆಮೇಲೆ ಹಿಂದುಳಿದ ವರ್ಗದ ಶಾಲಾ ಹಾಸ್ಟೆಲ್ಗಳಿಗೆ ನಾವು ಒಂದು ರಿಯಾಯಿತಿ ದರದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಸೋಪ್ನ ಸರ್ಕಾರದ ಆಶಯದಂತೆ ಅವರಿಗೆ ಕರೆಕ್ಟಾಗಿ ಎಲ್ಲ ತಲುಪಿಸಿದ್ದೇವೆ ಮೇಡಮ್. ಅದು ಕೂಡ ನಮಗೆ ತುಂಬ ಹೆಮ್ಮೆ ವಿಷಯ. ಇಲ್ಲಿ ನಾನಿದು ಪ್ರಾಫಿಟ್ ತುಂಬ ಲೋಯೆಸ್ಟ್ ಪ್ರಾಫಿಟ್ಟಿಂದ ನಾನು ಆ ಕೆಲಸ ಮಾಡಿದ್ದೀನಿ. ಸೊ ಆ ಮಕ್ಕಳಿಗೆ, ಎಸ್ಪೆಷಲಿ ಬಡ ಮಕ್ಕಳಿಗೆ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಏನು ಮಕ್ಕಳು ಇದ್ದಾರಲ್ಲ ಅವರಿಗೆ ಒಂದು ಕ್ವಾಲಿಟಿ ಸೋಪ್ನ ತಲುಪಿಸಿದ್ದೀವಿ ಅಂತೇಳಿ KSDಯಲ್ಲೂ ಒಂದೆಲ್ಲ ಹೆಮ್ಮೆ ಪಡುತ್ತೆ ಮೇಡಮ್. ವೆರಿ ನೈಸ್. ನಾನು ಓದ್ತಾ ಇದ್ದೆ ಸರ್, ಐ ಗೆಸ್ ನಿಮ್ಮದು ವೆಬ್ಸೈಟ್ನಲ್ಲಿ ಪ್ರತಿ ವರ್ಷದ ರಿಪೋರ್ಟನ್ನು ನೀವು ಆಚೆಗೆ ಹಾಕ್ತಿರಲ್ಲ, ಡಿಕ್ಲೇರ್ ಮಾಡಬೇಕಲ್ಲ, ಅದರಲ್ಲಿ CSR ಇನಿಷಿಯೇಟಿವ್ಗೆ ಐ ಥಿಂಕ್ ಪ್ರತಿ ವರ್ಷ 2 ಕೋಟಿ ಚಿಲ್ಲರೆ ಏನೋ ನೀವು. ಹೌದು ಮೇಡಮ್, ನಮ್ಮದು ಏನು ಪ್ರಾಫಿಟ್ ಬರುತ್ತಲ್ಲ ಲಾಸ್ಟ್ 3 ಇಯರ್ಸ್ದು 2% ಆಫ್ ದಿ ಅವರೇಜ್ ಪ್ರಾಫಿಟ್ನ ನಾವು CSR ಕೊಡು. ಹಿಂದಿನ ವರ್ಷ 4,61,00,000 ನಮಗೆ CSR ಫಂಡ್ನ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮೇಡಮ್. ಅದರಲ್ಲಿ ಮ್ಯಾಕ್ಸಿಮಮ್ ಬಂದುಬಿಟ್ಟು ಹೆಲ್ತು, ಎಜುಕೇಷನ್ನು, ಫಾರೆಸ್ಟ್ ಪ್ರೊಟೆಕ್ಷನ್ನು, ಆಮೇಲೆ ಸ್ಪೋರ್ಟ್ಸಿಗೆ, ಫೆಸಿಲಿಟೀಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಎಕ್ಸಾಂಪಲ್, ಈ ಥರದ್ದೆಲ್ಲ ಸೊಸೈಟಿಗೆ ಎಲ್ಲಿ ಇಂಬ್ಯಾಲೆನ್ಸ್ ಇದೆ, ಎಲ್ಲಿ ಪವರ್ಟಿ ಇದೆ, ಎಲ್ಲಿ ನಿಜವಾದ ಅದರದ್ದು ಅವಶ್ಯಕತೆ ಇದೆ ಅಂತ ಹೇಳಿ ಹಾಸ್ಪಿಟಲ್ಸ್ನ ಎಲ್ಲ ಗುರುತು ಮಾಡಿ ಅವಕ್ಕೆ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಕೊಟ್ಟಿದ್ದೀವಿ ಮೇಡಮ್. ಓಹೋ, ಸೊ ಇದಕ್ಕೂ ಒಂದು ಸೆಪರೇಟ್ R&D ಟೀಮ್? ಇದಕ್ಕೂ ಒಂದು ನಮ್ಮದೆಲ್ಲ ಟೀಮ್ ಇರುತ್ತೆ ಮೇಡಮ್, ಹೆಡೆಡ್ ಬೈ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ. ಸೊ ಹೀಗಾಗಿ ಅದನ್ನು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಕೊಟ್ಟಿದ್ದೀವಿ. ಅದೊಂದು ತುಂಬ ಒಳ್ಳೆಯ ಕೆಲಸ ಆಗಿದೆ ಮೇಡಮ್. ಸೊ ಹೀಗೆ ಏನು ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇದ್ವಿ, 1918 2024ವರೆಗೂ ಆಲ್ಮೋಸ್ಟ್ 180
6 ಅಲ್ವಾ ಸರ್? 106 ವರ್ಷಗಳ ಕಾಲ ಕನ್ಸಿಸ್ಟೆಂಟಾಗಿ ಒಂದು ಸಂಸ್ಥೆ ನಿಲ್ಲತ್ತೆ ಅಂದರೆ ಇದರ ಡಿಸ್ಟ್ರಿಬ್ಯೂಷನ್ ಚಾನಲ್ಲು ಹೇಗಿರ್ಬೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಟುಡೇ ನಾವು ಬೆಂಗಳೂರಿನಲ್ಲಿ ಸ್ಟಾರ್ಟಪ್ ಇದು ಹಬ್ ಇದು ಏನೇನೋ ಹೊಸದೆಲ್ಲ ಶುರು ಆಗ್ತಾ ಇದೆ. ಬಟ್ ಅವತ್ತಿನ ಕಾಲದಲ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ನಮ್ಮ KSDLನ ಬೆನ್ನೆಲುಬೇನು ಹೇಗೆ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಮ್ಮ ಕನ್ಸ್ಯೂಮರ್ಸೇ ನಮ್ಮ ದೊಡ್ಡ ಸ್ಟ್ರೆಂತ್ ಮೇಡಮ್. ನಮ್ಮ ಪ್ರಾಡಕ್ಟ್ ಎಲ್ಲೇ ಇರಲಿ, ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ, ಬಿಕಾಸ್ ಆಫ್ ಇಟ್ಸ್ ಏನು ಜಿನೇನಿಟಿ, ಕನ್ಸ್ಯೂಮರ್ಸೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್. ಆಮೇಲೆ ಹಾಗೇ ಆಗಿದೆ ಮೇಡಮ್, ಹಾಗೇ ಆಗಿದೆ. ಆಮೇಲೆ ಈಗಾಗಲೇ ಆಲ್ರೆಡಿ ಇದು ಶತಮಾನದಷ್ಟು ಹಳೆಯದಾಗಿರತಕ್ಕಂಥ ವೆಲ್ ಎಸ್ಟಾಬ್ಲಿಷ್ಡ್ ಒಂದು ಈ ಡಿಸ್ಟ್ರಿಬ್ಯೂಷನ್ ಪ್ಯಾಟ್ರನ್ ಇಡದೆ. ಹೋಲ್ಸೇಲರ್ಸ್ ಇದ್ದಾರೆ, ರಿಟೇಲರ್ಸ್ ಇದ್ದಾರೆ, ಆಮೇಲೆ ಈ ಡಿಫ್ರೆಂಟ್ ಈಗ ನಾವು ಮಾಡ್ರನ್ ಟ್ರೇಡಿಗೂ ಕೂಡ ಎಂಟ್ರಿ ಆಗ್ತಾಯಿದ್ದೀವಿ. ಅಂದರೆ ಈ ಸ್ವಿಗ್ಗಿ, ನಮ್ಮ ಇವು ಏನಿದ್ದಾವೆ ಅವಕ್ಕೆ ಕೂಡ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಅದ್ರ ಒಂದರಲ್ಲೇ ನಾವು 500 ಕೋಟಿಯಷ್ಟು ನಮಗೆ ಅಪರ್ಚುನಿಟೀಸ್ ಇದೆ ಮೇಡಮ್. ಅದನ್ನು ನಾವು ಈ ಸತಿ ಎಲ್ಲ ಇದು ಮಾಡ್ತಾಯಿದ್ವಿ. ಸೊ ಟ್ರೆಡಿಷನ್ ಮೆಥಡ್ ಪ್ಲಸ್ ಈ ಮಾಡ್ರನ್ ಟ್ರೇಡ್ ಅವೆರಡು ಕಂಬೈನ್ ಆದರೆ ಡೆಫಿನೆಟ್ಲಿ ನಾವೊಂದು 2,000 ಕೋಟಿ ಟರ್ನ್ ಓವರ್ನ ಮುಂದಿನ ವರ್ಷಕ್ಕೆ ಅಚೀವ್ ಮಾಡುವಷ್ಟು ಒಂದೆಲ್ಲ ಕಾನ್ಫಿಡೆಂಟ್ ಇದೆ ಮೇಡಮ್. ಪ್ರೊಡಕ್ಷನ್ ಅಂತೂ ಇದೆ, ಪ್ರೊಡಕ್ಷನ್ಗೆ ಏನು ತೊಂದರೆ ಇಲ್ಲ. ಇಟ್ಸ್ ಬೇಸಿಕ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಹೌ ವಿ ಕ್ಯಾನ್ ಎಕ್ಸ್ಪ್ಲೋರ್ ನ್ಯೂ ಅವೆನ್ಯೂಸ್ ಅಂತ ಹೇಳ್ತಾ ಇದ್ದೀರಾ. ಸರಿ, KMF ಎಲ್ಲ ತೊಗೊಂಡ್ರೆ ಈಗ ಮಿಲ್ಕ್ ಪಾರ್ಲರ್ಗಳಿದೆ, ಈಗ KMF ಅವ್ರದ್ದೇ ನಂದಿನಿದು ಮೂ ಕ್ಯಾಫೆ ಅಂತೆಲ್ಲ ಬರ್ತಾ ಇದೆಯಲ್ಲ, ಆ ಥರನೂ ಮೈಸೂರು ಸ್ಯಾಂಡಲ್ ಸೋಪ್ದು ಸೆಪ್ರೇಟ್ ಸೋಪ್ ಕ್ಯಾಫೆ ಈ ಥರ ಏನಾದ್ರು ಸೆಪ್ರೇಟ್ ಡೀಲರು ಡಿಸ್ಟ್ರಿಬ್ಯೂಷನ್ ಆ ಥರ ಏನಾರು ಇತ್ತಾ? ಹೌದು ಮೇಡಮ್, ಈ ಸತಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ. ನಮ್ಮ ಈ ಚೇರ್ಮನ್ ಸಾಹೇಬ್ರ ಒಂದು ವಿಷನರಿಯಿಂದಾಗಿ ಪ್ರತಿ ಬಸ್ ಸ್ಟಾಪ್ಗಳಲ್ಲಿ ನಾವು KMF ಟೈಪು ಒಂದು ಸ್ಮಾಲ್ ಏರಿಯಾನ ತೊಗೊಂಡು ಅದನ್ನು ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಆಮೇಲೆ ಏನು ಈ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದ್ದಾವಲ್ಲ ಆ ಜಾಗದಲ್ಲಿ ಒಂದು ಸ್ಟಾಲ್ ಹಾಕಿ, ಮೊದಲೇದು ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಜನರಿಗೆ ತಲುಪಬೇಕು, ಇನ್ನೊಂದು ಎಂಪ್ಲಾಯ್ಮೆಂಟ್ ದೊರಕಿಸ್ಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಎಲ್ಲ ಸಮಾಜದವ್ರಿಗೂ ಒಂದು ಜಾಬ್ ಆಪರ್ಚುನಿಟೀಸ್ ಅಂತ ಒಂದು ಸಿಗುವಂಥ ಕೆಲಸ ಆಗಬೇಕು ಅಂಥೇಳಿ ಅದನ್ನು ಎಲ್ಲ ಶುರು ಮಾಡ್ತಾಯಿದ್ವಿ ಮೇಡಮ್. ಮೋಸ್ಟ್ ಪ್ರಾಬಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಮುಂದಿನ ತಿಂಗಳು ಅದನ್ನು ಓಪನ್ ಮಾಡಿಸುವಂತಹ ಒಂದು ಪ್ಲಾನ್ಸು ನಮ್ಮಲ್ಲಿದೆ. ಸೊ ಸೋಪ್ ಬುಟೀಕ್ಸ್ಗಳು ಎಕ್ಸಾಕ್ಟ್ಲಿ. ಇದು ಯಾರು ಬೇಕಾದ್ರೂ ತೊಗೊಬೋದಾ ಅಥವಾ ಅದು ಗೌರ್ಮೆಂಟ್ ರನ್ನೇ ಆಗತ್ತಾ KMF ಥರನೇನಾ? ಹೌದು, ಗೌರ್ಮೆಂಟಿಂದನೇ ರನ್ ಮಾಡ್ತೀವಿ ಮೇಡಮ್. ಬಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಲೋಕಲ್ ಬೇಸ್ಡ್ ಇದರಲ್ಲಿ ಯಾರಿಗೆ ಕೊಡೋಣ, ಮತ್ತು ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವ್ರಿಗೆ, ಆಮೇಲೆ ನಮ್ಮ ಏನು ಜೆಂಡರ್ ಬಯಾಸ್ಡ್ ಇದ್ದಾರೆ ಅಂಥವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡೋಣ, ಎಲ್ಲರನ್ನೂ ಸಮಾಜಮುಖಿಯಾಗಿ ಬೆಳವಣಿಗೆ ಮಾಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ಆ ರೀತಿ. ಒಂದು ಮಾತು ಹೇಳಿದ್ರಿ, ಸರ್ಕಾರಗಳು ಬದಲಾಗ್ತಿದ್ದಂಗೂ ಮಿನಿಸ್ಟ್ರುಗಳು ಚೇಂಜ್ ಆಗ್ತಾರೆ. ಈಗ ಸದ್ಯಕ್ಕೆ MB ಪಾಟೀಲ್ರು ಮಿನಿಸ್ಟ್ರು, ಮತ್ತು ಮುಖ್ಯಮಂತ್ರಿಗಳ ಹಾಗೂ ಮಿನಿಸ್ಟರ್ ಅವರ ಇನ್ವಾಲ್ವ್ಮೆಂಟ್ ಈ ಥರ ಪ್ರತಿಯೊಂದು ಗೌರ್ಮೆಂಟ್ ರನ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ಹೇಗಿರುತ್ತೆ ಅವ್ರ ಪಾತ್ರ? ಈಗ ಮೀಟಿಂಗ್ಗಳೇನು ವರ್ಷಕ್ಕೊಂದ್ಸತಿ ನಡೆಯುತ್ತಾ, ಅಥವಾ ನಡೆದಾಗ ಯಾವ್ಯಾವ ಥರ ಡಿಸ್ಕಷನ್ಸ್ಗಳಾಗತ್ತೆ ಮೇಡಮ್? ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೀಟಿಂಗ್ನ ತೊಗೊಳ್ತಾರೆ. ಸನ್ಮಾನ್ಯ MB ಪಾಟೀಲ್ ಸಾಹೇಬರು, ನಮಗೆ ಮಿನಿಸ್ಟ್ರು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್, ಅವರು ಮೀಟಿಂಗ್ ತೊಗೊಳ್ತಾರೆ. ನಮ್ಮ ಚೇರ್ಮನ್ ಸಾಹೇಬರು ಎಲ್ಲ ಮೀಟಿಂಗ್ ತೊಗೊಳ್ತಾರೆ. ನನ್ನ ಅದೃಷ್ಟ ಏನಂದರೆ ಎಲ್ಲರೂ ಈಗೆಲ್ಲ ವಿಷನರೀಸ್ ಇದ್ದಾರೆ ಮೇಡಮ್. ಏನಾರು ಒಂದು ಒಳ್ಳೆ ಕೆಲಸ ಮಾಡಬೇಕು, ಏನಾರು ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ. ಅಡ್ಮಿನಿಸ್ಟ್ರೇಟರ್ಸಿಗೆ ತುಂಬ ಎಲ್ಲ ಸಪೋರ್ಟ್ ಕೊಡ್ತಾರೆ. ನಾನು ಆನೆಸ್ಟ್ಲಿ ಆಗಿ ಹೇಳ್ತೀನಿ, ನನ್ನ ಅದೃಷ್ಟ ಅಂತ ಒಳ್ಳೆಯವ್ರ ಜೊತೆಗೆ ನಾನು ಕೆಲಸ ಮಾಡೋದು ಆ ದೇವರು ನನಗೆ ಒಂದು ಒಳ್ಳೆ ಸೌಭಾಗ್ಯ ಕೊಟ್ಟಿದ್ದಾನೆ ಅಂದರೆ ತಪ್ಪಾಗಲಾರ್ದು ಮೇಡಮ್. ಅವ್ರದ್ದು ಝೀರೋ ಇಂಟರ್ಫರೆನ್ಸ್, ಒಳ್ಳೆ ಕೆಲಸ ಮಾಡೋಕ್ಕೆ, ಆಮೇಲೆ ಕಂಪ್ನಿ ಎಲ್ಲ ಬೆಳೆಸೋಕ್ಕೆ ನೀನು ಒಳ್ಳೆ ಐಡಿಯಾ ತೊಗೊಂಡು ಹೋದರೆ, ಮತ್ತು ಅವರು ಏನೋ ಒಂದು ತಮ್ಮ ಕನಸು ಕಂಡಿದ್ದು ಅಥವಾ ತಾವು ನೋಡಿದ್ದನ್ನ ಇಮಿಡಿಯೇಟ್ಲಿ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಬೆಳೆಸ್ತಾರೆ. ಆ್ಯಂಡ್ ಅವ್ರ ಮೀಟಿಂಗ್ಗಳು ಭಾಳ ರಿಗರಸ್ ಆಗಿರ್ತವೆ. ಹೆಂಗಿರುತ್ತೆ ಯಾಕೆಂದರೆ ನಾವು ನ್ಯೂಸ್ ಪೇಪರಲ್ಲಿ ಒಂದು ಫೋಟೋ ಬರುತ್ತೆ ಎಲ್ಲೋ ಸದನದಲ್ಲಿ ಕೂತ್ಕೊಂಡಿರೋದು. ಆ್ಯಕ್ಚುಲಿ ಪೊಲಿಟಿಷಿಯನ್ಸ್ಗಳ ಇಂಟರ್ಫಿಯರೆನ್ಸ್ ಆಗಿರಲಿ, ಇನ್ವಾಲ್ವ್ಮೆಂಟ್ ರಾದರ್ ಹೇಗಿರುತ್ತೆ ಅನ್ನೋದು ನಾನು ನಿಮ್ಮಂಥವ್ರ ಬಾಯಿಂದಾನೇ ಕೇಳಬೇಕು. ಯಾಕಂದರೆ ಅಫಿಷಿಯಲ್ಸ್ ಆಗಿ ತುಂಬ ಹತ್ತಿರದಿಂದ ಕೆಲಸ ಮಾಡ್ತಿರಲ್ಲ, ಹೇಗಿರುತ್ತೆ ಅವ್ರ ಇನ್ವಾಲ್ವ್ಮೆಂಟ್? ಇಲ್ಲ ಮೇಡಮ್, ತುಂಬ ಎನ್ಕರೇಜ್ ಇದೆ ಮೇಡಮ್, ತುಂಬ ಎನ್ಕರೇಜ್ ಮಾಡ್ತಾರೆ. ಆಮೇಲೆ ಇದನ್ನು ಯಾವ ರೀತಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ತೊಗೊಂಡು ಹೋಗಬೇಕು, ಇದನ್ನು ಯಾವ ರೀತಿ ಡೈವರ್ಸಿಫಿಕೇಷನ್ ಮಾಡಿ ಈ ಕಂಪ್ನಿನ ಇನ್ನೂ ಎಲ್ಲ ಬೆಳೆಸಬೇಕು, ಮತ್ತು ಅಡ್ಮಿನಿಸ್ಟ್ರೇಟಿವ್ಲಿ ಎಷ್ಟು ಸ್ಟ್ರಿಕ್ಟ್ ಇರಬೇಕು, ಏನು ಆ ಡಿಸಿಪ್ಲಿನ್ ಇರಬೇಕು, ಹೊಸ ಮೆಷಿನರೀಸು, ಹೊಸ ಪ್ರಾಡಕ್ಟ್ಸು, ಹೊಸ ಮತ್ತು ನಮ್ಮ ಜಾಗದ
ಸದ್ಬಳಕೆ ಏನು ಮಾಡ್ಕೋಬೇಕು ಅನ್ನೋದು ಒಂದೆಲ್ಲ ವಿಷನ್ ಮಾಡ್ತಾರೆ ಮೇಡಮ್. ಸುಮಾರು 250 ಕೋಟಿದೊಂದು ಮಲ್ಟಿಪಲ್ ಕಾಂಪ್ಲೆಕ್ಸ್ ಬರ್ತಾ ಇದೆ ನಮ್ಮ ಈಗ ಏನು ಓರಿಯನ್ ಮಾಲ್ ಪಕ್ಕ KSDL ಜಾಗ ಇದೆಯಲ್ಲ, ಅಲ್ಲಿ ಒಂದು 250 ಈಗಾಗಲೇ ಈ ಸತಿ ಎಲ್ಲ ಬಡ್ಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನೌನ್ಸು ಮಾಡಿದ್ದಾರೆ. ಅದೊಂದು ಕಾಂಪ್ಲೆಕ್ಸ್ದು ಒಂದು ಬರ್ತಾ ಇದೆ ಮೇಡಮ್. ಆನಂತರ ಕಾಂಪ್ಲೆಕ್ಸಲ್ಲಿ ಏನು ಮಾಡಬೇಕು? ಕಾಂಪ್ಲೆಕ್ಸಲ್ಲಿ that will be given to the rent basis to the different stakeholders ಮೇಡಮ್. ಅದೇನೋ ನಾವು ಕಟ್ಟಿ PPP ಮಾಡಲಲ್ಲಿ ಕಟ್ಟಿ ನಾವು ಬಾಡಿಗೆ ಕೊಟ್ಟು ಅಂದರೆ 30 ವರ್ಷ ತನಕ ಅವರು ಇರ್ತಾರೆ. ಆಮೇಲೆ ಅದಿಷ್ಟು ಪ್ರಾಪರ್ಟಿ ನಮಗೆಲ್ಲ ಬಿಟ್ಟು ಅಂದರೆ ಅದು ಒಂದು ಪ್ರೈವೇಟ್ ಮಾಲ್ ಥರ? ಹೌದು ಮೇಡಮ್, ಮಾಲ್ ಥರ. ಅಲ್ಲಿ ಕನ್ವೆನ್ಷನ್ ಹಾಲ್ ಬರುತ್ತೆ, ಹೋಟೆಲ್ ಬರುತ್ತೆ. ಸೊ ನಮ್ಮ ಜಾಗ ಮಹಾರಾಜರು ಏನು 100 ಎಕರೆ ಕೊಟ್ಟಿದ್ದಾರೆ. 30 ಎಕರ್ಸ್ ಬೆಂಗಳೂರಲ್ಲಿ, 40 ಎಕರ್ಸ್ ಮೈಸೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ. ಈ ಒಂದು 100 ಎಕರ್ಸ್ ಜಾಗವನ್ನು ಯಾವ ರೀತಿ ಎಲ್ಲ ಸದ್ಬಳಕೆ ಮಾಡಬೇಕಂತಲೂ ಕೂಡ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಬಟ್ ನನ್ನ ಅದೃಷ್ಟ ಮೇಡಮ್, 3 ತುಂಬ ಎಲ್ಲ ವಿಷನರೀಸ್ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಸನ್ಮಾನ್ಯ MB ಪಾಟೀಲ್ ಸಾಹೇಬರಾಗಲಿ, ನಮ್ಮ ಈಗಿರೋ ಚೇರ್ಮನ್ ಅಪ್ಪಾಜಿ ನಾಡುಗೌಡ ಸಾಹೇಬರಾಗಿರಲಿ, ಅವರು ಒಂದು ಕೈಗಾರಿಕೆ ಮತ್ತು ಫ್ಯಾಕ್ಟ್ರಿ ಬಗ್ಗೆ ಯಾವಾಗಲೂ ಪಾಸಿಟಿವ್ ಇದು ಮಾಡ್ತಾರೆ. ತುಂಬ ಅದನ್ನೆಲ್ಲ ಬೆಳೆಸಬೇಕು ಅಂತೇಳಿ ಒಂದೆಲ್ಲ ಕನಸು ಇಟ್ಕೊಂಡಿದ್ದಾರೆ ಮೇಡಮ್. ಸರ್, ನೀವು ಮೀಟಿಂಗ್ಸ್ ಎಲ್ಲ ಎಷ್ಟು ಆಫನ್ ನಡೆಯುತ್ತೆ ಮೇಡಮ್? ತಿಂಗಳಿಗೆ ಒಂದಂತೂ ನಮಗೆ ಮಿನಿಸ್ಟರ್ ಸಾಹೇಬ್ರ ಜೊತೆಗೆ ಮತ್ತು ಸನ್ಮಾನ್ಯ ಅಪ್ಪಾಜಿ ನಾಡುಗೌಡರು ನಮ್ಮ ಚೇರ್ಮನ್ ಸಾಹೇಬರು ಅವರು ವಾರಕ್ಕೆ ಟ್ವೈಸು ಆಗುತ್ತೆ ಮೇಡಮ್. ಪ್ರತಿ ಇಶ್ಯೂಸ್ನೂ ಅವ್ರು ಅಪ್ಡೇಟ್ ಮಾಡ್ಕೊಳ್ತಾರೆ, ಇದು ಮಾಡ್ತಾರೆ. ಸನ್ಮಾನ್ಯ ಮಂತ್ರಿಗಳ ಜೊತೆಗಂತೂ ತಿಂಗಳಿಗೆ 1-2 ಮೀಟಿಂಗ್ ಇರುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ತಿಂಗಳಿಗೆ 1 ಅಥವಾ 3 ತಿಂಗಳಿಗೆ 1 ಇದ್ದೇ ಇರುತ್ತೆ ಮೇಡಮ್. ಅವರೆಲ್ಲರೂ ಈ ಪ್ರೋಗ್ರೆಸ್ ಬಗ್ಗೆ ಮತ್ತು ಏನು ಡೆಡ್ಲೈನ್ ಹಾಕ್ಕೊಂಡು ಕೆಲಸ ಮಾಡ್ತಾರೆ ಮೇಡಮ್. ಇಷ್ಟು ದಿನಕ್ಕೆ ಇಷ್ಟು ಆಗಲೇಬೇಕು ಅಂತ ಹೇಳಿ ಅವರು ಕೆಲಸ ಮಾಡ್ತಾರೆ. ಮತ್ತು ಕೆಲವು ಕಂಪ್ನಿನವರೆಲ್ಲ ಇವತ್ತು ಅನ್ಅನೌನ್ಸ್ಡ್ ಆಡಿಟ್ಸ್ಗಳು ಮಾಡ್ತಾರೆ. ಅಲ್ಲಿ ಒಳಗೆ ಹೋಗಿ ನೋಡೋದು, ಅಲ್ಲಿ ಏನು ನಡೀತಾ ಇದೆ, ಇಲ್ಲಿ ನಡೀತಾ ಇದೆ ಅಂತ. ಸೊ ನಿಮ್ಮ ಇದರಲ್ಲೂ ಆ ಥರ ಏನಾರು ಇದೆಯಾ? ಹೇಳ್ದೆ ಕೇಳದೆ ಕೆಲವುದು ಜನರಲಿ ಆಪ್ರೇಷನ್ಸ್ ಎಲ್ಲ ಹೇಗಿದೆ, ಏನಿದೆ ಅಂತ ಅನ್ಅನೌನ್ಸ್ಡ್ ವಿಸಿಟ್ಸ್ಗಳು ಟು? ಇಲ್ಲ ಮೇಡಮ್, ನಾನು ವಾರದಲ್ಲಿ ಅಥವಾ ಮಂತ್ಲಿ 2-3 ಟೈಮ್ಸ್ ನಾನೇ ಎಲ್ಲರ ಚೇಂಬರ್ಗೂ ಅಡ್ಡಾಡ್ಕೊಂಡ್ಬಿಡ್ತೀನಿ. ಯಾರು ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾಯಿದ್ದಾರೆ, ಏನಾಗುತ್ತೆ, ಏನಿಲ್ಲ ಅಂಥೇಳಿ. ಸೊ ಆ ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ಲಕ್ಕಿಲಿ ನಮ್ಮದು ಒಂದು ಟೀಮ್ ಚೆನ್ನಾಗಿದೆ ಮೇಡಮ್. GM ಅಡ್ಮಿನ್ ಆಗಲಿ, ನಮ್ಮ ಗಂಗಪ್ಪ ಅವರು ಅಂತಿದ್ದಾರೆ, GM ಫೈನಾನ್ಸ್ ರವೀಶ್ ಅಂತಿದ್ದಾರೆ, ಮತ್ತೆಲ್ಲ HODs. ವಿ ಆ್ಯಸ್ ಎ ಟೀಮ್ ವರ್ಕ್ ಚೆನ್ನಾಗಿ ಒಂದು ಒಳ್ಳೆ ಕೋಆಪ್ರೇಟಿವ್ ಮೈಂಡಲ್ಲಿ ಒಂದು ಟೀಮ್ ಆಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹೀಗಾಗಿ ನಮಗೆ ಡೆಫಿನೆಟ್ಲಿ ಭಗವಂತನ ದಯದಿಂದ ಒಳ್ಳೆ ರಿಸಲ್ಟ್ ಬರ್ತೈತಿ ಅಂತೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ. ಸರಿ, KSDL ಗೌರ್ಮೆಂಟ್ ಇದೆ ಆಗಿರೋದ್ರಿಂದ ಈ ಕೆಲವು ಅಡ್ವಾಂಟೇಜಸ್ ಇದೆ ನಿಮಗೆ. ಉದಾಹರಣೆಗೆ ಲ್ಯಾಂಡ್ ಕಾಸ್ಟ್ ಇಲ್ಲ. ಸೊ ಈ ಗೌರ್ಮೆಂಟ್ನ ಒಂದು ಸಹಕಾರ ಏನಿದೆ ಇವತ್ತಿನ ಈ ಟೆಸ್ಟಿಂಗ್ ಟೈಮ್ಸಲ್ಲಿ, ಅದೇ ಪ್ರೈವೇಟ್ ಅವ್ರ ಜೊತೆ ಗುದ್ದಾಟದಲ್ಲಿ ಮಧ್ಯದಲ್ಲೂ ಎಷ್ಟು ಅನುಕೂಲ ಆಗಿದೆ ಮೇಡಮ್? ತುಂಬ ಅನುಕೂಲ ಆಗಿದೆ ಮೇಡಮ್. ಇಲ್ಲಿ ನಾವು ಬರೀ ಲಾಭ ಪಡಿಬೇಕು ಅಥವಾ ನಾವು ಒಂದು ಡಬಲ್ ಆಗಬೇಕು ನಮ್ಮದು ಟರ್ನ್ ಓವರು ಅಥವಾ ಲಾಭನ, ಅಷ್ಟ್ರ ಬಗ್ಗೆ ನೀವು ಮಾಡ್ತಾ ಇಲ್ಲ ಮೇಡಮ್. ಸಾಮಾಜಿಕ ಕಳಕಳಿನೂ ನಮಗಿದೆ. ಸಾಮಾಜಿಕ ಕಳಕಳಿ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೊಡೋದು. ಎಷ್ಟು ಜನ ಹ್ಯಾಂಡಿಕ್ಯಾಪ್ನವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಈ ಎಷ್ಟು ಜನ ಡೌನ್ ಟ್ರಾಡನ್ ಪೀಪಲ್ಸ್ಗೆ ನಾವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ, ಎಷ್ಟು CSR ಫಂಡ್ನ ನಾವು ಜನರಿಗೆ ಎಲ್ಲಿ ಅದರ ಅವಶ್ಯಕತೆ ಇದೆಯೋ, ಎಲ್ಲೋ ರೀಸನಲ್ ಇಂಬ್ಯಾಲೆನ್ಸ್ ಇದೆಯೋ, ಎಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತುಂಬ ಕಡಿಮೆ ಇದೆಯೋ, ಎಲ್ಲಿ ಈ ಮೆಡಿಕಲ್ ಫೆಸಿಲಿಟೀಸ್, ಎಜುಕೇಷನ್ ಫೆಸಿಲಿಟೀಸ್ ಅವೈಲೇಬಲ್ ಇಲ್ಲೋ ಅಂಥ ಜಾಗದಲ್ಲಿ ನಾವು ಈ CSR ಫಂಡ್ನ ಕೊಟ್ಟು ಕರ್ನಾಟಕದ ಸರ್ವತೋಮುಖ ಬೆಳವಣಿಗೆಗೆ ನಾವು ಕಾರಣಕರ್ತರಾಗ್ತಾ ಇದ್ದೀವಿ ಮೇಡಮ್. ಕರ್ನಾಟಕ ಘನ ಸರ್ಕಾರ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತೇಳಿ ನಾನು ಹೆಮ್ಮೆ ಪಡ್ತೀನಿ. ಅಮೇಝಿಂಗ್. ನಿಮ್ಮ ಮಾತಲ್ಲಿ ಅಂದರೆ ಈ ಜಾಗದಲ್ಲಿ ಇರೋಕ್ಕೆ ಒಂದು ಕೃತಜ್ಞತೆ ಇದೆ. ಮತ್ತೆ ನಾನು ಅದನ್ನು ಯಾವಾಗಲೂ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಭಗವಂತ ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಮೇಡಮ್. ಸರ್, ನಿಮ್ಮ ಪೊಸಿಷನ್ ಯೂಶಲಿ ಎಷ್ಟು ವರ್ಷದೆಲ್ಲ ಇರುತ್ತೆ ಸರ್? ನಮ್ಮದು 2 ವರ್ಷ ಇರುತ್ತೆ ಮೇಡಮ್. 1 ವರ್ಷ ಅಥವಾ 2 ವರ್ಷ ಇರುತ್ತೆ. MD ಅದು ಚೇಂಜ್ ಆಗ್ತಾನೆ ಇರುತ್ತಾ? ಹೌದು. ಸೊ ಅದಾದಮೇಲೆ ನೆಕ್ಸ್ಟ್ ನಿಮ್ಮದು ಪಾರ್ಟಿಸಿಪೇಷನ್ ಹೆಂಗಿರುತ್ತೆ ಸರ್? ಜನರಲಿ ನಾವು ಆ ಪ್ಲೇಸಿಂದ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಮತ್ತೆ ಆ ಪ್ಲೇಸ್ ಬಗ್ಗೆ ಯೋಚನೆ ಮಾಡಲ್ಲ ಮೇಡಮ್. ಬಟ್ ಹಾರ್ಟಲ್ಲಿ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ನಾನು ಎಲ್ಲೇ ಇರಲಿ KSDLಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅದು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹಾರೈಸ್ತೀನಿ ಮೇಡಮ್. ಸೊ ನೈಸ್ ಸರ್. ಇವತ್ತು KSDL ಮುಂದೆ ಈಗ ಡಿಟರ್ಜೆಂಟು ಸಾಕಷ್ಟು ಥರ ಹೊಸ ಪ್ರಾಡಕ್ಟ್ಸ್ಗಳಿಗೂ ಎಲ್ಲ ತಿರ್ಕೊಂಡಿದ್ದೀರಲ್ಲ. ಸೊ ಮೈಸೂರು ಡಿಟರ್ಜೆಂಟ್ ಪೌಡರ್ ಆಗಿರಲಿ, ಪಾಯಿಂಟ್ ಅಂತ ಒಂದು ಪ್ರಾಡಕ್ಟ್ ಇದೆ, ಪಾಯಿಂಟ್ ಅಡ್ವಾನ್ಸ್ಡ್ ಅಂತ ಇದೆ, ಕ್ಲೀನ್ ಆಲ್ ಅಂತ ಇದೆ, ಮೈಸೂರು ಡಿಟರ್ಜೆಂಟ್ ಕೇಕ್ ಅಂತ ಇದೆ. ಸೊ ಈ ಥರ ಅದೇ ಒಂದೇ ಬಳ್ಳಿಯ ಬೇರೆ ಬೇರೆ ಬ್ರಾಂಚಸ್ಗಳು ಅಂತ ಆದಾಗ ಅಲ್ಲಿ ಆ ಒಂದು ಜರ್ನಿಯ ಲಿಮಿಟೇಷನ್ಸ್ಗಳೇನೇನಿರುತ್ತೆ? ಯಾಕೆಂದರೆ ಈಗ ಉದಾಹರಣೆಗೆ
ಈಗ ನಾನು ರ್ಯಾಪಿಡ್ ರಶ್ಮಿ, ನಾನು ಏನೇ ಮಾಡಿದ್ರು ನನ್ನ ಸ್ಟ್ಯಾಂಪ್ ಬಿದ್ದುಬಿಟ್ಟಿದೆ, ನೀನು RJನೇ ಫಸ್ಟ್ ಅಂತ. ಸೊ ಅದೇ ಥರ ಈಗ ಮೈಸೂರು ಸ್ಯಾಂಡಲ್ ಅಂದ್ರೂ ಫಸ್ಟು ಈಗ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಸ್ಟ್ಯಾಂಪ್ ಬಿದ್ದುಬಿಟ್ಟಿದೆಯಲ್ಲ, ಈ ಥರ ಬೇರೆ ಬೇರೆ ಬ್ರಾಂಚಸ್ಗಳು ಇದೆಯಲ್ಲ, ಇಲ್ಲಿ ಜರ್ನಿ ಹೇಗಿದೆ, ಇಲ್ಲಿ ವಿಷನ್ ಹೆಂಗಿದೆ? ಮೇಡಮ್, ನಮ್ಮದು ಮೈಸೂರು ಸ್ಯಾಂಡಲ್ ಅಂತ ತಕ್ಷಣ ನಾವು ಸೋಪ್ಸಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಆಗಿದ್ದೀವಿ ಅಂತೇಳಿ ನೀವು ಅಂದಂಗೆ ಫಸ್ಟ್ ಇನ್ಸ್ಟೆನ್ಸ್ ನಮಗೆ ಒಂದು ಆನ್ಸರ್ ಸಿಗುತ್ತೆ. ಆನಂತರ ಸೋಪ್ದು ಈ ಸಾಫೋನಿಕ್ ಏನು ಪ್ರೋಸೆಸ್ಸಿಂದ ಮಾಡ್ತಾರೆ ಅಂತ ಹೇಳಿದೆ. ಡಿಟರ್ಜೆಂಟ್ಸು ಕೂಡ ಸೋಡಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಆಫ್ ಈ ಬೆಂಜಾಯಿಕ್ ಸಲ್ಫೋನೇಟ್ ಇದರಿಂದ ಬರ್ತಾ ಇರೋದು. ನಾನು ಇದು ಬಯೋಡಿಗ್ರೇಡಬಲ್ ಅಂತ ಹೇಳಿದೆ ಸೋಪ್ಸು, ಇದು ನಾನ್ ಬಯೋಡಿಗ್ರೇಡಬಲ್. ಅದು ಸಿಂಪಲ್ ಕ್ಲೀನಿಂಗ್, ಇದು ಸ್ಟ್ರಾಂಗ್ ಕ್ಲೀನೇಜಿಂಗ್ ಈ ಆ್ಯಕ್ಟಿವಿಟಿ ಮೇಡಮ್. ಯಾಕೆ ಹೋದರು ಅನ್ನೋಕ್ಕೆ, ಯಾರಾದರೂ ಸೋಪ್ ಈ ಪರ್ಚೇಸ್ ಮಾಡೋರು ಸೋಪ್ಸು, ಡಿಟರ್ಜೆಂಟ್ಸು, ಪೇಸ್ಟು, ಬ್ರಷ್ಸು, ಇದು ಒಂದು ಸಾಮಾನ್ಯ ಹಾಗೆ ಒಂದೆಲ್ಲ ಎಲ್ಲ ತೊಗೊಳ್ತಾರೆ. ಆಮೇಲೆ ನಾವು ಒಂದೇ ಒಂದು ಪ್ರಾಡಕ್ಟ್ಸ್ ಮೇಲ್ಗಡೆ ನಿಂತ್ಕೊಂಡ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಸಸ್ಟೈನಬಲ್ ಆಗೋಲ್ಲ. ಅದನ್ನು ಸಸ್ಟೈನಬಿಲಿಟಿ ಮಾಡಬೇಕು ಅಂತಂದರೆ ನಾವು ಈ ರೀತಿ ಡಿಫ್ರೆಂಟ್ ಪ್ರಾಡಕ್ಟ್ಸಿಗೆ ಹೋಗೋಣ ಅಂಥೇಳಿ ಈ ರೀತಿ ಮೈಸೂರು ಸ್ಯಾಂಡಲ್ ಡಿಟರ್ಜೆಂಟ್ಸಿಗೆ ಬಂದರು. ಆಮೇಲೆ ಪಾಯಿಂಟ್ ಬಂದರು, ಪಾಯಿಂಟ್ ಅಡ್ವಾನ್ಸ್ಡ್ ಅಂತೇಳಿ. ಈ ಪಾಯಿಂಟ್ ಅಂತಂದರೆ ನಾವು ಈ ವಾಷಿಂಗ್ ಮಿಷಿನ್ಗೆ ಏನು ಆ್ಯಡ್ ಮಾಡ್ತೀವಲ್ಲ ಮೇಡಮ್, ಆ ಲಿಕ್ವಿಡ್ಸ್. ಸೊ ನಮಗೆ ಈ ಲಿಕ್ವಿಡ್ ಸೋಪ್ ಕೂಡ ತುಂಬ ಚೆನ್ನಾಗಿದೆ ಮೇಡಮ್, ಆ ಪ್ರಾಡಕ್ಟ್. ಸೊ ಅದರಲ್ಲಿ ಹೇಳ್ತಾರೆ. ಹಾಗೆ ಮೈಸೂರು ಸ್ಯಾಂಡಲ್ ಕೇಕ್ ಅಂತೇಳಿ ಈ ರಿನ್ ಸೋಪ್ ಏನು ಬರುತ್ತಲ್ಲ ಅದ್ರದ್ದು ಟೈಪ್ ಈಕ್ವಲೆಂಟೇ ಇದು ಬರುತ್ತೆ. ಸೊ ಸೋಪಿಗೆ ಕಂಪೇರ್ ಮಾಡಿದರೆ ನಮಗೆ ಡಿಟರ್ಜೆಂಟ್ಸು ಗ್ರೋತ್ ಅಷ್ಟು ಇನ್ನೂ ಇಲ್ಲ ಮೇಡಮ್, ನಾವು ಅದರಲ್ಲಿ ಸಾಧಿಸಬೇಕಾಗಿದೆ. ಸೊ ನಮ್ಮದಿದು 95% ಆಫ್ ಅವರ್ ಪ್ರಾಫಿಟ್ ಆರ್ ಅವರ್ ಟರ್ನ್ ಓವರ್ ಈಸ್ ಫ್ರಮ್ ದಿ ಸೋಪ್ ಸೈಡ್ ಓನ್ಲಿ. ಇದರಲ್ಲಿ ನೀವು ಹೇಳ್ದಂಗೆ ನಾವಿನ್ನೂ ಸಾಧಿಸಬೇಕಾಗಿದ್ದು ಭಾಳ ಇದೆ. ಅದಕ್ಕೆ ಏನು ಕಾರಣಗಳು, ಅದು ಏನು ಲಾಕೋನಸ್ ಎಲ್ಲ ಲೀಸ್ಟ್ ಮಾಡ್ತಾ ಇದ್ದೀವಿ ನಾವು. ಕನ್ಸ್ಯೂಮರ್ ಪ್ರಿಫರೆನ್ಸು, ಅಡ್ವರ್ಟೈಸ್ಮೆಂಟ್ಸು, ಯಾವ ರೀತಿ ಅವರಿಗೆ ನಾವು ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದೆಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಾವು ಅದನ್ನು ಅಚೀವ್ ಮಾಡ್ತೀವಿ ಮೇಡಮ್. ಇಷ್ಟು ಪ್ರಾಡಕ್ಟ್ ಹೆಸರು ಹೇಳದ್ನಲ್ಲ, ಯಾವುದು ಒಂಥರ ಬಡಪಾಯಿ ಒಳ್ಳೆ ಪ್ರಾಡಕ್ಟು, ಆದರೆ ಸಿಗಬೇಕಾಗಿದ್ದು ಇದೇ ಸಿಕ್ಕಲಿಲ್ಲ ಅದಕ್ಕೆ ಅಂತ? ನಾವು ಈ ಪಾಯಿಂಟು ಮತ್ತು ಅಡ್ವಾನ್ಸ್ ಪಾಯಿಂಟ್ಸ್ ಏನು ಹೇಳಿದ್ರಲ್ಲ ಮೇಡಮ್, ಅದು ನಾನು ಆ್ಯಸ್ ಎ ಯೂಸರ್ ಆಗಿ ಕೂಡ ಹೇಳ್ತೀನಿ, ಅದು ಮಚ್ ಮೋರ್ ನನ್ನ ಕಾಂಪಿಟೇಟರ್ಸ್ಗಿಂತಲೂ ತುಂಬ ಒಳ್ಳೆ ಇದು ಇದೆ. ಬಟ್ ಅದರದ್ದು ಆ ರೆಕಗ್ನೇಷನ್ ಅದೆಲ್ಲ ಎಲ್ಲ ಸಿಗ್ತಾ ಇಲ್ಲ. ಪಾಯಿಂಟ್ ಇದೆ, ಅದು ಪಾಯಿಂಟ್ ರೀಚ್ ಆಗಲಿಲ್ಲ ಅಂತಿಲ್ಲ. ಆಗಲಿಲ್ಲ ಮೇಡಮ್, ಆಗಲಿಲ್ಲ. ಡೆಫಿನೆಟ್ಲಿ ಇವತ್ತಾದಮೇಲೆ, ಬಿಕಾಸ್ ನಾನು ರಿಸರ್ಚ್ ಮಾಡಬೇಕಾದ್ರೆ ವೆಬ್ಸೈಟೆಲ್ಲ ನೋಡ್ತಾ ಇದ್ದೀನಿ, ಅದೇ ಹೇಳಿದ್ನಲ್ಲ, ನನ್ನ ಸ್ಟ್ಯಾಂಪ್ ಬಂದು ಸ್ಯಾಂಡಲ್ ಸೋಪ್ ಅಂದರೆ ಬರೀ ಅಷ್ಟೇ ಅಂತ. ಬಟ್ ಇವಾಗ ನೀವು ಹೇಳಿದ್ರೆ ಅಗರಬತ್ತಿ, ಮುಂದಿನ ದಿವಸದಲ್ಲಿ ಕ್ಯಾಫೇಸ್ಗಳು, ಬುಟಿಕ್ ಸೋಪ್ಸ್ ಬುಟಿಕ್ ಬರ್ತಾ ಇದೆ, ಇದು ಮುಂದಿನ ಪ್ರಶ್ನೆ ಬರುತ್ತೆ. ಈಗ ಹೊಸ ಪ್ರಾಡಕ್ಟ್ಸ್ ಬಂದಾಗ ಮಾರ್ಕೆಟನ್ನು ಕ್ರ್ಯಾಕ್ ಮಾಡ್ತೀವಲ್ಲ ಸರ್, ಏನೋ ಒಂದು ನಿಲ್ಲಬೇಕಲ್ಲ, ನಿಂತ ಅದು ಚಿಗುರೊಡಿಬೇಕಲ್ಲ ದೊಡ್ಡ ಮರವಾಗಿ. ಅಲ್ಲಿ ನೀವು ನೋಡ್ದಂಗೆ KSDL ಅಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಅಂತೀರಾ, ಅಥವಾ ಕೆಲವು ಸತಿ ಹರ್ಡಲ್ಸನ್ನು ನೀವು ಪಾಸ್ ಮಾಡಬೇಕಾಗಿದೆ ನಿಮ್ಗೆ ಅನ್ಸುತ್ತೆ? ಮೇಡಮ್, ಯಾವುದೇ ಒಂದು ಪ್ರಾಡಕ್ಟ್ಸ್ನ ನಾವು ಮಾರ್ಕೆಟಿಗೆ ಬಿಟ್ಟಾಗ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ ಇಸ್ ದ ಕಿಂಗ್. ಅವ್ರು ಏನು ಇಷ್ಟಪಡ್ತಾರೋ ಅದು ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಾನು ಹೇಳ್ತೀನಿ, ಯಾವ ಪ್ರಾಡಕ್ಟ್ನ ರಿಲೀಸ್ ಮಾಡೋಕ್ಕೆ ಬಂತೆ ಕನ್ಸ್ಯೂಮರ್ ಟೇಸ್ಟ್ ಏನಿದೆ, ಕನ್ಸ್ಯೂಮರ್ ಈ ಪ್ರಿಫರೆನ್ಸ್ ಏನಿದೆ ಅನ್ನೋದನ್ನ ನಾವು ಮುಂಚೆನೇ ಒಂದೆಲ್ಲ ಸ್ಟಡಿ ಮಾಡಿಕೊಂಡು ಇದು ಇಟ್ಕೊಂಡಿರ್ತೀವಿ. ಈಗ ಕನ್ಸ್ಯೂಮರ್ ಏನು ಪ್ರಿಫರ್ ಮಾಡ್ತಾ ಇದ್ದಾನೆ, ಆಲ್ ಸೀಸನ್ಗೆ ಒಂದೇ ಸೋಪ್ ಬೇಡ, ಈ ವಿಂಟರಿಗೆ ಒಂದು ಸೋಪು, ಸಮ್ಮರಿಗೆ ಒಂದು ಸೋಪು, ಆ ರೀತಿ ಒಂದೆಲ್ಲ ಪ್ರಿಫರೆನ್ಸ್ ಬರ್ತಾ ಇದೆ. ಆಮೇಲೆ ಸಮ್ಮರಿಗೆ ಡಿಯೋಡೆಂಟ್ ಲೈಕ್ ಸಿಂತಾಲ್ ಟೈಪ್ ಅಥವಾ ಲಿರಿಲ್ ಟೈಪ್ ಇರಬೇಕು. ನಮ್ಮ ಇದಕ್ಕೆ ಈ ವಿಂಟರ್ಗೆ ಗ್ಲಿಸರಿನ್ ಪಿಯರ್ಸ್ ಟೈಪ್ ಸೋಪ್ ಇರಬೇಕು. ಈ ರೀತಿ ಕನ್ಸ್ಯೂಮರ್ದು ಎಲ್ಲ ಪ್ರಿಫರೆನ್ಸ್ ಇದೆ. ಆಮೇಲೆ ಪ್ರತಿ 5 ವರ್ಷಕ್ಕೂ ಈ ಪ್ರಿಫರೆನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಮೇಡಮ್. ಈಗ ನಾವೆಲ್ಲ ಎಲ್ಲ ಚಿಕ್ಕವರಿದ್ದಾಗ ತಂದೆ ತಾಯಿ ಒಂದು ಸೋಪ್ ತಂದರೆ ಆಲ್ಮೋಸ್ಟ್ ತಾಯಿನೇ ತರ್ತಾಯಿದ್ರು, ಅಮ್ಮ ಏನು ಆ ಸೋಪ್ ತರ್ತಾಯಿದ್ರು, ಅದನ್ನು ಬ್ರದರ್ ಸಿಸ್ಟರ್ ತಂದೆ ತಾಯಿ ಎಲ್ಲರೂ ಒಂದೇ ಸೋಪ್ ಯೂಸ್ ಮಾಡ್ತಾಯಿದ್ವಿ. ಅದರಲ್ಲಿ ಅಷ್ಟು ನಮಗೆ ಚಾಯ್ಸ್ ಇರಲಿಲ್ಲ. ಆಮೇಲೆ ಅದು ನಾವು ಕೂಡ ಎಂಜಾಯ್ ಮಾಡಿದ್ವಿ ಆ್ಯಸ್ ಎ ಫ್ಯಾಮಿಲಿಯಾಗಿ. ಆ ರೀತಿ ನಾವು ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಈಗ ಆ ರೀತಿ ಆ ಪ್ರಿಫರೆನ್ಸ್ ಇಲ್ಲ ಮೇಡಮ್. ಈಗ ಇಂಡಿವಿಜುವಲ್ ಚಾಯ್ಸಸ್ ಇದೆ, ಮಗಳೇ ಒಂದು ಯೂಸ್ ಮಾಡ್ತಾರೆ, ದುಡ್ಡು ಓಡಾಡ್ತಾರೆ. ಸೊ ಕನ್ಸ್ಯೂಮರ್ ಅಫೋರ್ಡಬಿಲಿಟಿ ಜಾಸ್ತಿ ಆಗಿದೆ. ಸೊ ಹೀಗೆ ಬರ್ತಾ ಇದೆ. ಸೊ ಇದಕ್ಕೆ ನಾವು ಆ್ಯಸ್ ಎ KSDL ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ಸನ್ಮಾನ್ಯ ನಮ್ಮ MB ಪಾಟೀಲ್ ಸಾಹೇಬರು ಒಂದು ಕನಸಾಗಿತ್ತು, ಡಿಫ್ರೆಂಟ್ ಈ ಸೋಪ್ಸ್. ಸೊ 11 ನಮೂನಿ ಸೋಪ್ಸ್ನ ಇದನ್ನು ಮಾಡಿದ್ವಿ ಮೇಡಮ್. ಈಗಿರೋ ಚೇರ್ಮನ್ ಸಾಹೇಬರು ಕೂಡ ಮತ್ತೆ ಈ ಡೈವರ್ಸಿಫಿಕೇಷನ್ ಕಾಸ್ಮೆಟಿಕ್ಸ್ಗೆ ನಾವು ಹೇಗೆ ಎಂಟ್ರಿ ಆಗ್ಬೋದು, ಶಾಂಪೂ ಆಗಿರ್ಬೋದು, ಆಮೇಲೆ ಲಿಪ್ಸ್ಟಿಕ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಆಮೇಲೆ ಏನು ಲೇಡೀಸ್ ಏನು ಈ ಡೆಕೋರೇಷನ್ ಪರ್ಪಸ್ಸಿಗೆ ಏನು ಯೂಸ್ ಮಾಡ್ತಾರಲ್ಲ ಆ ಕಾಸ್ಮೆಟಿಕ್ಸ್ನ ಯಾವ ರೀತಿ ಒಂದೆಲ್ಲ ಪ್ರಿಪೇರ್ ಮಾಡಿ, ಅಂದರೆ ಬ್ರೈಡ್ ಕಿಟ್ ಇರ್ಬೋದು, ಗ್ರೂಮ್ ಕಿಟ್ ಇರ್ಬೋದು, ಆಮೇಲೆ ನಮ್ಮ ಈ ಟೂರಿಸ್ಟ್ ಟ್ರಾವೆಲರ್ ಕಿಟ್ ಆಗಿರ್ಬೋದು,
ಈ ರೀತಿ ಒಂದೆಲ್ಲ ಪ್ರಾಡಕ್ಟ್ಸ್ನ ಈ ಡೈವರ್ಸಿಫಿಕೇಶನ್ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ. ಅಮೇಝಿಂಗ್ ಸರ್. ಈಗ KSDL ಶೇರ್ ಹೋಲ್ಡರ್ಸ್ ಎಲ್ಲ ಇದ್ದಾರೆ, ಬಟ್ ಆದರೂ ಅದು ಗೌರ್ಮೆಂಟ್ ಚಾನಲ್ ಮೂಲಕ ಅಂತ ಅದೊಂಚೂರು ಹೆಲ್ಪ್ ಮಾಡ್ತೀರಾ? ಯಾಕಂದರೆ ನಮ್ಗೆ ಶೇರ್ ಹೋಲ್ಡರ್ಸ್ ಅಂದ ತಕ್ಷಣ ನಾನು ಏನಾದ್ರು KSDL ಅಲ್ಲಿ ಶೇರ್ಸ್ ಕೊಂಡ್ಕೋಬೋದಾ, ಅಥವಾ ಕಾಮನ್ ಮ್ಯಾನ್ KSDL ನಲ್ಲಿ ಹೇಗೆ ಹೌ ಕ್ಯಾನ್ ವಿ ಮೇಡಮ್? ಈಗ ನಮ್ದಿರೋದು ಕಂಪ್ಲೀಟ್ 100% ಶೇರ್ಸ್ ವಿತ್ ದ ಗೌರ್ಮೆಂಟ್ ಓನ್ಲಿ ಮೇಡಮ್. ನಾವು ದೇವರ ದಯದಿಂದ ಒಂದು 5,000 ಕೋಟಿಗೆ ಹೋದಾಗ IPO ಏನಾದ್ರು ಕರೆದಾಗ ಕನ್ಸ್ಯೂಮರ್ ಈಗ ಆಸ್ ಎ ಸಿಟಿಜನ್ ದೇ ಕ್ಯಾನ್ ಪಾರ್ಟಿಸಿಪೇಟ್. ಅಲ್ಲಿ ತನಕ ಇಟ್ ಈಸ್ ಕಂಪ್ಲೀಟ್ಲಿ ದ ಶೇರ್ ಹೋಲ್ಡಿಂಗ್ ಈಸ್ ವಿತ್ ದ ಗೌರ್ಮೆಂಟ್ ಓನ್ಲಿ ಮೇಡಮ್. ಸೊ ಇಟ್ ಇಸ್ ಆಲ್ ವಿತ್ ದ ಗೌರ್ಮೆಂಟ್ ಆ್ಯಂಡ್ ನಾವು ಏನಿದ್ರು ಪ್ರಾಡಕ್ಟ್ಸ್ಗಳ ಮೂಲಕ, ಹೌದು ಮೇಡಮ್, ದಟ್ ಇಸ್ ದಿ ಓನ್ಲಿ ವೇ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್. ಸರ್, ಈಗ ಕ್ವಾಲಿಟಿ ಮತ್ತು QC ಕ್ವಾಲಿಟಿ ಕಂಟ್ರೋಲ್ ತುಂಬ ಈ ಖಾಸಗೀಕರಣದ ಮಧ್ಯ ಎನಿ ಚಾಲೆಂಜಸ್ ಯು ವಾಂಟ್ ಟು ಕನ್ಸಿಡರ್ ಅಂತ ಅನ್ನೋದಾದರೆ, ವಾಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಟುಡೇ ಫಾರ್ KSDL? ದೋ ದೇರ್ ಇಸ್ ಅ ಲೆಗೆಸಿ ಬಿಹೈಂಡ್, ವಾಟ್ ಆರ್ ದ ಚಾಲೆಂಜಸ್? ಬಿಕಾಸ್ ನೀವೇ ಹೇಳಿದ್ರಿ, ನನಗೆ ಆಶ್ಚರ್ಯ ಆಯಿತು ಹೇಗೆ ನಾವು ಸೀಸನಲ್ ಫ್ರೂಟ್ಸ್ ತೊಗೊತೀವೋ, ಸೀಸನಲ್ ಸೋಪ್ಸ್ಗಳು ಬಂದುಬಿಟ್ಟಿದೆ, ಸಮ್ಮರು, ವಿಂಟರು, ಪ್ಲಸ್ ಶವರ್ ಜೆಲ್ಲು, ಈಗ ಏನೇನೋ ಈ ಟ್ರೆಂಡ್ಸ್ಗಳ ಮಧ್ಯ. ವಾಟ್ ಯು ಥಿಂಕ್? Wake up to fresh ideas. Repose. ಮೇಡಮ್, ಮೊದಲೇದು ನಾನು ಮತ್ತು ಅದನ್ನೇ ಎಲ್ಲ ರಿಪೀಟ್ ಮಾಡ್ತೀನಿ. ಸ್ಯಾಂಡಲ್ ಸೋಪ್ ಏನಿದೆಯಲ್ಲ ಮೇಡಮ್, ಇಟ್ಸ್ ಆಲ್ ಸೀಸನ್ ಸೋಪ್. ಸ್ಯಾಂಡಲ್ ಬೆನಿಫಿಟ್ ಫಾರ್ ದಿ ಸ್ಕಿನ್, ಇಟ್ಸ್ ಆಲ್ ಸೀಸನಲ್. ಅವ್ರು ಯಾರು ಹೇಳ್ತಾರೆ ಆ್ಯಂಟಿ ಏಜಿಂಗ್ ಇದೆ, ಆ್ಯಂಟಿ ರಿಂಕಲ್ ಇದೆ, ಡಾರ್ಕ್ ಸರ್ಕಲ್ ಇದೆ, ನಮ್ಮದ್ರಲ್ಲಿ ಎಲ್ಲ ಇದೆ. ಆ್ಯಂಡ್ ಇದು ಶತಶತಮಾನಗಳಿಂದ ಭಾರತೀಯರಿಗೆ ಎಲ್ಲ ಗೊತ್ತಿರ್ತಕ್ಕಂಥ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಕಮ್ಯುನಿಟಿ, ಕ್ರೀಡ್ ಮೇಡಮ್. ನೀವು ಯಾವುದೇ ಧರ್ಮದಲ್ಲಿ ತೊಗೊಳ್ಳಿ, ಸ್ಯಾಂಡಲ್ಗೆ ಅಲ್ಲಿ ಒಂದು ಪ್ಲೇಸ್ ಇದೆ. ಹೀಗಿದ್ದಾಗ ಒಬ್ಬ ಲಿಟ್ರೇಟ್ ಅಥವಾ ಒಬ್ಬನ ಭಾರತೀಯ ಸ್ಯಾಂಡಲ್ ಬಗ್ಗೆ ಅವನಿಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಯಾರು ಏನೇ ಹೊಸ ಪ್ರಾಡಕ್ಟ್ಸ್ನ ಕೊಂಡ್ರು ಸ್ಯಾಂಡಲ್ ಸೋಪ್ ಮುಂದ್ಗಡೆ ಅದು ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಸ್ಯಾಂಡಲ್ ಅವೈಲಬಿಲಿಟಿ ಒಂದು ಡಿಕ್ರೀಸ್ ಆಗಿರೋದ್ರಿಂದ, ಸ್ಕೇರ್ಸಿಟಿ ಇರೋದ್ರಿಂದ ಅದನ್ನು ಓವರ್ಕಮ್ ಮಾಡೋಕ್ಕೆ ನಾವು ಡೈವರ್ಸಿಫಿಕೇಶನ್ ಹೋಗ್ತಾ ಇದ್ದೀವಿ, ಸಸ್ಟೈನಬಿಲಿಟಿ ಆಗಬೇಕಂತೇಳಿ. ನಮ್ಮ ಸ್ಯಾಂಡಲ್ದು ಹಾಗೆ ಇಟ್ಕೊಂಡು ಬೇರೆ ಡೈವರ್ಸಿಫಿಕೇಶನ್. ಸ್ಯಾಂಡಲ್ ಸೋಪ್ ಕುಡ್ ಬಿ ಅ ಥರ ಎಕ್ಸ್ಟಿಂಗ್ವಿಶ್ ಸೋಪ್ ಮುಂದಿನ ಒಂದು ಕಾಲಕ್ಕೆ? ಇಲ್ಲ ಮೇಡಮ್, ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸ್ಯಾಂಡಲ್ ಅವೈಲಬಿಲಿಟಿ ನೀವು ಹೇಳ್ದಂಗೆ ಕಡಿಮೆ ಆಗ್ತಾ ಇದೆ. ನಮಗೆ ತಿಂಗಳಿಗೆ 600 kg ಸ್ಯಾಂಡಲ್ ಆಯಿಲ್ ಬೇಕು. 600 kg. 600 kg ಆಯಿಲ್ ತೆಗಿಯೋಕ್ಕೆ ಎಷ್ಟು ಶ್ರೀಗಂಧದ ಮರ ನೋಡಿ ಬೇಕು ಮೇಡಮ್, ಸರ್? ನಾನು ಅದನ್ನು ಹೇಳ್ತೀನಿ. ನೀವು 100 kg ಶ್ರೀಗಂಧದಿಂದ 5 kg ಮಾತ್ರ ಎಣ್ಣೆ ತೆಗಿಬೋದು. ಅಯ್ಯೋ, ಕನ್ವರ್ಷನ್ ರೇಷಿಯೋ ಆಲ್ಮೋಸ್ಟ್ 95% ಇದೆ. ಸೊ 5% ಅಂತಂದರೆ ನೀವು 600 kg ಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 3000 kg ಶ್ರೀಗಂಧ ಬೇಕು. ಅದರಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ, ಶ್ರೀಗಂಧ ಇದು ಬಂದುಬಿಟ್ಟು ಒಂದು ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಮೇಡಮ್. ಅದ್ರದ್ದು ಏನು ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಅಂದರೆ, ಇಟ್ ಆಲ್ ದಿ ಪ್ಲ್ಯಾಂಟ್ಸ್ ವಿಲ್ ಎಕ್ಸ್ಟ್ರಾಕ್ಟ್ ದೇರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದೇರ್ ರೂಟ್ಸ್ ಓನ್ಲಿ. ಇದು ಹೌಸ್ಟೋರಿಯಾದ ಮೂಲಕ ಪಕ್ಕದ ರೂಟ್ಸಿಂದ ತನ್ನ ಫುಡ್ ಆ್ಯಂಡ್ ವಾಟರ್ನ ಅಬ್ಸರ್ವ್ ಇದು ಮಾಡ್ತಾ ಇರುತ್ತೆ. ಇದಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಅಂತ ಬೇಕು. ಸೊ ಇದು ತಾನಾಗಿಲೇ ಇಲ್ಲ ಬೆಳೆಯೋದು ತುಂಬ ಕಷ್ಟ. ಆಮೇಲೆ ಶ್ರೀಗಂಧದ ಬೀಜಗಳನ್ನು ನೀವು ಬೇರೆ ಬೀಜಗಳಂಗೆ ಹಾಕಿ ಎಲ್ಲ ಬೆಳೆಸೋಕ್ಕೂ ಆಗಲ್ಲ ಮೇಡಮ್. ಇಟ್ ಈಸ್ ಹ್ಯಾವಿಂಗ್ ಎ ಸೀಡ್ ಡಾರ್ಮಿನೆನ್ಸಿ. ಅಂದರೆ ಅದು ಒಂದೆಲ್ಲ ಬಂಜೆತನ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಬೀಜ ಬಂಜೆತನ ಅಂತ ಹೇಳ್ತಾರೆ. ಅದು ಹಾಗೆ ಬೆಳೆಯಲ್ಲ ಮೇಡಮ್. ಬರ್ಡ್ಸ್ ಫ್ರೂಟ್ಸ್ನ ತಿಂದು ಅದು ಅದರ ಈ ಫೀಕಲ್ ಮ್ಯಾಟ್ರಲ್ಲಿ ಬಂದಾಗ ಮಾತ್ರ ಅದರದ್ದು ಡಾರ್ಮಿಯನ್ಸಿ ಬ್ರೇಕ್ ಆಗುತ್ತೆ. ವಿತ್ ಆ್ಯಸಿಡ್ ಸ್ಕಾರಿಫಿಕೇಷನ್ ಆ ರೀತಿ ಮಾಡಿ ನಾವು ಬೆಳಿಬೋದು. ಅದರದ್ದು ಜರ್ಮಿನೇಷನ್ ಪರ್ಸೆಂಟೇಜ್ 10-20% ಅಷ್ಟೇ ಮೇಡಮ್. ಸೊ ಸ್ಯಾಂಡಲ್ ಬೆಳೆಯೋಬೇಕಾದ್ರೆ ಜಿನೆ ಇದು ಇದೆ, ಏನು ಸ್ಕೇರ್ಸಿ ಆಗಿದೆ. ಹೌದು. ಆಮೇಲೆ ಬೆಳೆದಾದ್ಮೇಲೂ ಅಷ್ಟೇ, ಅದು ನೀವು ಈಗ ಯಾವ್ದಾದ್ರು ಒಂದು ಬೀಜ ಹಾಕ್ತೀರಾ, ಅದು ತನ್ನ ಬೇರುಗಳನ್ನ ಬಿಟ್ಟು ಸಾಯಿಲಿಂದ ಈ ನ್ಯೂಟ್ರಿಯೆಂಟ್ಸ್ ವಾಟರ್ನ ಅಬ್ಸರ್ವ್ ಮಾಡುತ್ತೆ. ಇದು ಹಾಗಲ್ಲ, ಬೇರೆ ಹೋಸ್ಟ್ ಪ್ಲ್ಯಾಂಟ್ನ ಹುಡುಕಿ ತನ್ನ ಬೇರುಗಳನ್ನ ಅದ್ರ ಬೇರುಗಳ ಮೇಲೆ ಈ ರೀತಿ ಬಿಟ್ಟು ಈಗ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡಿ ಎಲ್ಲ ಬೆಳೆಯುತ್ತೆ ಮೇಡಮ್. ಸೊ ಹೀಗಾಗಿ ಇದು ಒಂಥರ ಅನ್ಪ್ರಿಡಿಕ್ಟಬಲ್ ಗ್ರೋತ್ ಆಗ್ತಾ ಇರುತ್ತೆ ಅಂತ ಪ್ಲಾಂಟ್ ಮೇಡಮ್. ನೀವು ಎಷ್ಟೆಷ್ಟು ಏಜ್ ಆಗುತ್ತೋ ಎಷ್ಟೆಲ್ಲ ಮೆಚೂರ್ ಆಗುತ್ತೋ ಅಷ್ಟು ಆಯಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಹೈಯೆಸ್ಟ್ ಆಯಿಲ್ ಕಂಟೆಂಟ್ ಈಸ್ ಇನ್ ದ ರೂಟ್ ಫಾಲೋಡ್ ಬೈ ಸ್ಟೆಮ್, ಆಮೇಲೆ ಲೀಸ್ಟ್ ಬಂದ್ಬಿಟ್ಟು ಬ್ರಾಂಚಸ್ಸಲ್ಲಿ. ರೂಟ್ಸಲ್ಲಿ 4-5% ಸಿಕ್ಕರೆ ಹೈಯೆಸ್ಟ್ ಮೇಡಮ್. ಒಬ್ಬ ಸೊ ಇವತ್ತು ಈ ಶ್ರೀಗಂಧದ ಮರಗಳ ರಿಸರ್ವ್ ಕರ್ನಾಟಕಕ್ಕೆ ಮೇನ್ ಎಲ್ಲಿಂದ ಬರುತ್ತೆ ಸರ್ ನಮಗೆ ಆಯಿಲ್ ಎಲ್ಲ? ಮೇಡಮ್, ನಮ್ಮ ಆಯಿಲ್ ಈಗ ನಾವು ಈ ವರ್ಷ 5,000 kg ನಮಗೆ ಆಯಿಲ್ ಬೇಕಾಗಿದೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 4,000 kg ನಾವು ಇಂಪೋರ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮೇಡಮ್ ನಮ್ಮ ಆಸ್ಟ್ರೇಲಿಯಾದಿಂದ. ಹೌದಾ? ಇದು ಇನ್ನು ಉಳಿಕಿದ್ನ ನಾವು ಈ ಮರಿಯೂರು,
ಕೇರಳದಿಂದ, ನಮ್ಮ ಸ್ಯಾಂಡಲ್ ಡಿಪೋ ಕರ್ನಾಟಕ, ಮೈಸೂರು, ಶಿವಮೊಗ್ಗದ ಮತ್ತು ಧಾರವಾಡದಿಂದ ನಾವೆಲ್ಲ ಪರ್ಚೇಸ್ ಮಾಡ್ತೀವಿ. ಆಮೇಲೆ ಕಳೆದ 5 ವರ್ಷಗಳಲ್ಲಿ ನಾವು ರೈತರಿಂದ ಕೂಡ ಆಲ್ಮೋಸ್ಟು 90 ಅಥವಾ 100 ಮೆಟ್ರಿಕ್ ಟನ್, ಸುಮಾರು 5 ಕೋಟಿಯಷ್ಟು ನಾವು ರೈತರಿಂದ ಇದು ಮಾಡಿದ್ದೀವಿ. ಈಗ Oil ತಗೊಂಡಿದ್ದೀವಿ. ಇದು ಸ್ಯಾಂಡಲ್ನ ಸ್ಯಾಂಡಲ್ ತಗೊಂಡು oil ನಾವು extract ಆಯಿಲ್ ಮಾಡ್ತೀವಿ. ಮಾಡ್ಕೊಂಡಿದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ಯಾಂಡಲ್ ನಾವು ಪಾಲಿಸಿನ ಈ ಸತಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಮೇಡಮ್. ಆಮೇಲೆ ಯಾರೇ ಕರ್ನಾಟಕದಲ್ಲಿ ಅಥವಾ ಭಾರತದಾದ್ಯಂತ ಯಾರೇ ರೈತರುಗಳು ಯಾವ ಬೇರೆ ಇನ್ಸ್ಟಿಟ್ಯೂಷನ್ ಅಥವಾ ಪ್ರೈವೇಟ್ ಪರ್ಸನ್ನಿಂದ ನಾವು ಪರ್ಚೇಸ್ ಮಾಡೋದಿಲ್ಲ. ಓನ್ಲಿ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ ಫ್ರಮ್ ದಿ ಫಾರ್ಮರ್ಸ್ ಇಂದ ಪರ್ಚೇಸ್ ಮಾಡಿ ನಾವು ಅವರಿಗೆ ನೇರವಾಗಿ ಹಣನ ಅವ್ರ ಅಕೌಂಟಿಗೆ ಹಾಕುವಂಥ ಒಂದು ವ್ಯವಸ್ಥೆನೂ ಇದು ಮಾಡ್ತಾ ಇದ್ದೀವಿ. ಹೇಗೆ KMF ಅವರು ಹಾಲು ಹಾಕಿಸ್ಕೋತಾರಲ್ಲ ಹಾ, exactly farmers madam. ಇಂದ, ಅದೇ ಹಾಗೆ. ತರ ಈಗ ಸ್ಯಾಂಡಲ್ವುಡ್ ಮರಗಳನ್ನು ನಾವೇ ತಗೊಳ್ತೀವಿ ಅಂತ ಹೇಳಿ ಒಂದು MOU ಮಾಡಿಕೊಂಡು ಅವರಿಗೆ ಒಂದು ಉತ್ತಮ ದರದಲ್ಲಿ ನೇರವಾಗಿ ಅವ್ರ ಖಾತೆಗೆ ಹಣ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ ಮೇಡಮ್. ಸರಿ, ಶ್ರೀಗಂಧ ಎಲ್ಲರೂ ಬೆಳೆಯೋಂಗಿಲ್ಲ, ಇಲ್ಲಿಗಲ್ ಅಂತ ಸರ್ಕಾರದ ರೂಲ್ ಏನಿದೆ, ಇವತ್ತಿಗೆ ಅದು ನಿಜಾನಾ? ಇಲ್ಲ ಮೇಡಮ್, ಘನ ಸರ್ಕಾರ 2020ರಲ್ಲಿ ಸ್ಯಾಂಡಲ್ನ ಯಾರು ಬೇಕಾದರೂ ಬೆಳಿಬೋದು ಅಂತೇಳಿ ಒಂದೆಲ್ಲ ಪಾಲಿಸಿ ಮಾಡ್ತು. ಹೀಗಾಗಿ ಭಾಳಷ್ಟು ಈ ರೈತರು ಸ್ಯಾಂಡಲ್ನ ತಮ್ಮ ಹೊಲದಲ್ಲಿ ಈಗ ಹಾಕ್ಕೊಳ್ತಾ ಇದ್ದಾರೆ, ನಮ್ಮ ಹೊಲದಲ್ಲಿ, ಹೌದಾ? ಈ ತೋಟಗಳಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಮೇಡಮ್. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಸ್ಕೇರ್ಸಿಟಿ ಇದೆಯೋ ಅದು ಕೂಡ ಕಡಿಮೆ ಆಗ್ಬೋದು ಅಂತೇಳಿ ನನಗೆ. ಸೊ ಶ್ರೀಗಂಧದ ಮರ ಬೆಳೆಯೋದು ಒಂದು ಉದ್ಯಮ ಆಗತ್ತೆ, ಆಗಬೇಕು ಆಗಬೇಕು ಅನ್ನೋ ಆಗುತ್ತೆ ಮೇಡಮ್, ಆಗುತ್ತೆ ಕೂಡ. ಸರಿ. ಬಟ್ ರೈತರು ಬೆಳೆದಂತಹ ಶ್ರೀಗಂಧದಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಆಗುತ್ತೆ ಮೇಡಮ್. ಯಾಕೆ ಅವರು ಇದಕ್ಕೆ ನೋಡಿ, ಇದು ಒಂಥರ ಅಮೇಝಿಂಗ್ ಪ್ಲ್ಯಾಂಟ್ ಮೇಡಮ್. ಅವರು ಹೆಚ್ಚಿನ ರೀತಿ ಗೊಬ್ಬರ ಹಾಕಿದಾಗ, ಹೆಚ್ಚಿನ ರೀತಿ ನೀರು ಕೊಟ್ಟಾಗ ಅದ್ರದ್ದು ಸ್ಯಾಪ್ವುಡ್ ಕಂಟೆಂಟ್ ಜಾಸ್ತಿ ಆಗ್ಬಿಡುತ್ತೆ, ಹಾರ್ಟ್ವುಡ್ ಕಂಟೆಂಟ್ ಕಡಿಮೆ ಆಗಿಬಿಡುತ್ತೆ. ನಮಗೆ ಹಾರ್ಟ್ವುಡ್ ಕಂಟೆಂಟ್, ಸೊ ಇದು ಸ್ಟ್ರೆಸ್ಸಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ ಮೇಡಮ್. ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕಬಾರ್ದು. ಒಂದೆರಡು ವರ್ಷ ಅದ್ರ ಮುಂಚಿನ ದಿನಗಳಲ್ಲಿ ಮಾತ್ರ ಹಾಕಬೇಕು ಚಿಕ್ಕದಿದ್ದಾಗ, ಆನಂತರ ಹಾಕುವಂಥ ಅವಶ್ಯಕತೆ ಇಲ್ಲ. ನೀರು ಗೊಬ್ಬರ ಹಾಕಿದರೆ ಸ್ಯಾಪ್ವುಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ಯಾಪ್ವುಡ್ ಅಂದರೆ ಸ್ಯಾಪ್ವುಡ್ ಅಂತಂದರೆ ನೀವು ಒಂದು ಹಾರ್ಟ್ವುಡ್, ಸ್ಯಾಪ್ವುಡ್ ಅಂತೇಳಿ ಸ್ಟಡಿ ಮಾಡಿರ್ತಾರೆ. ಒಂದು ಸ್ಟೆಮ್ನ ಈ ರೀತಿ ಕಟ್ ಮಾಡಿದಾಗ ಮಧ್ಯ ಭಾಗದಲ್ಲಿ ಕೆಚ್ಚು ಅಂತೇಳಿ ಕಪ್ಪುದಿರುತ್ತೆ ನೋಡಿ, ಆ ಭಾಗ ಇತ್ತಂದರೆ ಹಾರ್ಟ್ವುಡ್ ಅಂತ ಹೇಳ್ತೀವಿ. ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಮೇಡಮ್. ಅದು ಹೆಚ್ಚಿರಬೇಕು, ಅದು ಬ್ರಾಡ್ ಇರಬೇಕು. ಎಸ್, ಎಕ್ಸಾಕ್ಟ್ಲಿ. ಸೊ ಸ್ಯಾಪ್ವುಡ್ ಇಸ್ ಒನ್ ವಿಚ್ ಇಸ್ ರೈಟ್, ಅದ್ರ ಬಾರ್ಡರ್ ಬೆಳ್ಳಗೆ ಆ ಥರದ್ದು. ಎಸ್ ಎಸ್. ನೀವು ಈ ಎಕ್ಸೈಲಮ್ ಮತ್ತು ಫ್ಲೋಯಮ್ ಅಂತೇಳಿ ನಾವು ಇದು ಮಾಡ್ತೀವಿ. ಫ್ಲೋಯಮ್ ಕಂಟೆಂಟ್ ದಟ್ ವಿಲ್ ಕನ್ವರ್ಟ್ ಇನ್ ಟು ಸ್ಯಾಪ್ವುಡ್, ಹಾರ್ಟ್ವುಡ್ ಲೇಟರ್. ಎಷ್ಟೆಲ್ಲ ಇದೆ ನೋಡಿ. ಅಂದರೆ ಸುಮ್ಮನೆ ನಾವು ದಂತಚೋರ ವೀರಪ್ಪನವರು ಅಥವಾ ಇನ್ಯಾವುದೋ ಈ ಥರ ಅವ್ರಗಳ ಕತೆಗಳಲ್ಲಿ ಸ್ಯಾಂಡಲ್ವುಡ್ ಕದೀತಾ ಇದ್ರು, ಅದು ಇದು. ಅಂದರೆ ಈ ರಿಯಾಲಿಟಿನಲ್ಲಿ ನೋಡಿದ್ರೆ ಈ ಪ್ಲಾಂಟು, ಈ ಮರ ಎಷ್ಟು ಚೆನ್ನಾಗಿ ಬೆಳೆಯೋ ಒಂದು ಪ್ರಾಸೆಸನ್ನು ನಮ್ಗೆ ಅರ್ಥ ಮಾಡಿಸಿದ್ರಿ. ಆಮೇಲೆ ಈ ಒಂದು ಸಸಿ ಹಾಕಿ ಇದು ಮರ ಆಗಿ ಅದು ಎಣ್ಣೆ ಕೊಡೋ ಒಂದು ಸ್ಟೇಜ್ ತಲುಪಕ್ಕೆ ಎಷ್ಟು ಟೈಮ್ ಬೇಕು ಮೇಡಮ್? ಮಿನಿಮಮ್ 20 ವರ್ಷ ಬೇಕು ಮೇಡಮ್. ನೀವು 20 ವರ್ಷದ ಮೇಲೆ ಏನು ಬಿಟ್ರೂ ನಿಮಗೆ ಎಲ್ಲ ಬೋನಸ್. ಇದು ಹಾರ್ಟ್ವುಡ್ ಫಾರ್ಮೇಷನ್ ಚೆನ್ನಾಗಿ ಆಗೋಕ್ಕೆ ಮಿನಿಮಮ್ ಒಂದು 20 ವರ್ಷ ಬೇಕು. ತುಂಬ ಇದು ಅಂದರೆ 50 ವರ್ಷ 80 ವರ್ಷ ಈ ಮರಗಳು ಕೋಟಿಗಟ್ಟಲೆ ನಿಮಗೆ ಹಣವನ್ನು ಇದೆಲ್ಲ ತಂದು ಕೊಡ್ತೀವಿ. ಅನ್ಫಾರ್ಚುನೇಟ್ಲಿ ರೈತರು 5-6 ವರ್ಷಕ್ಕೆ ಕಳೆದು ಬಿಡ್ತಾರೆ ಮೇಡಮ್. ಮೊದಲಿದು ಅವ್ರದ್ದು ಅವಶ್ಯಕತೆ, ಕಳ್ಳರ ಕಾಟ. ಹೀಗಾಗಿ ಸ್ವಲ್ಪ ಒಂದು ರೈತರು ಸಾಮೂಹಿಕವಾಗಿ ಬೆಳೆದು ಇದನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ಇದಕ್ಕೆ ಒಂದು ಕಳ್ಳರಿಂದ ಕಾಯ್ಕೊಳ್ಳಬಹುದು ಮೇಡಮ್. ಹಾಗಾಗಿ ಇನ್ನೊಂದು, ನೀವು ಹೇಳಿದ್ರಿ ರೂಟ್ಸಲ್ಲೇ ಹೆಚ್ಚು ಎಣ್ಣೆ ಇರುತ್ತೆ ಅಂತ. ಇದು ಹೆಂಗೆ, ಒಂದ್ಸತಿ ಕಡಿದ್ರೆ ಮತ್ತೆ ಚಿಗುರೊಡೆಯೋ ಮರ ಅಲ್ಲ, ಹಂಗಿರೋ ಬುಡ ಸಮೇತ ತೆಗಿಬೇಕು. ಹೌದು ಮೇಡಮ್, ಹೌದು. ಸೊ ಒಂದ್ಸತಿ ಒಂದು ಮರ ಎಷ್ಟುದ್ದ ಬರಬಹುದು, ಅದರಿಂದ ಎಷ್ಟು ದುಡ್ಡು ಒಂದು ಸುಮಾರಿಗೆ? ಒಂದು ಚೆನ್ನಾಗಿ ಬೆಳೆದಿರೋ ಮರ ಒಂದು 7-8 ಮೀಟ್ರ್ ತನಕನೂ ಹೋಗುತ್ತೆ ಮೇಡಮ್, ವಿತ್ ಗರ್ತ್ ಆಫ್ 1 ಮೀಟ್ರ್ 2 ಮೀಟ್ರ್. ಈಗ ಜಂಗಲಲ್ಲಿ ಅಷ್ಟು ದೊಡ್ಡ ಮರಗಳು ಕಾಣೋಕ್ಕೆ ಎಲ್ಲ ಸಿಗ್ತಾ ಇಲ್ಲ ಮೇಡಮ್, ಅನ್ಫಾರ್ಚುನೇಟ್ಲಿ. ಸೊ 7-8 ಮೀಟ್ರು ಅಷ್ಟೇನಾ ಸರ್? ಅಂದರೆ ನಾನು ಹೇಳ್ತಾರೆ 7-8 ಮೀಟ್ರ್ ತನಕನೂ ಅಷ್ಟೇ, ತುಂಬ ಏನು ಇಲ್ಲ ಮೇಡಮ್, ಮರ ಏನಲ್ಲ ಅದು 7-8 ಇದು. ಮತ್ತು ಇದು ಈ ಥರದ ಮಣ್ಣಲ್ಲೇ ಬೆಳೆಯುತ್ತೆ ಅನ್ನೋದು? ಜನರಲಿ ಎಲ್ಲಿ ವಾಟರ್ ಲಾಗ್ ಇರೋದಿಲ್ಲೋ ಆ ಮಣ್ಣುಗಳಲ್ಲಿ, ಅಂದರೆ ನೀರು ಹಸಿಯಾಗಿ ತೇವಾಗಿ ಹೋಗಿಬಿಡಬೇಕು ಅಂತ ಇದರಲ್ಲಿ ರೆಡ್ ಸ್ಯಾಂಡಲ್ಲಿ, ಅಂದರೆ ಕೆಂಪು ಮಣ್ಣಲ್ಲಿ, ಅಂಥ ಮಣ್ಣುಗಳಲ್ಲಿ ಇದು ಭಾಳ ಚೆನ್ನಾಗಿ, ಎಸ್ಪೆಷಲಿ ಕಲ್ಲಿರಬೇಕು ಮೇಡಮ್ ಇದಕ್ಕೆ. ಆಮೇಲೆ ಒಂದು ಹೋಸ್ಟ್ ಪ್ಲ್ಯಾಂಟ್ ಇರಬೇಕು, ಅಂಥ ಜಾಗದಲ್ಲಿ ಬೆಳೆಯುತ್ತೆ. ಜೇಡಿ ಮಣ್ಣುಗಳಲ್ಲಿ ಅಥವಾ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಇದು ಕಡಿಮೆ ಬೆಳೆಯುತ್ತೆ. ಕಮ್ಮಿ ಬೆಳೆಯುತ್ತೆ. ಹೋಸ್ಟ್ ಪ್ಲ್ಯಾಂಟ್ ಯಾವ್ದು ಬೇಕಾದ್ರೂ ಇರ್ಬೋದಾ ಪಕ್ಕ? ಹೋಸ್ಟ್ ಪ್ಲ್ಯಾಂಟ್ ಇದು ನಾವು ರೆಡ್ ಗ್ರಾಮ್ ಏನು ಹೇಳ್ತೀವಿ, ಆ ಪ್ಲ್ಯಾಂಟ್ ಇದಕ್ಕೆ ಚೆನ್ನಾಗಿದಾಗುತ್ತೆ. ಫನಗುನ್ ಸೊಪ್ಪು ಅಂತ ಹೇಳ್ತಾರೆ, ಅದ್ರ ಚೆನ್ನಾಗಿರುತ್ತೆ. ಬಳ್ಳಾರಿ ಜಾಲಿ ಜೊತೆಗೆ ಚೆನ್ನಾಗಿ ಬೆಳೆಯುತ್ತೆ.
ಅಯ್ಯೋ ಹೊನ್ಗನೆ ಸೊಪ್ಪಿಂದ ಮೊನ್ನೆ ಅಷ್ಟೇ ತಂಬುಳಿ ಮಾಡ್ಕೊಂಡ್ವಿ ಸರ್. ಹ್ಮ್. ಅದೇನೋ ಕಣ್ಣಿಗೆ ಒಳ್ಳೇದು, ಹೌದು, ನೆನಪಿನ ಹೌದು, ಶಕ್ತಿಗೆ ಹೌದು. ಒಳ್ಳೇದು ಅಂತೆಲ್ಲ ಹೌದು ಹೇಳಿದ್ರು. ಹೌದು ಹೌದು. ಸೊ ಐ ಥಿಂಕ್ ನಮ್ಮ ಏನಂತಾರೆ ಪುರಾತನ ಶೈಲಿ ಬದುಕೋ ಇದರಲ್ಲಿ ಬಹಳ ವಿಚಾರಗಳನ್ನ ಕಳ್ಕೊತಾ ಇದೀವ ಬರ್ತಾ ಬರ್ತಾ ಅಂತ. ಅಂದ್ರೆ ಇಲ್ಲ ಮೇಡಮ್, ಜ್ಞಾನ ಇದು ಒಂದು ಹೌದು ಹೌದು. ಆ್ಯಕ್ಚುಲಿ ನೋಡಿ, ಅವರು ನಾವು ಭಾಳ ಎಜುಕೇಷ್ನಲಿ ಎಲ್ಲ ಮುಂದಿದ್ದೀವಿ, ಟೆಕ್ನಾಲಜಿ ಮುಂದಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ನಮ್ಮ ಹಿರಿಯರು ಅಥವಾ ನಮ್ಮ ಈ ಪುರಾತನ ಕಾಲದವರು ಅಷ್ಟೇ ನಾಲೆಡ್ಜಲ್ಲಿ ಇಷ್ಟೆಲ್ಲ ಒಂದು ಕಾಂಪ್ಲೆಕ್ಸ್ ಏನು ಈ ರಿಸರ್ವರ್ ಇತ್ತು ಅದ್ರ ಬಗ್ಗೆ ಅವರಿಗೆ ಜ್ಞಾನ ಇತ್ತು. ಸೊ ಈಗ ಅನಿಸುತ್ತೆ ನಾವು ಮುಂದುವರೆದಿದ್ದು ಅಥವಾ ಅವ್ರು ಮುಂದುವರೆದಿದ್ರು ಅನ್ನೋದೇ ನಮಗೆ ಒಂದು ಪ್ರಶ್ನೆ ಆಗಿಬಿಡುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು, ಗೊತ್ತಿಲ್ಲದಿರೋ ವಿಚಾರಗಳು. ಯಾಕೆಂದರೆ ನಾಳೆ ದಿನ ನಾನೊಂದು ಸೋಪ್ ಕೈಗೆ ಇಟ್ಕೋತೀನಿ ಅಂದರೆ ನನಗೆ ಅದ್ರದ್ದು ಹಿಂದೆ ಮುಂದೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದು ನನ್ನ ಒಂದು, ನಾನು ಎಷ್ಟು ಜಿ ಕೆನಲ್ಲಿ ಮುಂದೆ ಇದ್ದೀನಿ ಅನ್ನೋದ್ರದ್ದು ಒಂದು ಇದಾಗತ್ತೆ, ಕನ್ನಡಿ ಆಗತ್ತೆ. ಥ್ಯಾಂಕ್ ಯು ಸರ್. ಮುಂದೆ ಈ ಹ್ಯಾಂಡ್ಮೇಡ್ ಸೋಪು ಮತ್ತು ಈ ಮಷೀನ್ ಮೇಡ್, ಇವತ್ತು ಹ್ಯಾಂಡ್ಮೇಡ್ ಅನ್ನೋದು ಒಂದು ಮಾರ್ಕೆಟೇ ಕ್ರಿಯೇಟ್ ಆಗಿಬಿಟ್ಟಿದೆ ಅಲ್ವಾ ಸರ್ ಸೋಪಲ್ಲಿ, ಹ್ಯಾಂಡ್ಮೇಡು. ಸೊ ನಿಮ್ಮ ಪ್ರಕಾರ KSDLನ MD ಆಗಿ ನೀವು ಎರಡೂ ನೋಡಿದ್ದೀರಾ. ಸೊ ಈ ಮಷೀನ್ ಮೇಡು, ಹ್ಯಾಂಡ್ ಮೇಡು ಮಧ್ಯದಲ್ಲಿರೋ ಈ ಡಿಬೇಟ್ ಇದೆಯಲ್ಲ, ಇದರಲ್ಲಿ ನಿಮ್ಮ ನಿಲುವೇನು, ಯಾವುದು ಆ್ಯಕ್ಚುಲಿ ಮುಖ್ಯ ಅಂತ ನಿಮಗೆ ಅನಿಸುತ್ತೆ? ಅಂದರೆ ಮೇಡಮ್, ನನಗೆ ತಿಂಗಳಿಗೆ ಒಂದು ದಿನಕ್ಕೆ ನನಗೆ 10 ರಿಂದ 12 ಲಕ್ಷ ಸೋಪ್ ಬೇಕು, ಒಂದು ತಿಂಗಳಿಗೆ 3 ಕೋಟಿ ಸೋಪ್ ಬೇಕು, ಅಷ್ಟು ನನಗೆ ಕನ್ಸ್ಯೂಮರ್ಸ್ ಇದ್ದಾರೆ. ಅವರಿಗೆ ನಾನು ಮೆಷಿನ್ ಮೇಡೇ ಕೊಡಬೇಕಾಗುತ್ತೆ. ಹ್ಯಾಂಡ್ಮೇಡ್ ಆಮೇಲೆ ಆಫ್ಟರ್ ಕೋವಿಡ್ ಹೈಜಿನಿಸಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಮೇಡಮ್. ಹೀಗಾಗಿ ಯಾರಾದರೂ ಎಲ್ಲ ಮುಟ್ಟಿದರೆ ಅಥವಾ ಸಣ್ಣ ನಮ್ಮ ಸೋಪಲ್ಲಿ ಒಂದು ಹೇರ್ ಇತ್ತು ಅಥವಾ ಏನಾದರೂ ಡಸ್ಟ್ ಪಾರ್ಟಿಕಲ್ ಇತ್ತಂದರೆ ಇಟ್ ವಿಲ್ ಅಫೆಕ್ಟ್ ದಿ ಕನ್ಸ್ಯೂಮರ್ಸ್ ಮೇಡಮ್. ಹೀಗಾಗಿ ನಾನು ಹೇಳ್ತೀನಿ, ಹೈಜಿನಿಸಿಟಿ ಮತ್ತು ಇದ್ರದ್ದು ನೋಡಿದರೆ, ಅಂದರೆ ಲಾರ್ಜ್ ಬೇಸ್ ಆಫ್ ದಿ ಕನ್ಸ್ಯೂಮರ್ ನೋಡಿದರೆ ಆಟೋಮೇಷನ್ ಇಸ್ ದಿ ಗುಡ್. ಹ್ಯಾಂಡ್ಮೇಡ್ ಯಾವಾಗ ಇದು ಹೇಳ್ತೀನಿ, ಯಾವಾಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾರೆ, ಯಾವಾಗ ನಮ್ಮ ಡೌನ್ ಟ್ರಾಡನ್ ಪೀಪಲ್ ಇದ್ದಾರೆ, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಡೋದಾದರೆ, ಆಮೇಲೆ ಟ್ರಾನ್ಸ್ಜೆಂಡರ್ ಜನರಿದ್ದಾರೆ, ಅಂಥವ್ರಿಗೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸಿಗ್ತಾ ಇಲ್ಲ. ಅಂಥವ್ರಿಗೆ ನಾವು ಕರೆದು ಸಮಾಜಮುಖಿಯಾಗಿ ಅವ್ರನ್ನೂ ಸಮಾಜಕ್ಕೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರಿಗೂ, ಈಗ ಟ್ರೈಬಲ್ಲಿ ಒಂದೆಲ್ಲ ಬುಡಕಟ್ಟು ಜನಾಂಗದರಿದ್ದಾರೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಸಿಗ್ತಾ ಇಲ್ಲ. ಅಂತಲ್ಲಿ ನಾವು ಅಂಥವ್ರ ಹತ್ರ ಮಾಡಿಸಿ ಈ ಸೋಪ್ನ ನಮ್ಮಿಂದ ತಂದು ಬ್ರ್ಯಾಂಡಲ್ಲಿ ಇದು ಮಾರೋಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ಸಮಾಜದ ಪ್ರತಿಯೊಬ್ಬನೂ ಸಮಾಜಮುಖಿಯಾಗಿ ಅವನು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಸರ್ಕಾರದ ಅಥವಾ ನಮ್ಮ ಉದ್ದೇಶ. ಅದನ್ನು ಕೂಡ ನಾನು ಎನ್ಕರೇಜ್ ಮಾಡ್ತೀನಿ. ಬಟ್ ಲಾರ್ಜ್ ಈ ಬೇಸ್ ನಾವು ರೀಚ್ ಮಾಡೋಕ್ಕೆ, ಆಮೇಲೆ ಹೈಜಿನಿಸಿಟಿ ಮೇಂಟೈನ್ ಮಾಡೋಕ್ಕೆ ಆಟೋಮೇಷನ್ ಬೇಕು ಅಂತ ಹೇಳ್ತೀನಿ. ಎಲ್ಲೋ ಒಂದು ಸ್ವಲ್ಪ ಈ ರೀತಿ ಇದು ಸೆಲ್ಫ್ ಹೆಲ್ಪ್ ಗ್ರೂಪು, ವುಮೆನ್ ಹೆಲ್ಪ್ ಗ್ರೂಪ್ದು, ಟ್ರಾನ್ಸ್ಜೆಂಡರ್ ಅವ್ರು ಮಾಡಿರೋದು, ಟ್ರೈಬಲ್ ಪೀಪಲ್ ಅವ್ರು ಮಾಡಿರೋದು ಅಂತ ಹೇಳಿದರೆ ಏನೋ ಒಂಥರ ಅದನ್ನು ಬಳಸೋಕ್ಕೆ ಹೆಮ್ಮೆ ಅನಿಸುತ್ತೆ, ಮತ್ತೆಲ್ಲ ಖುಷಿ ಅನಿಸುತ್ತೆ. ಅದನ್ನು ಆಗಬೇಕು ಮೇಡಮ್, ಇದೂ ಆಗಬೇಕು. ಬಟ್ ಅದ್ರ ಪರ್ಸೆಂಟೇಜ್ ಕಡಿಮೆ ಇರಬೇಕು, ಯಾಕಂದರೆ ಅದರಿಂದ ಅಷ್ಟು ಔಟ್ಪುಟ್ ಇದು ಬರೋದಿಲ್ಲ. ಹಾಗಿದ್ರೆ ಆ ಹ್ಯಾಂಡ್ಮೇಡ್ ಸೋಪ್ದು ನಿಮ್ಮ ಸಪ್ರೇಟ್ ವಿಂಗ್ ಏನಾರು ಬರುತ್ತಾ ಮುಂದಿನ ದಿವಸದಲ್ಲಿ? ಇಲ್ಲ ಮೇಡಮ್, ನಾನು ಈಗ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಆ ರೀತಿ ಏನು ಟ್ರೈಬಲ್ ಪೀಪಲ್ಸ್ ಯಾರು ಇಂಟೀರಿಯರ್ ಪಾರ್ಟಲ್ಲಿ ಇದ್ದಾರಲ್ಲ, ಅವ್ರನ್ನ ಯಾವ ರೀತಿ ನಮ್ಮ ಕೆಲಸಕ್ಕೆ ಉಪಯೋಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ದಾಗ ಇದನ್ನು ಈ ರೀತಿ ಬಳಸಬೇಕು ಅಂತೇಳಿ ನನ್ನ ಪ್ಲ್ಯಾನ್ಸ್ ಇದೆ. ನಾನು ಮುಂದೆ ನಮ್ಮ ಚೇರ್ಮನ್ ಸಾಹೇಬರು ಮತ್ತು ಈ ಮಿನಿಸ್ಟರ್ ಸಾಹೇಬ್ರ ಜೊತೆಗೆ ಅದೊಂದೆಲ್ಲ ಡಿಸ್ಕಸ್ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತೇಳಿ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಸರ್, ಯೂಶಲಿ ಗೌರ್ಮೆಂಟ್ ಆಫೀಸಸ್ ಅಂತ ಬಂದಾಗ ಈ ಕಾಸ್ಟ್ ಸಿಸ್ಟಮ್ದು ಒಂದಷ್ಟು ಛಾಯೆ ಕಾಣಿಸುತ್ತೆ. ಅಂದರೆ ಕೆಲವು ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ ಇರ್ಬೋದು. ಇದು KSDLಗೂ ಅನ್ವಯಿಸತ್ತಾ? ಇವತ್ತೇನಾದ್ರು ಅದಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ಸ್ ಇದೆಯಾ ಮೇಡಮ್? KSDL ಈ ರೆಕ್ರೂಟ್ಮೆಂಟಲ್ಲಿ ಗೌರ್ಮೆಂಟ್ ಯಾವುದೇ ಆರ್ಗನೈಸೇಷನಲ್ಲಿ ಯಾವ ರೀತಿ ಆ ರಿಸರ್ವೇಷನ್ಸ್ ಇದೆಯಾ, ಅಲ್ಲಿ ಕೂಡ ಆ ರೀತಿ ಎಲ್ಲ ಸಮಾಜಮುಖಿದವರಿಗೆ ನಾವು ಒಂದು ಅವಕಾಶ ಕೊಡಬೇಕಂತೇಳಿ ಆ ರೆಕ್ರೂಟ್ಮೆಂಟಲ್ಲಿ ಆ ಪಾಲಿಸಿ ಇದೆ ಮೇಡಮ್. ಒಂದು ಸತಿ ಕೆಲಸಕ್ಕೆ ಸೇರಿದ ಮೇಲೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್. ವಿ ಆರ್ ಫ್ರಮ್ ಡಿಫ್ರೆಂಟ್ ಕ್ಯಾಸ್ಟ್, ಕ್ರೀಡ್, ಬ್ಯಾಕ್ಗ್ರೌಂಡ್, ಈ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ದಿ ಡಿಫ್ರೆಂಟ್ ಪ್ಲೇಸಸಲ್ಲಿ ಇರ್ತೀವಿ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಬಿಕಮ್ ಯುನೈಟೆಡ್ ವಿ ಕಾಂಟ್ ಗ್ರೋ ಆ್ಯಸ್ ಅ ಇನ್ಸ್ಟಿಟ್ಯೂಷನ್. ಸೊ ನಾನು ಯಾವಾಗಲೂ ನನ್ನ ಟೀಮ್ ಮೆಂಬರ್ಸಿಗೆ, ಇವರಿಗೆ ನಾನು ಹೇಳ್ತಾ ಇರೋದು, ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೆಲ್ಲಿ ಹೇಳ್ತಾ ಇರೋದು, ಮನುಷ್ಯನಾಗಿ ಬದುಕಿದರೆ ಮಾತ್ರ ಆ ಬಾಳ್ವೆಗೆ ಒಂದೆಲ್ಲ ಬೆಲೆ ಇರುತ್ತೆ. ವಿ ಆರ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಕ್ಯಾಸ್ಟಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಅದು ನಮ್ಮ ಕೈಯಲ್ಲಿ ಇರಲಿಲ್ಲ, ಅದು ಆಗೋಗಿದೆ. ಬಟ್ ಮನುಷ್ಯನಾಗಿ ನಾವೆಲ್ಲ ಬದುಕುವಂಥ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಬಸವ ತತ್ವನ ಅಳವಡಿಸ್ಕೊಂಡು ನಾವು ಜೀವನದಲ್ಲಿ ಮುಂದೋಗುವಂಥ, ಆ ರೀತಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೂಡ ನಮ್ಗೆ ಯಾವುದೇ ಒಂದು ಜಾತಿ ಮತ್ತು ಧರ್ಮ ಇಲ್ದಂಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಮತ್ತು ಇವತ್ತಿಗೂ ನಮ್ಮ ರಾಯಲ್ ಫ್ಯಾಮಿಲಿ ಅಸೋಸಿಯೇಷನ್ KSDL ಜೊತೆಗೆ ಏನಾರು ಇದೆಯಾ ಸರ್? ಆ್ಯಂಡ್ ಮಹಾರಾಜರ ಡೆಫಿನೆಟ್ಲಿ ಮೇಡಮ್, ನಾವು ಈ 100 years ಆಗಿದ್ದಾಗ
ರಾಣಿ ಪ್ರಮೋದ ದೇವಿಯರನ್ನ ಕರೆಸಿ ನಮ್ಮ ಹಿಂದಿನ ಚೇರ್ಮನ್ನು ಎಮ್ ಡಿ ಅವರು ಕರೆಸಿ ಒಂದು ಇನಾಗ್ರೇಷನ್ ಮಾಡಿದರು. ಅವ್ರಿಗೂ ಒಂದೆಲ್ಲ ಥ್ಯಾಂಕ್ಸ್ ಹೇಳಿದರು. ನಮಗೆ ನಾವು ಇಷ್ಟೇ ಒಂದು ನೆನಪಿಸ್ಕೊಳ್ತೀವಿ, ಯಾರೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಆ್ಯಸ್ ಎ ಗ್ರ್ಯಾಟಿಟ್ಯೂಡ್ ಆಗಿ ಅವ್ರನ್ನ ನೆನೆಸ್ಕೋಬೇಕು. ಆಮೇಲೆ ಸಾಕಷ್ಟು ಜನ, ಈಗ ಸುಮಾರು 10,000 ಜನ ಅವ್ರ ಹೆಸರು ಹೇಳ್ಕೊಂಡೆಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಋಣಿಯಾಗಿರಬೇಕು ಅಂತ ಹೇಳಿ ನಮ್ಮದಿದು. ಮೊನ್ನೆ ಈಗ ಈ ರೀಸೆಂಟ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರದು ಒಂದೆಲ್ಲ ಬರ್ಡೇ ಸೆಲೆಬ್ರೇಷನ್ಸ್ ಇತ್ತು ಮೇಡಮ್. ಅವತ್ತು ಕೂಡ ನಾವೆಲ್ಲ ಸೆಲೆಬ್ರೇಟ್ ಮಾಡಿ ಸಿಹಿ ತಿಂಡಿ ಹಂಚಿದ್ವಿ. ಡೆಫಿನೆಟ್ಲಿ ರಾಯಲ್ ಫ್ಯಾಮಿಲಿನ KSDಯಲ್ಲಿ ಇರೋ ತನಕನೂ ಈಗ ನೆನೆಸ್ಕೊಳ್ತೀವಿ ಮೇಡಮ್. ಮತ್ತೆ ಇವತ್ತು ಕೆಲವು ಧೋರಣೆಗಳಿರ್ಬೋದು. ಪ್ರೈವೇಟೈಸೇಷನ್ ಮಧ್ಯದಲ್ಲಿ ಸರ್ಕಾರಿ ಸಾಮ್ಯದ ಉದ್ದಿಮೆಗಳು ಕೆಲವುದು ಮುಚ್ಚೋಗ್ತಾ ಇವೆ. ಈಗ ನಾವು ಒಂದು 20-30 ವರ್ಷ ಮುಂಚೆ ನೋಡಿದ್ರೆ ITI, BHEL, BEMEL ಕೆಲವುದೆಲ್ಲ ಇವತ್ತು ಇಲ್ಲವೇ ಇಲ್ಲ. ಅಂದರೆ ಇವತ್ತಿನ ಈ IT ಬೂಮು, ಸ್ಟಾರ್ಟಪ್ ಇದ್ರ ಮಧ್ಯಾಹ್ನ ಈ ಥರ ಸರ್ಕಾರಿ ಕೋಆಪ್ರೇಟಿವ್ಸ್ ಆಗಿರಲಿ, ಲಿಮಿಟೆಡ್ ಕಂಪನೀಸ್ಗಳ ಸರ್ವೈವಲ್ಲು ನೀವು ಹೇಗೆ ನೋಡ್ತೀರಾ ಸರ್? ನಿಮಗೆ ಹೆಂಗಿದೆ ಇದ್ರ ಫ್ಯೂಚರ್ ಅನ್ಸುತ್ತೆ ಸರ್? ಮೇಡಮ್, ತಾವು ಹೇಳ್ತಾ ಇರೋದು ಕರೆಕ್ಟು. ಪ್ರತಿ ವರ್ಷ ಪ್ರೈವೇಟೈಸೇಷನ್ನು, ಈ ರೀತಿ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸು ಎಲ್ಲ ಈ ಮುಚ್ಚುವಂಥ ಅಥವಾ ಲಾಸ್ ಆಗುವಂಥ ಪರಿಸ್ಥಿತಿ ಇದೆ. ಬಟ್ ನಾನು KSDLನಲ್ಲಿ ಒಂದು ವರ್ಷ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ನಮಗೊಂದು ಸ್ಟ್ರಾಂಗ್ ಬೇಸ್ ಇದೆ ಮೇಡಮ್. ನಾವು ಅಪ್ಸ್ ಆ್ಯಂಡ್ ಡೌನ್ಸ್ನ ನಮ್ಮಲ್ಲಿ ಕಂಡಿದ್ದೀವಿ, ಇಲ್ಲ ಅಂತ ಹೇಳ್ತಾಯಿಲ್ಲ. 99ರಲ್ಲಿ ನಾವು ಕೂಡ ಕ್ಲೋಸರ್ ಹಂತಕ್ಕೆ ಹೋಗಿ BIFRಗೆ ಹೋಗಿ ನಾವು ಅಲ್ಲಿಂದ ಮೇಲ್ಗಡೆ ಮತ್ತೆ ಬಂದಿದ್ದೀವಿ. ಅವತ್ತು ಕಷ್ಟ ಆಗಿದ್ದಂಥ ಕಂಪ್ನಿ 100 ಕೋಟಿ 200 ಕೋಟಿ 1500 ಕೋಟಿ ಟರ್ನ್ ಓವರ್ ಮಾಡಿ ಈ ವರ್ಷ 252 ಕೋಟಿ ಈಗ ನೆಟ್ ಪ್ರಾಫಿಟ್ನ ನಾವೆಲ್ಲ ತೊಗೊಂಡಿದ್ದೀವಿ. ಒಂದು ಆರ್ಗನೈಜೇಷನ್ಗೆ ಯಾವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲ ಚೆನ್ನಾಗಿ ಮಾಡಬೇಕು, ಇದನ್ನು ಮುಂದೆ ಬೆಳೆಸಬೇಕು ಅನ್ನೋ ಒಂದು ಈ ಮನೋಭಾವದಿಂದ ಕೆಲಸ ಮಾಡ್ತೀವಿ, ಅವಾಗ ಯಾವ ಇನ್ಸ್ಟಿಟ್ಯೂಷನ್ನು ಎಲ್ಲ ಸೋಲಲ್ಲ ಮೇಡಮ್. ನಮಗೆ ಸ್ಟ್ರಾಂಗ್ ಕನ್ಸ್ಯೂಮರ್ ಬೇಸ್ ಇದೆ, ಒಂದು ದೊಡ್ಡ ಟ್ರೆಡಿಷನ್ ಇದೆ, ಲೆಗಾಸಿ ಇದೆ, ಒಂದು ಐತಿಹಾಸಿಕ ಒಂದು ಬ್ರ್ಯಾಂಡ್ ಇದೆ ನಮ್ಮಲ್ಲಿ ಆಲ್ರೆಡಿ. ಸೊ ಭಗವಂತನ ದಯೆ, ಈಗಿರೋ ಸರ್ಕಾರ, ಈಗಿರೋ ನಮಗೆ ಮಿನಿಸ್ಟ್ರು, ಈಗಿರೋ ನಮಗೆ ಎಲ್ಲ ಚೇರ್ಮನ್ಗಳು ಸಹ ಅಷ್ಟೇ ದೊಡ್ಡ ಎಲ್ಲ ವಿಷನರೀಸ್ ಇದ್ದಾರೆ ಮೇಡಮ್. ಸೊ ಹೀಗಾಗಿ ಡೆಫಿನೆಟ್ಲಿ ಇದು ಮುಂದಿನ ದಿನಗಳಲ್ಲೂ ಸಹ ಒಂದು ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ಇದು ಶತಮಾನಗಳು ಹೀಗೆ ಕಳೆಯುತ್ತೆ ಅಂತೇಳಿ ನನ್ನ ಒಂದು ಆಸೆ ಮೇಡಮ್. ಅದು ಭಗವಂತ ಇರಲಿ ಸರ್, ಯಾರ ಕಣ್ಣು ಬೀಳೋದು ಬೇಡ. ಹೌದು ಮೇಡಮ್. ಯಾಕೆಂದರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಸರ್, ಅದೇ ಕನ್ನಡಕ್ಕೆ ಅನುವಾದಿಸೋದಾದರೆ, ನೀವು ಲೈಫಲ್ಲಿ ತುಂಬ ಸ್ಪೀಡಾಗಿ ಹೋಗ್ಬೇಕಂದ್ರೆ ಒಬ್ಬರೇ ಹೋಗ್ಬೇಕಂತೆ, ಅದೇ ನೀವು ತುಂಬ ದೂರ ಹೋಗ್ಬೇಕಂದ್ರೆ ಜೊತೆಯಾಗೇ ಹೋಗಬೇಕು ಅನ್ನೋ ಒಂದು ಮಾತೇನಿದೆ. ಅದು ನೀವು ಇವಾಗ ಹೇಳಿದ್ದಕ್ಕೆ ಭಾಳ ಪೂರಕವಾಗಿತ್ತು. ಅದೇ ಅಲ್ಲಿರೋ ಎಂಪ್ಲಾಯೀಸ್ದು ಒಂದು ಏನಿರ್ಬೋದು ಆ ಗುಣ, ನೀವು ಇವತ್ತು ಅವರನ್ನು ಮೆಚ್ತಾ ಅವ್ರನ್ನೂ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ ಮೇಡಮ್? ಡಿಫ್ರೆಂಟ್ ಕಮ್ಯುನಿಟಿ, ಕ್ಯಾಸ್ಟು, ಕ್ರೀಡಿವ್ ಇದ್ರೂ ಎಲ್ಲರೂ ಆ್ಯಸ್ ಎ ಟೀಮ್ ಆಗಿ ಎಲ್ಲ ದುಡಿತೀವಿ ಮೇಡಮ್. ನಮ್ಮಲ್ಲಿ ಡಿಫ್ರೆನ್ಸಸ್ ಇದೆ, ಯಾಕಂದ್ರೆ ವಿ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಕ್ಯಾಸ್ಟ್, ಡಿಫ್ರೆಂಟ್ ರೀಜನ್. ಬಟ್ ಆ್ಯಸ್ ಎ KSDL ಟೀಮ್ ಆಗಿ ನಾವು ಎಲ್ಲ ದುಡಿತೀವಿ ಮೇಡಮ್. ನಮ್ಮಲ್ಲಿ ಬೇರೆ ಯಾವುದೂ ಆ ಡಿಫ್ರೆನ್ಸಸ್ ಆಗಲಿ, ಬೇರೆ ಯಾವುದೂ ಥಿಂಕಿಂಗ್ ಆಗಲಿ ಇಲ್ಲ. ನಾವು ಬೆಳಿಬೇಕು, ನಾವು ಒಂದು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಈ ಮನೋಭಾವ ನಮ್ಮೆಲ್ಲ ಟೀಮ್ ಮೆಂಬರ್ಸಲ್ಲಿ ಇರೋದ್ರಿಂದ ಹೀಗಾಗಿ ನಾವು ಡೆಫಿನೆಟ್ಲಿ ಒಂದು ಪ್ರತಿ ವರ್ಷವೂ ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಪರ್ಫಾರ್ಮ್ ಮಾಡ್ತೀವಿ, ಹಾಗೆ ಗ್ರೋ ಆಗ್ತೀವಿ ಅಂತೇಳಿ ಆ ಕಾನ್ಫಿಡೆನ್ಸು ನಮ್ಮಲ್ಲಿದೆ. ಎಲ್ಲರನ್ನೂ ನಾವಿಲ್ಲಿ ಮಾತಿಗೆ ಅಂತ ಕರೆದಾಗ ದುಡ್ಡಿನ ಕಾಸಿನ ವಿಚಾರ ಬಂದೇ ಬರುತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಸಂಸ್ಥೆನೂ ಒಂದಷ್ಟು ವ್ಯಕ್ತಿತ್ವಗಳ ಜೀವನನೇ ಬದಲಾಯಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನಾನು RJ ಆಗಿ ಶುರು ಆದಾಗ ಅಲ್ಲಿವರೆಗೂ ಒಂದು 5-6 ವರ್ಷದ ಮುಂಚೆ ಸರ್, ನಾನು ಉದಯ TV ಡೇಸಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾಗ ಒಂದು ದಿನಕ್ಕೆ 250 ರೂಪಾಯಿ ಪೇಮೆಂಟ್ ತೊಗೊಳ್ತಾ ಇದ್ದವಳು. RJ ಆದಾಗ ನನ್ನ ಸ್ಟಾರ್ಟಿಂಗ್ ಸಂಬಳನೇ ಒಂದು 25-28 ಸಾವಿರ ಅಂತ ಶುರು ಆದಾಗ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ನಾವಿರೋ ಜಾಗ ಕೆಲವು ಸತಿ ನಮ್ಮನ್ನು ಹೇಗೆ ಇಮ್ಮಿಡಿಯೇಟಾಗಿ ಬೆಳೆಸುತ್ತೆ ಅನ್ನೋದು, ದುಡ್ಡು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಇವತ್ತಿನ ಪ್ರೈವೇಟೈಸೇಷನ್ನಲ್ಲೂ ಮೈ ಕ್ವೆಶ್ಚನ್ ಇಸ್, ಗೌರ್ಮೆಂಟ್ ಈ ಥರ KSDL ಲಿಮಿಟೆಡ್ ಕಂಪ್ನೀಸ್ಗಳನ್ನು ಸೇರ್ಕೋಬೇಕಂದ್ರೆ ಒಬ್ಬ ಎಂಟ್ರಿ ಲೆವೆಲ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೋಬೇಕು, ಅಥವಾ ಟಾಪ್ ಟು ಟಾಪ್ ಅಂತ ಒಂದು ಪೊಸಿಷನ್ ರೀಚ್ ಆಗಬೇಕಂದ್ರೆ ಇವತ್ತು ವಿತ್ ದಿಸ್ ಅದೇ ಹೇಳೋದಲ್ಲ, ಪ್ರೈವೇಟೈಸೇಷನ್ನಲ್ಲಿ ದಿನ 6 ತಿಂಗಳಿಗೆ ಎಗರಿದ್ರೆ ಹೈಕ್ ಸಿಗೋವಂಥ ಜಮಾನದಲ್ಲಿ ಇಲ್ಲಿ ಯಾವ್ಯಾವ ಥರ ಸ್ಯಾಲ್ರೀಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ಈ ಕಡೆ ಮುಖ ಮಾಡಬೇಕು ಮೇಡಮ್? ಅವ್ರಿಗೆ ಮಾನಿಟರಿ ಬೆನಿಫಿಟ್ಟೇ ಬೇಕಾಗಿತ್ತು ಅಂದರೆ ಬಹಳಷ್ಟು ಪ್ರೈವೇಟೈಸೇಷನ್ಗಳು ಇದ್ದಾವೆ. ಅವ್ರಿಗೆ ಅವರ ಇಂಟೆಲೆಕ್ಚುಯಲ್ಸಿಗೆ ತಕ್ಕಂಗೆ ಜಾಬ್ ಕೊಡ್ತವೆ. IT ಸೆಕ್ಟರ್ಸ್ ಇದೆ, ಡಿಫ್ರೆಂಟ್ ಬೆಂಗಳೂರಲ್ಲಿ ಎಲ್ಲ ಸೆಕ್ಟರ್ಸ್ ಇದೆ. ಬಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಸರ್ವಿಸ್ ಮೋಟೋ, ಸೇವಾ ಮನೋಭಾವದಿಂದ ಏನಾದ್ರು ಒಂದು ಮಾಡಬೇಕಂದ್ರೆ ಅವರಿಗೆ ಗೌರ್ಮೆಂಟ್ ಸೆಕ್ಟರ್
ನಾನು ಈ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಹೇಳ್ತೀರಿ? ಇಷ್ಟಪಡ್ತೇನೆ ಮೇಡಮ್. ಹ್ಮ್. ಹಾಗೆ ನಮ್ಮಲ್ಲಿ ಒಂದು ರೆಸ್ಪೆಕ್ಟಬಲ್ ಫ್ಯಾಮಿಲಿಗೆ ನೀಡಿಗೆ ಏನು ಬೇಕಾಗಿದೆಯೋ ಅಷ್ಟು ಆ ಸಂಬಳ ಅಂತೂ ಗೌರ್ಮೆಂಟ್ ನಮಗೆಲ್ಲ ಕೊಡ್ತಾ ಇದೆ. Very happy. ಒಂದು ಎಂಟ್ರಿ ಲೆವೆಲ್ ಎಂಟ್ರಿ ಲೆವೆಲ್ ಈಗ 30,000 ಇಂದ ಎಲ್ಲ ಶುರು ಆಗುತ್ತೆ ಮೇಡಮ್. ಅಪ್ ಟು 1 lakh 1.5 lakh ತನಕನೂ ನಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಆ ಸೊಸೈಟಿಯಲ್ಲಿ ಒಂದು ಏನು ಆ ರೆಸ್ಪೆಕ್ಟ್ ಇದೆ, ಸ್ಟೇಟಸ್ ಇದೆ, ಅದನ್ನು ನಾವು ಇದು ನೋಡಬೇಕಾಗುತ್ತೆ. ಆಮೇಲೆ ರಾದರ್ ದ್ಯಾನ್ ದಿ ಮನಿ ನಾವು ಏನು ಎಂಜಾಯ್ ಮಾಡ್ತೀವಿ ಅಂತಂದರೆ ನಾವಿದ್ದಾಗ ಏನು ಕಾಂಟ್ರಿಬ್ಯೂಟ್ ಮಾಡಿದ್ವಿ, ನಮ್ಮ ಸರ್ವಿಸ್ ಹೇಗಿತ್ತು ಆ ಡ್ಯೂರೇಷನಲ್ಲಿ. ಯಾಕಂದರೆ ನಮಗೆ 2 ವರ್ಷನೇ ಒಂದೆಲ್ಲ ಬೆಂಚ್ ಮಾರ್ಕ್ ಮೇಡಮ್. ಅದರಲ್ಲಿ ನಾವು ಏನು ಮಾಡಬೇಕೋ ಅಷ್ಟರಲ್ಲಿ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ಬೇಕು. ಸೊ ಆ 2 ವರ್ಷದಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೋ ನಮ್ಮಿಂದ ಅಷ್ಟೆಲ್ಲ ಡೆಲಿವರಿ ಮಾಡೋಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿಕೊಂಡು. ನಿಮಗೂ ಎಲ್ಲ ಸ್ಯಾಲ್ರಿ ಇದರಲ್ಲೆಲ್ಲ ಸೋಪ್ಸು ಪಾರ್ಟ್ ಆಫ್ ಸ್ಯಾಲ್ರಿ ಬರುತ್ತಾ? ಹೌದು ಮೇಡಮ್, ನಮಗೂ ಕೂಡ ಎಲ್ಲರಿಗೂ ಒಂದೆಲ್ಲ ಗಿಫ್ಟ್ ಕೂಪನ್ ಕೊಡ್ತಾರೆ. ಒಂದು ಈ 300 ರೂಪೀಸ್ ಸೋಪ್ಸು ಪ್ರತಿ MD ಇಂದ ಹಿಡಿದು ನಮ್ಮ ಈ ಸೆಕ್ಯೂರಿಟಿಯಲ್ಲಿ ಇರೋನಿಗೆ ಮೊದಲು ಮಾಡಿ ಎಲ್ಲರಿಗೂ ನಾವು ತಿಂಗಳಿಗೆ ₹300 ಸೋಪಾ? ಹೌದು ಮೇಡಮ್. ಅವರು ಆ ರೀತಿ ಪರಿಚಯ ಅಂದರೆ ಮೊದಲೇದು ಅವ್ರ ಫ್ಯಾಮಿಲೀಸ್ ಅದ್ರ ಜೊತೆಗೆ ಹ್ಯಾಬಿಚುಯೇಟ್ ಆಗಲಿ, ಆಮೇಲೆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರಲಿ. ಅದಲ್ವಾ ಊರವರಿಗೆ ಕೊಡೋದನ್ನ ನಾವೇ ತಿಂದು ಆಮೇಲೆ ಬಡಿಸ್ಬೇಕು. ಅಲ್ಲ, ಯಾಕೆ ಅಂತಂದರೆ ಸೊ ನೀನು ಯಾವುದೇ ಒಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡ್ತಾ ಇದೀಯ ಅಂತಂದರೆ, ನೀನು ಊಟ ಮಾಡ್ತೀಯ ಅಂತಂದರೆ ನೀನು ಆಬ್ವಿಯಸ್ಲಿ ಯು ಕೇರ್ ಅಬೌಟ್ ಇಟ್ ಅಲ್ವಾ. ಸೊ ಆ ಭಾವನೆ ಬರಲಿ ಅಂಥೇಳಿ ಅದನ್ನು ಒಂದು ಇದು ಮಾಡಿದ್ದೀವಿ ಮೇಡಮ್. ಆಮೇಲೆ ನಮ್ಮ ಕ್ಯಾಂಟೀನಲ್ಲಿ ಆದರೂ ಅಷ್ಟೇ ನಾವು ವಿ ವೋಂಟ್ ಚಾರ್ಜ್ ಎ ಸಿಂಗಲ್ ರೂಪಿ ಫಾರ್ ದೆಮ್. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ. ಹೌದು ಮೇಡಮ್, ಅದನ್ನು ಇದು ಮಾಡ್ತೀವಿ. ಅವರು ಅದನ್ನು ಎಂಜಾಯ್ ಮಾಡ್ತಾರೆ. ಹೌದಾ, ನೈಸ್. ಆಮೇಲೆ ಇದು ಕ್ವಾರ್ಟರ್ಸ್ ಎಲ್ಲ ಇದೆಯಾ ಸರ್? ಕ್ವಾರ್ಟರ್ಸ್ ಈಗ ಮೊನ್ನೆ ನಮ್ಮ ಸಾಹೇಬರು ಬಂದ ಮೇಲೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಮೇಡಮ್. ಮುಂದಿನ 1 ವರ್ಷದಲ್ಲಿ ನಾವು ಅವರಿಗೆಲ್ಲ ಕ್ವಾರ್ಟರ್ಸ್ನೂ ಒಂದೆಲ್ಲ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಮೇಝಿಂಗ್. ಸೊ ಕ್ವಾರ್ಟರ್ಸ್ ಆಯಿತು, ಸೋಪ್ ಆಯಿತು, ಬೇಸಿಕ್ ನೀಡ್ಸ್ ಮೇಡಮ್. ಹೆಲ್ತ್ ಫೆಸಿಲಿಟಿ ಕೊಟ್ಟಿದ್ದೀವಿ ಅವ್ರಿಗೆ, ಇನ್ಶೂರೆನ್ಸ್ ಇದೆ. ಆಮೇಲೆ ಏನಾದ್ರು ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಆದರೆ ಆ ಅಮೌಂಟ್ ಕೂಡ ರೀಎಂಬರ್ಸ್ ಮಾಡ್ತೀವಿ. ನಮ್ಮ ಎಂಪ್ಲಾಯೀಸಿಗೆ ಮಕ್ಕಳು ಎಜುಕೇಷ್ನಲ್ಲಿ ಅವರಿಗೆ ಮೋಟಿವೇಟ್ ಮಾಡೋಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ 25,000, 15,000, 10,000 ಆ ರೀತಿ ಅಮೌಂಟ್ನ 5 ಲಕ್ಷ ತನಕ ನಾವು ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದೀವಿ. ಆಮೇಲೆ ಅಬ್ರಾಡಿಗೆ ಹೋಗ್ತಾರೆ ಅಥವಾ ಯಾವುದಾದ್ರು ಗ್ರ್ಯಾಜುಯೇಷನಲ್ಲಿ ಅವ್ರು ಇದು ಮಾಡ್ತಾರೆ ಅಂದರೆ ಅಲ್ಲಿಗೂ ಲೋನ್ ಫೆಸಿಲಿಟಿನೂ ಕೂಡ ಅವ್ರಿಗೆ ಕೊಟ್ಟು ತಿಂಗಳ ಇಷ್ಟು ಅಂತೇಳಿ ಅವ್ರ ಸಂಬಳದಲ್ಲಿ ಇದು ಮಾಡ್ಕೊಳ್ತೀವಿ. ಒಳ್ಳೆ ಸಪೋರ್ಟ್. ಸೊ ಮಕ್ಕಳಿಗೆ ಅದು ಒಂದು ಹೆಲ್ಪ್ ಆಗೋಕ್ಕೆ ಕೂಡ ಒಂದು ಇದಾಗುತ್ತೆ ಮೇಡಮ್. ಈ ಡಿಫೆನ್ಸಲ್ಲಿರೋ ಮಕ್ಕಳಿಗೆಲ್ಲ ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಥರ ಸ್ಕೂಲ್ ಎಲ್ಲ ಇದೆಯಲ್ಲ, ಈ ಥರ ಏನಾದ್ರು ಗೌರ್ಮೆಂಟ್ ಸ್ಕೂಲ್ಗಳೇನಾದ್ರು ಇದೆಯಾ ಸರ್ ಇಲ್ಲಿರೋ ಒಂದು? ಇಲ್ಲ ಮೇಡಮ್, ಇನ್ಮೇಲೆ ಅದನ್ನು ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಸಚ್ ನಮ್ಮ ಮ್ಯಾಕ್ಸಿಮಮ್ ಬೆನಿಫಿಟ್ ಅವರಿಗೆ ಹೋಗಬೇಕು ಅನ್ನೋ ಒಂದು ಕನಸು ಸರ್ಕಾರದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು, ಸನ್ಮಾನ್ಯ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿ ಅವ್ರದ್ದು, ಮತ್ತು ನಮ್ಮ ಈ ಚೇರ್ಮನ್ ಸಾಹೇಬ್ರದ್ದು ಒಂದು ಆಶಯ ಆಗಿದೆ ಮೇಡಮ್. ಸರ್ ಮತ್ತು ಇನ್ನೊಂದು ಈ 250 ಕೋಟಿ ಪ್ರಾಫಿಟ್ ಅಂತ ಹೇಳ್ತೀರಲ್ಲ ಸರ್, ಯೂಶಲಿ ಇದು ಪ್ರಾಫಿಟ್ ಎಲ್ಲಿ ಹೋಗುತ್ತೆ ಸರ್? ಈ ಪ್ರಾಫಿಟ್ ಅದರಲ್ಲಿ 75 ಕೋಟಿ ನಾವು ಈ ಡಿವಿಡೆಂಟ್ ಆಗಿ ಈಗ ಸರ್ಕಾರಕ್ಕೆ ಕೊಡ್ತೀವಿ ಮೇಡಮ್. 5 ಕೋಟಿ CSR ಫಂಡ್, ಆಲ್ಮೋಸ್ಟ್ 4.5 ಕೋಟಿ ಅದು ಬರುತ್ತೆ. 5 ಕೋಟಿ CMಗೆ ರಿಲೀಫ್ ಫಂಡ್ ಅಂತೇಳಿ ನಾವು ಕೊಡ್ತೀವಿ. ಏನಾರು ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ನು ಅಲ್ಲಿಗೆ ಇದು ಕೊಡ್ತೀವಿ. ಇನ್ನುಕ್ಕಿದ್ದು ನಾವು ನಮ್ಮ ಕಂಪ್ನಿಗೆ ಕೊಡ್ತಾರೆ, ಅದನ್ನು ನಾವು FD ಆಗಿ ಇಡ್ತೀವಿ ಮೇಡಮ್. ಈಗ ಅಟ್ ಪ್ರೆಸೆಂಟು ನಮ್ಮ ಕಂಪನಿಯಲ್ಲಿ 1200 ಕೋಟಿ FD ಇದೆ ಮೇಡಮ್. ವಾವ್, ನೀವೇ ಒಂದು ಬ್ಯಾಂಕ್ ಆಗ್ಬೋದಲ್ಲ. ಹೌದು ಮೇಡಮ್. ಸೊ ಅದು FD ಇದು ಬಡ್ಡಿ ಅದೇ ಒಂದು 28 ಕೋಟಿ ಬರುತ್ತೆ. ಅದರಲ್ಲೇ ನಮ್ಮನ್ನೆಲ್ಲ ಎಂಪ್ಲಾಯೀಸ್ ಸಂಬಳ ಆಗೋಗ್ಬಿಡುತ್ತೆ. ಶಾಬಾಷ್. ಸೊ ಐ ನೀಡ್ ನಾಟ್ ಟು ಸ್ಪೆಂಡ್ ಫ್ರಮ್ ಮೈ ಪಾಕೆಟ್ ಫಾರ್ ದೇರ್ ಸ್ಯಾಲರೀಸ್. ಕ್ರೇಜಿ. ಸೊ ಹಾಗಾಗಿ ದಿಸ್ ಇಸ್ ಹೌ ಇಟ್ ಇಸ್ ಸ್ಪೆಂಡ್, ಡಿವೈಡೆಡ್ ಆ್ಯಂಡ್ ಅಮೇಝಿಂಗ್. ಹಾಗಾಗಿ ಇದಿಷ್ಟೆಲ್ಲ ಒಂದು ಸಿಸ್ಟಮ್ ಇದೆ, ಜನಗಳ ಬೇಸ್ ಇದೆ, ಅದಕ್ಕೊಂದು ಫೇಸ್ ಅಂತೂ ಇದ್ದೇ ಇದೆ. ಮತ್ತು ಇದು ಫೈನಾನ್ಷಿಯಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿರೋ ಕಂಪನಿದು ಮುಂದಿನ ಕನಸುಗಳು ಗೊತ್ತಾಯಿತು. ಐ ಥಿಂಕ್ ಕಾಸ್ಮೆಟಿಕ್ ಕಿಟ್ಸ್ ಆಗಿರಲಿ, ಅಗರಬತ್ತೀಸು, ಬುಟೀಕ್ಸು ಹಿಂಗೆಲ್ಲ ಇದೆ. ಸೊ ಒಳ್ಳೊಳ್ಳೆ ಪ್ಲ್ಯಾನ್ಸ್ಗಳ ಮೂಲಕ ನಮಗೆ MSDಯಲ್ಲಿ ಇನ್ನೂ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇರತ್ತೆ ಅನ್ನೋ ನಂಬಿಕೆ. ಇದು ಕಂಪ್ನಿದಾಯಿತು. MD ಆಗಿ ಪ್ರಶಾಂತ್ ಸರ್ ಸಾಕಷ್ಟು ವಿಚಾರಗಳನ್ನು ಏನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನಿಮ್ಮ ಕನಸುಗಳೇನು, ಮುಂದೆ ಜೀವನ ನೀವು ಹೇಗೆ ನೋಡ್ತಾ ಇದ್ದೀರಾ, ನಿಮ್ಮ ಕುತೂಹಲಗಳೇನು? ಮೇಡಮ್, ನಾನು ಇಲ್ಲಿ ಆಕಸ್ಮಿಕವಾಗಿ ಬಂದೆ ನಾನು. ಸೊ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅವಕಾಶ ಮಾಡಿಕೊಟ್ರು. ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಅವರು ಸಹ ನನ್ನ ಪ್ರೋತ್ಸಾಹಿಸಿದರು. ಹೀಗಾಗಿ ಭಗವಂತನ ದಯೆ ಇತ್ತು, ಇಲ್ಲಿ ಬಂದೆ.
ಇದ್ದಾಗ ಎಲ್ಲಿರ್ತೀವೋ ಅಲ್ಲಿ ಒಂದು ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಅಷ್ಟು ನನ್ನ ಕನಸು ಮೇಡಮ್. ಎಷ್ಟು ದಿನ ಇರ್ತೀವ ಅನ್ನೋದು ಮುಖ್ಯ ಅಲ್ಲ, ಇದ್ದಾಗ ಒಂದು ಒಳ್ಳೆ ಕೆಲಸ ಇದ್ದಾಗ ಹೇಗಿದ್ರಿ ಅನ್ನೋದು ಅಷ್ಟು ಅಂತೀರಾ? ಮುಖ್ಯ. ಸೊ ಅಷ್ಟು ಡೆಲಿವರಿ ಮಾಡ್ತಾ ಇದ್ದೀನಿ, ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಇದು ನನ್ನ ಆ್ಯಸ್ ಎ MD ಆಗಿ ನನ್ನ ರೋಲ್. ವೈಯಕ್ತಿಕವಾಗಿ ಎಲ್ಲಿದ್ದರೂ ನಾನು ಈಗ ಸಂತೋಷವಾಗಿದ್ದೀನಿ ಮೇಡಮ್. ಎಲ್ಲಿದ್ದರೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆ್ಯಸ್ ಎ ಟೀಮ್ ಆಗಿ ಎಲ್ಲರನ್ನೂ ಕರ್ಕೊಂಡು, ಯಾರಿಗೂ ಹಾರ್ಮ್ ಮಾಡಲಿಲ್ದಂಗೆ ನಾನು ಕೆಲಸ ಮಾಡ್ತೀನಿ. ಬಟ್ ಡಿಸಿಪ್ಲಿನ್ ವಿಚಾರದಲ್ಲಿ, ಪರ್ಸ್ನಲ್ ಡಿಸಿಪ್ಲಿನ್ ಆಗಲಿ, ಆ್ಯಸ್ ಎ ನನ್ನ ಸಬಾರ್ಡಿನೇಟ್ಸ್ ಈ ಡಿಸಿಪ್ಲಿನು, ಟೈಮ್ಲಿ ಮೇಂಟೆನ್ಸ್, ಅದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೀನಿ. ಸೊ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತೀನಿ. ಯಾರು ಕೆಲಸಕ್ಕೆ ಆ ನಿರಾಸಕ್ತಿ ತೋರ್ತಾರೆ, ಯಾರು ಡಿಸಿಪ್ಲಿನ್ಡ್ ಇರೋಲ್ಲ, ಅವ್ರನ್ನ ದಾರಿಗೆ ತರುವಂಥ ಕೆಲಸನೂ ಕೂಡ ನಾನು ಮಾಡ್ತೀನಿ. ಹೀಗಾಗಿ ನನಗೆ ಕೊಟ್ಟಂಥ ಕೆಲಸ ಜವಾಬ್ದಾರಿಯುತವಾಗಿ ನಾನೆಲ್ಲ ಮಾಡ್ಕೊಂಡು ಹೋಗೋದು ನನ್ನ ಕನಸು ಮೇಡಮ್. ಆಮೇಲೆ ಪ್ರತಿ ಹಂತದಲ್ಲೂ ಭಗವಂತ ನನಗೆ ತುಂಬ ಕರುಣಾಮಯಿ ಆಗಿದ್ದಾನೆ. ನನ್ನ ಜೊತೆ ಕೈ ಹಿಡ್ಕೊಂಡು ಎಂಥ ಕಷ್ಟ ಕಾಲದಲ್ಲೂ ನನ್ನನ್ನು ಈ ನಡೆಸಿದ್ದಾನೆ. ಅವನಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ನಿಮ್ಮ ಮಾತಲ್ಲಿ ಬಹಳ ಪ್ರಾಮಾಣಿಕತೆ ಇದೆ, ಮತ್ತು ಭಗವಂತನ ಒಂದು ಸ್ಮರಣೆ ಸಾಕಷ್ಟು ಇತ್ತು. ವಿಚ್ ಮೀನ್ಸ್ ಟು ಸೇ ದ್ಯಾಟ್ ಇದಕ್ಕೆ ಕಾರಣ ಏನು? ನಿಮ್ಮನ್ನು ಕೈ ಹಿಡಿದ ದೇವರು, ಆ ನಂಬಿಕೆಗಳು ಹೇಗಿದೆ? ಯಾಕಂದರೆ ಅದು ನನ್ನ ತಂದೆ ತಾಯಿಯ ಸಂಸ್ಕಾರ ಮೇಡಮ್, ನಾನು ಬೆಳೆದ ವಾತಾವರಣ. ಆಮೇಲೆ ನಾವು ಈ ಚಿಕ್ಕಂದಿನಲ್ಲಿ ಪಟ್ಟ ಕಷ್ಟಗಳಾಗಿರ್ಬೋದು, ಇದಾಗಿರ್ಬೋದು, ಅವನ್ನ ನನ್ನನ್ನು ಈ ರೂಪಕ್ಕೆ ಇಲ್ಲಿಗೆ ತಂತು. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ವಾಟ್ ಎವರ್ ಹಿ ಗಿವ್ ಮೀ ಇನ್ ದ ಚೈಲ್ಡ್. ನನಗೆ ಅದನ್ನು ಒಂದು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಆಗೋಕ್ಕೆ ಅನುಕೂಲ ಮಾಡಿಸ್ತು ಅಂತ ಹೇಳ್ತೀನಿ. ಭಾಳ ಕಷ್ಟದಿಂದ ಬಂದ್ರ? ಹಾಂ, ಹೀಗಾಗಿ ನನಗೆ ಆ ಜೀವನ ನನಗೆ ಖುಷಿ ಕೊಟ್ಟಿದೆ ಮೇಡಮ್. ಭಗವಂತ ಏನು ಕೊಟ್ಟಿದ್ದಾನೆ, ಏನು ಬ್ಲೆಸ್ ಮಾಡಿದ್ದಾನೆ, ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಸ್ ಎ ಲೀಡರ್ ಒಂದು ಮಾತು ಹೇಳಿದ್ರಿ, ಕೆಲವು ಸತಿ ನಿರಾಸಕ್ತಿಯನ್ನು ತೋರಿಸಿದವ್ರನ್ನೂ ದಾರಿಗೆ ತರ್ತೀನಿ ಅಂತ. ಇವತ್ತು ಎಂಥ ಕಾಲದಲ್ಲಿ ಇದ್ದೀವಿ ಅಂದರೆ, ಅವ್ರದ್ದಾದರೆ ಅವ್ರದ್ದೇ ನೋಡ್ಕೊಂಡು ಹೋದರೆ ಸಾಕು ಅನ್ನೋ ಒಂದು ಕಾಲದಲ್ಲಿ ದಾರಿಗೂ ತರೋದು ಒಂದು ಲೀಡರ್ಶಿಪ್ನ ಗುಣ. ಸೊ ನಿಮ್ಮನ್ನು ಪ್ರಚೋದಿಸಿದಂಥ ಅಥವಾ ನಿಮ್ಮನ್ನು ಪ್ರೇರೇಪಿಸಿದಂತಹ ಲೀಡರ್ಸ್ ಯಾರು? ಪುಸ್ತಕಗಳ ಸಂಘ ಹೇಗಿದೆ? ಸಹವಾಸ ಹೇಗಿದೆ? ಮೇಡಮ್, ನಾನು ಭಾಳಷ್ಟು ಬುಕ್ಸ್ನ ಓದ್ತೀನಿ ಮೇಡಮ್. ನನಗೆ ಅದೊಂದು ಹಾಬಿ ಆಗಿದೆ. ಸ್ಪಿರಿಚುವಲ್ ಇರ್ಬೋದು, ಲೀಡರ್ಶಿಪ್, ಆಟೋಬಯೋಗ್ರಫೀಸ್ ಇರ್ಬೋದು, ನಮ್ಮ ಸುಧಾಮೂರ್ತಿಯವರಿಂದ ಹಿಡಿದು ಡಿಫ್ರೆಂಟ್ ಬುಕ್ಸ್ ಓದ್ತೇನೆ. ಮೊನ್ನೆ ಗುಡ್ ಟು ಬೆಟರ್ ಅಂತ ಓದಿದೆ. ಅದು ಕಂಪ್ನೀಸ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ. ಗುರು ಗೋಪಾಲ್ ದಾಸ್ ಅವ್ರ ಬುಕ್ ಓದ್ತೀನಿ. ಆಮೇಲೆ ಹಾಂ, ಸೊ ಭಾಳಷ್ಟು ನನ್ನ ಓದು ನನ್ನನ್ನು ಭಾಳಷ್ಟು ಎಲ್ಲ ಕೈ ಹಿಡಿತು ಮೇಡಮ್. ಹಾಂ, ಸೊ ಆಮೇಲೆ ಅದನ್ನು ಆ ಡಿಫ್ರೆಂಟ್ ಸಕ್ಸಸ್ಫುಲ್ ಪರ್ಸನ್ಸ್ ಹೇಗಿದ್ದಾರೆ, ಅವರು ಯಾಕಾದರೂ, ಅವರು ಹಾಬೀಸ್ ಏನು, ಹ್ಯಾಬಿಟ್ಸ್ ಏನು, ಅವರು ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ, ಹೌ ಡಿಸಿಪ್ಲಿನ್ಡ್ ದೇ ಆರ್ ಟೈಮ್ ಮೇಂಟೈನಿಂಗ್, ಇದು ನಾನು ಓದಿ ಎಲ್ಲ ತಿಳ್ಕೊಳಕತ್ತೆ. ಐ ಆಮ್ ನಾಟ್ ಬೇಸಿಕಲಿ ಫ್ರಮ್ ಎ ರಾಯಲ್ ಫ್ಯಾಮಿಲಿ ಆರ್ ಫ್ರಮ್ ಎ ಅಫ್ಲುಯೆಂಟ್ ಫ್ಯಾಮಿಲಿ, ಹುಟ್ಟಿದ್ದು ಅಲ್ಲ ಮೇಡಮ್. ಹೀಗಾಗಿ ನಾನು ಇನ್ನೊಬ್ಬರಿಂದನೇ ಕಲಿಬೇಕಾಗಿತ್ತು. ಸೊ ಭಗವಂತ ಬುಕ್ಸ್ ಓದ್ಬೇಕಾರೆ, ಆಮೇಲೆ ನೋಡಿ ಎಲ್ಲೋ ಬೆಳಿತೀವಿ, ಯಾರೋ ಒಂದು ಅವಕಾಶ ಕೊಡ್ತಾರೆ, ತತ್ತಂದು ನಮಗೆ ಇಲ್ಲಿ ಕೂರಿಸ್ತಾರೆ. ಆವಾಗ ಅನಿಸುತ್ತೆ ನಮಗೆ ಇದು ಭಗವಂತನ ದಯೆ ಇಲ್ಲಿದ್ರೆ ಆಗಲಾರ್ದಂಥ ಕೆಲಸ ಅಂತೇಳಿ. ಸೊ ನಮಗೆ ಪ್ರತಿ ಒಂದು ರೀತಿ ಹೆಲ್ಪ್ ಮಾಡಿದವರು ನಾನು ಭಗವಂತನ ಅವ್ರ ರೂಪದಲ್ಲಿ ನಾನು ಅದನ್ನು ಕಾಣ್ತೀನಿ. ಯಾಕಂದರೆ ಭಗವಂತ ಎಲ್ಲ ಟೈಮಲ್ಲೂ ನಮ್ಮ ಜೊತೆ ಇರೋಕ್ಕಾಗೋದಿಲ್ಲ ಅಂಥೇಳಿ ಅವ್ರ ರೂಪದಲ್ಲಿ ಬಂದು ಒಂದೆಲ್ಲ ಸಹಾಯ ಮಾಡ್ತಾನೆ ಮೇಡಮ್. ಸೊ ಅವ್ರನ್ನ ಯಾವಾಗಲೂ ನಾನು ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಸೊ ಈ ರೀತಿ ಬುಕ್ಸ್ ಓದಿದಾಗ, ಆಮೇಲೆ ಸ್ಪಿರಿಚುವಲ್ ಅದ್ರ ಜೊತೆಗೆ ನಾನೆಲ್ಲ ತಿಳ್ಕೊಂಡಾಗ ನಾನು ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗಬೇಕು ಅಂತ ನನಗೆ ಒಂದೆಲ್ಲ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಭಾಳಷ್ಟು ಬುಕ್ಕಿಂದ ಇನ್ಸ್ಪೈರ್ ಆಗಿದ್ದೀನಿ ನನ್ನ ವೈಯಕ್ತಿಕ ಜೀವನದಲ್ಲಿ, ಅಥವಾ ನನ್ನ ಈಗ ಪ್ರೊಫೆಷನಲ್ ಬುಕ್ದ. ಈಗ ರೀಸೆಂಟಾಗಿ ಇಕಾಗಿ ಅಂತೇಳಿ ಒಂದು ಬುಕ್ಸು, ಈ ಜಾಪನೀಸ್, ಅದರದ್ದು ಓದಿದ್ದೇನೆ ಮೇಡಮ್. ಇಕಿಗಾಗಿ ತುಂಬ ಚೆನ್ನಾಗಿದೆ ಮೇಡಮ್. ಆಮೇಲೆ ಗಿಗ್ಗಿ ಸುಧಾಮೂರ್ತಿ ಅವ್ರದ್ದು ನಾನು ಸ್ಮಾಲ್ ಬುಕ್ಸ್ ಬಂದಿದ್ದಾವೆ, ಡಾಲರ್ ಬಹು ಇರ್ಬೋದು, ನಾನು ಕ್ರೇಜಿಗೋಸ್ಕರ ಓದ್ತೀನಿ ಅದರಲ್ಲಿ. ಬಟ್ ತುಂಬ ತಿಳ್ಕೊಳ್ಳೋದಿದೆ ಮೇಡಮ್. ಆಮೇಲೆ ಗುರು ಗೋಪಾಲ್ ದಾಸ್ ಅವ್ರದ್ದು ಬುಕ್ಕು ಓದಿದ್ದೀನಿ. ಹೀಗಾಗಿ ಆ ಬುಕ್ಸ್ಗಳು ನನ್ನನ್ನು ಭಾಳಷ್ಟು ಒಂದು ಮನುಷ್ಯನನ್ನಾಗಿ ಮಾಡೋಕ್ಕೆ, ಒಂದು ಫಾರ್ಮ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು, ಪರ್ಸ್ನಾಲಿಟಿನ ಅದು ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಹೇಳ್ತೀರಾ. ಆಗಲಿ ಸರ್, ಎಲ್ಲಿದ್ರೂ ಖುಷಿಯಾಗಿರ್ತೀರಾ, ತೃಪ್ತಿಯಿಂದ ಇರ್ತೀರಾ ಅನ್ನೋದನ್ನು ನಿಮ್ಮ ಮಾತು, ನಿಮ್ಮ ತೂಕದ
ಒಂದು ವ್ಯಕ್ತಿತ್ವನೇ ಹೇಳ್ತಾ ಇದೆ. ಖುಷಿಯಾಗಿರಿ. ಆ್ಯಂಡ್ ಮತ್ತೆ ಭೇಟಿ ಆದಾಗ ಐ ಡೋಂಟ್ ನೋ ನೀವು ಯಾವ ಹುದ್ದೆಲಿರ್ತೀರಾ, ಎಲ್ಲಿರ್ತೀರಾ. ಮತ್ತು ಪ್ರತಿಯೊಬ್ಬರಿಗೂ ನಾವು ಕಾರ್ಯಕ್ರಮದಲ್ಲಿ ಬಂದವ್ರಿಗೆ ಒಂದು ಪುಸ್ತಕದ ಉಡುಗೊರೆಯನ್ನು ಕೊಡ್ತೀವಿ. ಓ ಇಟ್ಸ್ ಗ್ರೇಟ್. ಯಾಕೆಂದರೆ ಇದಕ್ಕಿಂತ ಚಿನ್ನ ಬೆಳ್ಳಿ madam, ಇನ್ನೊಂದಿಲ್ಲ ಹೌದು ಸರ್ ಇದು. ಹಾಗಾಗಿ ಇದು ಯಾವುದು ನಿಮಗೆ ಇದು ನೀವು ಓದಿದ್ರಿ ಅಂತ ಹೇಳಿದ್ರಾ? ಇಲ್ಲ ಮೇಡಮ್, ಇದು ಓದಿಲ್ಲ. ಸಾಲ್ವ್ ಫಾರ್ ಹ್ಯಾಪಿ ಅಂತ ಇದೆ, ಎಂಜಿನಿಯರ್ ಯುವರ್ ಪಾತ್ ಟು ಜಾಯ್ ಅಂತ ಒಂದು. ಎರಡನೇದು ಇದಿದೆ ಸರ್, ಯಾವ ಪುಸ್ತಕ ನಿಮ್ಮನ್ನು ಸೆಳೀತಾ ಇದೆ ಹೇಳಿ, ನೆವರ್ ಸ್ಪ್ಲಿಟ್ ದ ಡಿಫ್ರೆನ್ಸ್ ಅಂತ, ನೆಗೋಷಿಯೇಟ್ ಆ್ಯಸ್ ಇಫ್ ಯುವರ್ ಲೈಫ್ ಡಿಪೆಂಡ್ಸ್ ಆನ್ ಇಟ್ ಅಂತ. ಥ್ಯಾಂಕ್ ಯು. ಯಾವುದು ನಿಮಗೆ ನಾನು ಕೊಡಲಿ ಸರ್? ಮುಂದೆಂದು ಗೆಟಿಂಗ್ ಟು ಎಸ್, ನೆಗೋಷಿಯೇಟಿಂಗ್ ಅನ್ ಅಗ್ರಿಮೆಂಟ್ ವಿತೌಟ್ ಗಿವಿಂಗ್. ಬುಕ್ಸ್ ನೀವು ಯಾವ್ದು ಕೊಟ್ಟರು ನಾನು ತುಂಬ ಖುಷಿ ಪಡ್ತೀನಿ ಮೇಡಮ್. ಅದರಲ್ಲಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಇಲ್ಲ. ಐ ಥಿಂಕ್ ಐ ವಿಲ್ ಗಿವ್ ದಿಸ್ ಸರ್, ನೆವರ್ ಸ್ಪ್ಲಿಟ್ ದ ಡಿಫ್ರೆನ್ಸ್ ಅಂತ. ನಾನು ಸೈನ್ ಮಾಡಿ ಕೊಡೋ ಅಷ್ಟರಲ್ಲಿ ಪ್ಲೀಸ್ ನಿಮಗೆ ಒಂದು ನಾನು ಕೆಲಸ ಕೊಡ್ತೀನಿ. ಏನಂದರೆ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಸರ್. ನಾನು ಎಂತೆಂಥ ವ್ಯಕ್ತಿತ್ವಗಳನ್ನು ಇಲ್ಲಿ ಕರ್ಕೊಂಡು ಬಂದು ಕೂಡಿಸ್ಕೋಬೇಕು, ಸೊ ದ್ಯಾಟ್ ಇನ್ನು ಅವರಲ್ಲಿರೋ ಜ್ಞಾನ, ಅವರ ಒಂದು ಜರ್ನಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ. ಒಬ್ರು ಯಾರಾದರೂ ಒಳ್ಳೆ ಸ್ಪಿರಿಚುವಲ್ ಪರ್ಸನ್ ಒಂದು ಸತಿ ಕರೆಸಿ ಮೇಡಮ್. ಯಾಕಂದರೆ ಎನಿ ಹೆಸರುಗಳು ತಾವು ಯಾರನ್ನಾರ ಒಂದು ಇದು ಮಾಡಿ, ಯಾಕಂದರೆ ಎಜುಕೇಷನ್ ಜೊತೆಗೆ ಅದೂ ನಮಗೆ ಬೇಕಾಗಿದೆ ಅಂತ ಅನಿಸುತ್ತೆ. ಸೊ ಲೀಡರ್ ಒಬ್ರು ಯಾರಾದರೂ ಇದ್ದರೆ ಅವ್ರನ್ನೂ ಒಂದು ಸತಿ ಕರೆಸಿ ಅಂತೇಳಿ ಅದು ಒಂದು ಹೇಳಿಸ್ಬೇಕು ಅಂತ ಅನಿಸುತ್ತೆ. ಆಮೇಲೆ ಒಬ್ರು ಯಾರಾದರೂ ಸ್ಪೋರ್ಟ್ಸ್ ಅಥವಾ ಕಲ್ಚರಲ್ಲಿ ಅಚೀವ್ ಮಾಡಿದಿರೋರು. ಯಾಕಂದರೆ ಸರಸ್ವತಿ ಅನ್ನೋದು ಬರೀ ವಿದ್ಯೆಯಲ್ಲಿ ಅಷ್ಟೇ ಇಲ್ಲ ಮೇಡಮ್. ಈಗ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ರೇಡಿಯೋ ಜಾಕಿಯಲ್ಲಿ ಕೆಲಸ ಮಾಡಿ, ಇಟ್ಸ್ ಆಲ್ಸೋ ಈಕ್ವಲೆಂಟ್. ಅದು ಒಂದೆಲ್ಲ ಸರಸ್ವತಿ ತಮ್ಮನ್ನು ಈ ಲೆವೆಲಿಗೆ ತಂದಿದ್ದಾರೆ. ಆ ರೀತಿ ಒಂದು ಡಿಫ್ರೆಂಟ್ ಫೀಲ್ಡಿಂದ ಅಚೀವ್ ಮಾಡಿದವ್ರನ್ನೂ ತಾವು ಕರೆಸಿ. ಆಯಿತು. ಆಮೇಲೆ ಇನ್ನೊಂದು ಪೊಲಿಟಿಕಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರನ್ನು ಕರೆಸಿ. ಯಾಕಂದರೆ ಅವರು ತುಂಬ ಒಂದು ಕನಸುಗಾರ, ಒಂದು ಎಲ್ಲ ವಿಷನರಿ ಅವರು. ಸೊ ಅವರು ಕೂಡ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅವ್ರ ಕನಸುಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂತ. ಡೆಫಿನೆಟ್ಲಿ ಸರ್, ನೀವು ಹೇಳಿದಂಥ ಎಲ್ಲ ಕ್ಷೇತ್ರದವ್ರನ್ನ ಕಳಿಸ್ತೀವಿ. ಆಮೇಲೆ ಏನೋ ಹೇಳ್ತಾ ಇದ್ರಿ, ಇನ್ನೊಂದು ಹೆಸರು. ಇನ್ನೊಬ್ಬ ನಮ್ಮ ಚೇರ್ಮನ್ ಸಾಹೇಬರು ಮೇಡಮ್, ಅವರು ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಅವ್ರಿಗೂ ಎಲ್ಲ ಈ ಡಿಫ್ರೆಂಟ್ ಫೀಲ್ಡಲ್ಲಿನೂ ಕೂಡ ಅಷ್ಟೇ ಒಂದು ನಾಲೆಡ್ಜಬಲ್ ಪರ್ಸನ್ ಇದ್ದಾರೆ. ಅವ್ರನ್ನೂ ಒಂದು ಸತಿ ಎಲ್ಲ ಕರೆಸ್ಬೇಕು ಅಂತ ಹೇಳಿ ನಾನು ತಮ್ಮ ಹತ್ರ ಈ ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್. ಡೆಫಿನೆಟ್ಲಿ ಈ ಬುಕ್ಕು ಸರ್ ನಿಮಗಾಗಿ. ಥ್ಯಾಂಕ್ ಯು ಸರ್. ಹಾಗೆ ನನಗೆ ಇನ್ನೊಂದು ಎಲ್ಲ ಮಾತಾಡಿದ್ವಿ, ಇವಾಗ ನೋಡಿ ನಿಮ್ಗೊಂದು ರೀಪೋಸ್ ಪಿಲ್ಲೋ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಭುದೇವ್ ಅವ್ರ ಬ್ರ್ಯಾಂಡ್ ಅಂಬಾಸಿಡರು. ಇದು ಒಂದು ಮ್ಯೂಸಿಕ್ ಪಿಲ್ಲೋ. ನಿಮ್ಮ ಫೋನನ್ನು ಕನೆಕ್ಟ್ ಮಾಡಿದ್ರೆ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ, ಹಾಗೆ ನೀವು ತಲೆ ಇಟ್ಟರೆ ನಿದ್ದೆ ಬರುತ್ತೆ, ಡಿಸ್ಟರ್ಬ್ ಮಾಡದಿರೋಂಗೆ. ಇದು ಕೂಡ ನಿಮಗೆ. ಥ್ಯಾಂಕ್ ಯು. ಹೌದು, ಈ KSDLಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ಗಳೇ ಬರಲಿಲ್ಲ ಮಧ್ಯ. ಈಗ ಉದಾಹರಣೆಗೆ KMFಗೆ ಮಧ್ಯ ಅಪ್ಪು ಸರ್ ಇದ್ದರು, ಅದ್ರ ಹಿಂದೆ ಅಣ್ಣವರು ಬಂದಿದ್ದರು. ಇಲ್ಲ ಮೇಡಮ್, ಈಗ ನಾವು ಬ್ರ್ಯಾಂಡ್ ಅಂಬಾಸಿಡರಿಗೋಸ್ಕರ ಸರ್ಚ್ ಮಾಡ್ತಾಯಿದ್ದೀವಿ. ಯಾರಾದರೂ ಪಾನ್ ಇಂಡಿಯಾ ಇದ್ದವರು ಬೇಕು ಅಂತೇಳಿ. ಆಮೇಲೆ ಕರ್ನಾಟಕದವ್ರನ್ನೇ ಅಪ್ರೋಚ್ ಮಾಡ್ತಾಯಿದ್ದೀವಿ ಮೇಡಮ್. ಆಗಿರಲಿಲ್ಲ. ಬಟ್ ನೀವು ಅಂದಂಗೆ ಯಾರಾದರೂ ಹೃದಯದಿಂದ ಇದಕ್ಕೆ ಇದು ಬಂದರೆ ನಮ್ಮ ಬ್ರ್ಯಾಂಡ್ನ ಇನ್ನೂ ಒಂದು ಎತ್ತರಕ್ಕೆ ತೊಗೊಂಡೋಗ್ಬೋದು. ಈಗ ನೋಡಿ, ಅಪ್ಪು ಅವ್ರ ಫ್ಯಾಮಿಲಿ, ರಾಜ್ಕುಮಾರ್ ಫ್ಯಾಮಿಲಿ KMFಯಿಂದ ₹1 ತೊಗೊಳ್ಳಿಲ್ದಂಗೆ ಅವ್ರು ಇದು ಮಾಡ್ತಾಯಿದ್ರು. ಈಗ ನಾನು ಇಲ್ಲಿ ಎಷ್ಟು ದಿನ ಇರ್ತೀನಿ ಅಂತ ಹೇಳಿ ನನಗೆ ಮುಖ್ಯ ಅಲ್ಲ, ಬಟ್ ನಾವು ನೀವು ಎಲ್ಲರೂ ಸೇರಿ ಈ KSDLನ ಉಳಿಸೋದು ತುಂಬ ಅವಶ್ಯಕತೆ ಇದೆ ಮೇಡಮ್. ಇಲ್ಲಿದ್ರೆ ಇಂಡಿಯಾ ಕನಸು ಅಂದ್ರಲ್ಲ, ಈಗ ಆ್ಯಕ್ಚುಲಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ನಂಬರ್ಸ್ ಹೆಂಗಿದೆ ಸರ್? ಮೇಡಮ್, ನಮ್ಮದು 80% ಆಫ್ ಅವರ್ ಸೇಲ್ ಈಸ್ ಇನ್ ಸೌತ್ ಇಂಡಿಯಾ ಮೇಡಮ್. ಅದರಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಹೈಯೆಸ್ಟ್ ಇದೆ ವೆನ್ ಕಂಪೇರ್ ಟು ದ ಕರ್ನಾಟಕ. ಕ್ರೇಜಿ. ಸೊ ಡಿಫ್ರೆಂಟ್ ಕಮ್ಯುನಿಟಿನ ಎಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೀನಿ. ಯಾವ ಕಮ್ಯುನಿಟೀಸ್ ಅವರು ನಮ್ಮ ಪ್ರಾಡಕ್ಟ್ನ ಹೆಚ್ಚಿಗೆ ಯೂಸ್ ಮಾಡ್ತಾರೆ, ಯಾವ ಸ್ಟೇಟಲ್ಲಿ ಹೆಚ್ಚಿಗೆ ಇದೆ, ಯಾವ ಸ್ಟೇಟಲ್ಲಿ ಯಾಕೆ ಇದನ್ನು ಕಡಿಮೆ ಯೂಸ್ ಮಾಡ್ತಾ ಇದ್ದಾರೆ, ಆ ರೀತಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಒಂದೆಲ್ಲ ಮಾಡಿ ಆ ಡಾಟಾನ ಇದು ಮಾಡಿ. ಇಂಟ್ರೆಸ್ಟಿಂಗ್ ಇದೆ. ಆಂಧ್ರ ತೆಲಂಗಾಣದಲ್ಲಿ ಕರ್ನಾಟಕದ್ದು ಮೈಸೂರು ಸ್ಯಾಂಡಲ್ ಸೋಪಿಗೆ ನಂಬರ್ 1 ಮೇಡಮ್. ನಮ್ದು ಹೈಯೆಸ್ಟ್ ಸೇಲ್. ಅಂದರೆ ಅವ್ರು ಮೊದಲಿಂದನೂ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಯೂಸಿಂಗ್ ದ ಸ್ಯಾಂಡಲ್ ಬೇಸ್ಡ್ ಪ್ರಾಡಕ್ಟ್ಸ್ ಮೇಡಮ್. ಈಗ ಮಹಾರಾಷ್ಟ್ರದಲ್ಲಿ ದೀಪಾವಳಿ ಹಬ್ಬ ಬಂದರೆ ಇದನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಹೌದಾ? ಹಾಂ, ಈ ರೀತಿ ಅಷ್ಟು ಆ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಮೇಡಮ್. ಈಗ ಆ ಡಾಟಾದ ಮೇಲೆ ವರ್ಕೌಟ್ ಮಾಡಬೇಕಾಗಿದೆ. ಹೌ ಬೆಸ್ಟ್ ಐ ಕ್ಯಾನ್ ಏಬಲ್ ಟು ರೀಚ್. ಹಬ್ಬಗಳಲ್ಲಿ ಯಾವ ರೀತಿ ಅವರಿಗೆ ಒಂದು ಸ್ಪೆಷಲ್ ಇನ್ಸೆಂಟಿವ್ ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ಬೋದು, ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಅಮೇಝಿಂಗ್ ಸರ್. ಸೊ ಬ್ರ್ಯಾಂಡ್ ಅಂಬಾಸಿಡರ್ ಮುಂದೆ ಒಬ್ಬರು ಬರ್ತಾರೆ, ಯಾರು ಅಂತ ವಿ ವಿಲ್ ಹೋಪ್. ಆ್ಯಂಡ್ ಇದು KMF ಕಡೆಯಿಂದ ಒಂದು ಹ್ಯಾಂಪರ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ತುಂಬ ಕೊಟ್ಬಿಟ್ರಿ. ಇರಲಿ ಸರ್. ಇಂಡಿಯಾ ವರ್ಣದಿಂದ ಒಂದು ಹ್ಯಾಂಪರ್
ಇದರಲ್ಲಿ ಒಂದು ಉಡುಗೆ ಇದೆ. ನಿಮ್ಮ ಮನೆಯಲ್ಲಿ ಮಗಳಿದಾಳೋ ಅಥವಾ ಮಗಳಿದ್ದಾನೆ, ಮಗನೂ ಇದ್ದಾನೆ. ಓಕೆ, ಥ್ಯಾಂಕ್ ಯು. ಐ ಥಿಂಕ್ ದಟ್ಸ್ ಫಾರ್ ಯು ಆ್ಯಂಡ್ ವಿ ಕ್ಯಾನ್ ಎಕ್ಸ್ಚೇಂಜ್ ಇನ್ ಕೇಸ್ ದಟ್ ಇಸ್ ನಾಟ್ ವರ್ಕಿಂಗ್. ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಆಮೇಲೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಈ ರೀತಿ ನಮ್ಮ ಪ್ರಾಡಕ್ಟ್ಸು ನಾನು ಎಲ್ಲ ಕೊಡಬೇಕಂತ ಇಷ್ಟಪಡ್ತೀನಿ. ಸೊ ಬಂದಿರೋ ಗೆಸ್ಟಿಗೆ ಒಂದು ಕೊಟ್ರಿ, ಅಟ್ಲೀಸ್ಟ್ ಅವ್ರಿಗೂ ಅದು ಒಂದೆಲ್ಲ ಎಲ್ಲ ರೀಚ್ ಆಗಲಿ ಮತ್ತೆ ಇದಂತೇಳಿ. ಆಫ್ ಕೋರ್ಸ್, ಡೆಫಿನೆಟ್ಲಿ ವಿ ವಿಲ್ ಸೊ ಡೂ ಇಟ್ ಸರ್. ಪ್ಲೀಸ್ ನಾನು ಅದು ಕೂಡ ಒಂದು ಇದು ಮಾಡ್ತೀನಿ. ಆಯಿತು ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಹೇಗೆ ಅನ್ನಿಸ್ತು ಬಂದು? ಇಲ್ಲ ಮೇಡಮ್, ನನಗೆ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯನ್ಸ್, ಬಟ್ ನಾನು ಹೇಗೆ ಮಾತಾಡಿದ್ನೋ ಗೊತ್ತಿಲ್ಲ, ತಾವು ಹೇಳಬೇಕು. ಇಲ್ಲ, ಬಟ್ ತುಂಬ ಚೆನ್ನಾಗಿರೋ ವಿಚಾರಗಳನ್ನು ತಿಳಿಸ್ಕೊಡ್ರಿ. ಮನಸ್ಸಿಂದ ಹೃದಯದಿಂದ ಭಾಳಷ್ಟು ಸತಿ ಮಾತಾಡಿಬಿಟ್ಟೆ. ಥ್ಯಾಂಕ್ ಯು ಸರ್. ಬಟ್ ನಾನು ಇಷ್ಟೇ ಹೇಳೋದು, ನಿಮ್ಗೆ ಎಲ್ಲ ಅವಕಾಶ ಸಿಕ್ಕರೆ ಯಾವುದೋ ಒಂದು ಸೋಪು, ಯಾವುದೋ ಒಂದು ಕಂಟ್ರಿ, MNC ಅವ್ರನ್ನ ಬೆಳೆಸೋದಕ್ಕಿಂತ ನಮ್ಮದು ಅಂತೇಳಿ ಇದು ಪ್ರತಿಯೊಬ್ಬ ಕನ್ನಡಿಗರ ಕೂಸು ಮೇಡಮ್. ಇದನ್ನೆಲ್ಲ ಬೆಳೆಸಬೇಕಾಗಿದೆ. ಪ್ರತಿಯೊಂದು ಇಲ್ಲೇನಾರ ಸೋಪ್ನ ತೊಗೊಂಡ್ರೆ ಯಾವುದೋ ಒಬ್ಬ ಈ ರೈತರಿಗೆ, ಯಾವುದೋ ಒಬ್ಬ ಕರ್ನಾಟಕದವನಿಗೆ ಒಂದು ಹೆಲ್ಪ್ ಆಗುತ್ತೆ, ಒಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಆ ಆ್ಯಂಗಲಿಂದ ನೋಡಿದ್ರೆ ಒಳ್ಳೇದು. ಈ ಆ್ಯಂಗಲಿಂದ ನೋಡಿದ್ರು ಅದೇ ಆಯಿಲ್ ಆಗಿರಲಿ, ಕ್ವಾಲಿಟಿ ವಿಚಾರದಲ್ಲೂ ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ, ತುಂಬಾ ಲೆಗಸಿ ಇದೆ. ಸೊ ಹೀಗಾಗಿ ಎಲ್ಲರೂ ಸೇರಿ ಇದನ್ನು ಕೈ ಹಿಡಿದು ಬೆಳೆಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹಾಗೆ ಬೆಳೆದಾಗ ಮಾತ್ರ ಇದು ಇನ್ನೂ ಹಲವಾರು ಶತಮಾನಗಳ ತನಕನೂ ಅದೆಲ್ಲ ಉಳ್ಕೊಳ್ಳುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ತಾಯಂದ್ರು ಏನು ಈ ಸೋಪ್ನ ತರ್ತಾ ಇದ್ರು, ಆದರೆ ಈ ಮಕ್ಕಳು ನಾವು ಎಜುಕೇಟೆಡ್ ಅದನ್ನೆಲ್ಲ ತರ್ತಾ ಇಲ್ಲ. ಸೊ ಇಟ್ಸ್ ಇನ್ ದ ಡಿಕ್ರೀಸಿಂಗ್ ಟ್ರೆಂಡ್ ಮೇಡಮ್. ಮತ್ತೆ ನಾವು ಅವರಿಗೆಲ್ಲ ರೀಚ್ ಆಗಬೇಕು ಅಂದರೆ ಯಂಗ್ಸ್ಟರ್ಸ್ಗೆ, ಅಫ್ಲುಯೆಂಟ್ ಪೀಪಲ್ಗೆ ಇದನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಐ ಥಿಂಕ್ ಶವರ್ ಜೆಲ್ ವಿಲ್ ಬಿ ಅಮೇಜಿಂಗ್ ಐಡಿಯಾ. ಇಲ್ಲ ಮೇಡಮ್, ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಯೂಸ್ ಮಾಡಿ, ನಾನು ಎಲ್ಲ ಕಳಿಸಿ ಕೊಡ್ತೀನಿ. ಅದು ನಮ್ಮದು ಫೇಸ್ ಪ್ಯಾಕ್ ಏನಿದೆಯಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿದೆ ನಮ್ಮದು. ಹೌದಾ? ಹಾಂ, ಆ ಪ್ರಾಡಕ್ಟ್ ಯೂಸೇಜೇ ನಿಮಗೆ ಅನಿಸುತ್ತೆ. ಫೇಸ್ ಪ್ಯಾಕ್ ಯಾವ್ದು ಸರ್? ಈ ಮೈಸೂರು ಸ್ಯಾಂಡಲ್ ಫೇಸ್ ಪ್ಯಾಕ್ ಅಂತಲೇ ಬಂದಿದೆ ಮೇಡಮ್. ಹಾಂ, ಅದೂ ಚೆನ್ನಾಗಿದೆ. ಸರ್ ಲಾಸ್ಟ್ಲಿ ಐ ಥಿಂಕ್ ವಿ ಮಿಸ್ಡ್ ಅಬೌಟ್ MS ಧೋನಿ ಅವರು ಒಂದು ಕಾಲದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಲ್ಲ. ಹೌದು. ಈ ಥರ ಬಿಗ್ ನೇಮ್ಸನ್ನು ಸೈನ್ ಮಾಡೋದು, ಅದರಲ್ಲಿ ನಿಮ್ಮಗಳ ಇನ್ವಾಲ್ವ್ಮೆಂಟ್ ಅಂದರೆ MD ಜಾಗದಲ್ಲಿರೋರು ಇನ್ವಾಲ್ವ್ಮೆಂಟು, ಇದು ಸ್ಟ್ರಾಟಜಿ ಎಲ್ಲ ಹೇಗೆ ಮೇಡಮ್? ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಚೇರ್ಮನ್ ಸಾಹೇಬರು ಮತ್ತು ಈ ಮಿನಿಸ್ಟರ್ ಸಾಹೇಬರು ಅವರೆಲ್ಲ ಈಗಾಗಲೇ ಒಂದು ಬಿಗ್ ಪರ್ಸ್ನಾಲಿಟಿ ಫ್ರಮ್ ದಿ ಕರ್ನಾಟಕ, ಸ್ಯಾಂಡಲ್ವುಡ್ಡು ಮತ್ತು ಸ್ಯಾಂಡಲ್ಗೂ ಒಂದು ಈ ಲಿಂಕ್ ಇದೆ, ಅಲ್ಲಿಂದ ತೊಗೊಂಬರೋಣ ಅಂತೇಳಿ ಈಗಾಗಲೇ ಒಂದು ರೌಂಡ್ ಮಾತುಕತೆನೂ ಆಗ್ತಾಯಿದೆ ಮೇಡಮ್. ನಾನೀಗ ಅನೌನ್ಸ್ ಮಾಡೋದು ಬೇಡ ಅಂತೇಳಿ ಬಿಡ್ತಾ ಇದ್ದೀನಿ, ಅದು ಅವರಿಂದನೇ ಬರಲಿ ಅಂತೇಳಿ ಕಾಯ್ತಾ ಇದ್ದೀನಿ. ಡೆಫಿನೆಟ್ಲಿ ಇನ್ನು 1 or 2 monthsಲ್ಲಿ ನಾವು ಅದನ್ನು ಕೂಡ ಇದು ಮಾಡ್ತೀವಿ. ಅಮೇಝಿಂಗ್. ಬೈ ದೆನ್ ಈ ಎಪಿಸೋಡ್ ಬಂದಿರ್ಬೋದೇನೋ. ಧೋನಿ ಅವ್ರು ಬಂದಾಗ ಹೆಂಗಿತ್ತು ಅದೆಲ್ಲ? ಫೋಟೋಶೂಟ್ ಎಲ್ಲಿ ನಡೆದಿತ್ತು ಅಥವಾ ವಿಡಿಯೋ ಇದೆಲ್ಲ? ಇಲ್ಲ ಮೇಡಮ್, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ. ನಾನು ಇರಲಿಲ್ಲ 2016 ಏನಾಗಿತ್ತು ಅಂತ ಹೇಳಿದ್ರು. ಅವರಿದ್ದಾಗೂ ಕೂಡ ಒಂದು ಒಳ್ಳೆ 1-2 ವರ್ಷಕ್ಕೆ ಸೈನ್ ಮಾಡಿ ಇದಾಗಿತ್ತು ಮೇಡಮ್, ಚೆನ್ನಾಗಿತ್ತು ಅಂತ ಹೇಳ್ಕೊಳ್ತೀನಿ. ಕ್ರಿಕೆಟ್ ಆ್ಯಂಡ್ ಸೋಪ್ ಆಲ್ಸೋ. ಹೌದು ಮೇಡಮ್, ಹೌದು. ಇದು ಆಲ್ ರೈಟ್, ಅಮೇಝಿಂಗ್ ಸರ್. ಆಮೇಲೆ ನಾನು ಭಾಳಷ್ಟು ಜನ ಆ್ಯಕ್ಟರ್ಸಲ್ಲಿ ಇಲ್ಲಿ ಸಿಕ್ಕಾಗೆಲ್ಲ ಮಾತಾಡ್ತೀನಿ ಮೇಡಮ್, ಅಥವಾ ನಿಮ್ಮಂಥ ವೆಲ್ ನೋನ್ ಸೆಲೆಬ್ರಿಟಿ ಇನ್ ದ ಸ್ಟೇಟ್ ಎಲ್ಲರೂ ಕೋಆಪರೇಟಿವ್ ಇದ್ದಾರೆ. ಮೊನ್ನೆ ಕೋಮಲ್ ಸರ್ ಬಂದಿದ್ದರು, ಇಲ್ಲ ಅವರು ಒಂದೆಲ್ಲ ಈ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟು, ನಾನು ಪ್ರತಿ ತಿಂಗಳು ಒಬ್ಬರು ಈ ಸೆಲೆಬ್ರಿಟಿನ ಅಲ್ಲಿ ಊಟಕ್ಕೆ ಅಂತ ಕರಿತೀನಿ ಮೇಡಮ್, 4th Saturday. ಸುಮ್ಮನೆ ಹಾಗೆ ಅಲ್ಲಿ ನಾನು ಫ್ಯಾಕ್ಟ್ರಿಗೆ ಕರಿತೀನಿ, ಅವ್ರನ್ನ ಕರ್ಕೊಂಡೋಗಿ ತೋರಿಸೋದು, ಇದು ಮಾಡೋದು. ಸೊ ನಿಮ್ಮನ್ನು ಸಹ ಒಂದಿನ ಇನ್ವೈಟ್ ಮಾಡ್ತೀನಿ, ಪ್ಲೀಸ್ ಬನ್ನಿ. ಆ್ಯಸ್ ಎ ರೇಡಿಯೋ ಜಾಕಿ ಇದು ಅಂತ ಅಲ್ಲ, ತಾವು ನೋಡಬೇಕು 4-6 ಜನರಿಗೆ ಅದ್ರದ್ದು ಒಂದು ಮಾಹಿತಿ. ನಾವು ಇದೆಲ್ಲ ಏನು ಮಾತಾಡಿದ್ವಲ್ಲ ಅದನ್ನೆಲ್ಲ ನಿಮ್ಗೆ ಕ್ಯಾಮ್ರಾ ಮೂಲಕ ತೋರ್ಸೋಕ್ಕೆ ನಾನೇ ಎಕ್ಸ್ಪ್ಲೋರ್ ಮಾಡ್ತಾ, ದಯವಿಟ್ಟು ಬನ್ನಿ ಪ್ಲೀಸ್. ನಾನು KSDL ಪರವಾಗಿ ನಾನೇ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ತಾವು ದಯವಿಟ್ಟು ಬಂದರೆ ಅದಕ್ಕೊಂದು ಇನ್ನೂ ಒಂದೆಲ್ಲ ಮೆರಗು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಮೋಟಿವೇಶ್ನಲ್ ಆ್ಯಂಡ್ ಬೆಂತಟ್ಟೋ ಮಾತುಗಳಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿಗೆ ಬಂದಾಗ ಸಿಗೋಣ. ಸೊ ಇಷ್ಟೊತ್ತು ಜ್ಞಾನದ ಊಟನ ಏನು ಬಡಿಸಿದ್ರು, ಏನು ನಿಮಗೆ ಭಾಳ ಇಷ್ಟ ಆಯಿತು, ಯಾವ ವಿಚಾರ ಭಾಳ ಕುತೂಹಲಕಾರಿಯಾಗಿತ್ತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮುಂದಿನ ಯಾವ ಗೆಸ್ಟ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಆ ರೆಕಮೆಂಡೇಷನ್ನ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಇನ್ ಲೈಫ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ದಿಸ್ ಎಂಡ್ ನೋಟ್. ಕೆಲವುದೆಲ್ಲ ಹೆಂಗಂದರೆ ಈ ಸೆಲ್ಫ್ ಹೆಲ್ಪ್ ಬುಕ್ಸಲ್ಲಿ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋಕೆ ಸಿಗುತ್ತೆ. ಯಾವುದೇ ಒಂದು ವಿಚಾರನ ಈಗ 5 ನಿಮಿಷದ ಒಳಗಡೆ ಮಾಡಿ ಮುಗ್ಸೋಕ್ಕೆ ಸಾಧ್ಯ ಇದೆ ಅಂತ ಅನ್ಸಿದ್ರೆ ಫಸ್ಟ್ ಅಂಥದನ್ನು ಮಾಡಿ ಮುಗಿಸ್ಬಿಡ್ಬೇಕಂತೆ. ಈ ಸಾಲನ್ನು ಇದನ್ನೇನು ಕೇಳಿದ್ರಿ, ನಿಮ್ಮ ಲೈಫಲ್ಲಿ ನಿಮ್ಮ ಕೆಲಸದ ಒತ್ತಡದಲ್ಲಿ ಹೇಗೆ ಇದನ್ನು ಅಪ್ಲೈ ಮಾಡ್ಕೊಳ್ತೀರಾ ನೋಡಿ. ಮತ್ತೆ ಸಿಗೋಣ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾರ್ವರ್ಡ್ ಮಾಡಿ. ಮತ್ತು ಮುಂದಿನ ಎಪಿಸೋಡ್ಗೂ ನೀವೇ ಪ್ರೊಡ್ಯೂಸರ್ ಆಗಿ ಯಾರನ್ನು ಕರ್ಕೊಂಬರ್ಬೇಕು ಗೆಸ್ಟ್ ಆಗಿ ಅದನ್ನು ತಿಳಿಸಿ. ಒಬ್ಬಟ್ಟು ಬರಲಾ? ನಮಸ್ಕಾರ.